ಎಲ್ರಿಗೂ ನಮಸ್ಕಾರ. ಸ್ಫೂರ್ತಿಧಾಮ ಆಚರಿಸ್ತಾ ಇರ್ತಕ್ಕಂಥ ಬುದ್ಧ ಜಯಂತಿಯ ವಿಶೇಷ ವೆಬಿನಾರ್ ಕಾರ್ಯಕ್ರಮದ ಎರಡನೇ ಸರಣಿಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಫೂರ್ತಿಧಾಮ ಚೇಂಜ್ ದ ವೇ ವಿ ಥಿಂಕ್, ವರ್ಕ್ ಅಂಡ್ ಲರ್ನ್ ಅಂತಕ್ಕಂಥ ಧ್ಯೇಯವಾಕ್ಯವನ್ನ ಇಟ್ಕೊಂಡು ಕಳೆದ 3 ದಶಕಗಳಿಂದ ಅನೇಕ ಕ್ರಿಯಾತ್ಮಕವಾದಂತಹ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಬುದ್ಧ ಮತ್ತು ಅಂಬೇಡ್ಕರ್ ಅವರ ತತ್ವಗಳನ್ನ ಜನರ ಬಳಿಗೆ ಕೊಂಡೊಯ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಕೆಲವನ್ನ ತಮ್ಮ ಮುಂದೆ ಹೇಳೋದಾದ್ರೆ, ಲೋಕರತ್ನ ಬುದ್ಧ ವಿಹಾರ, ಮಿಲಿಂದ್ ಪಬ್ಲಿಕ್ ಸ್ಕೂಲ್, ಸಂವಾದ ಮಾಸಪತ್ರಿಕೆ, ಸುಬೋಧಿ ತರಬೇತಿ ಕೇಂದ್ರ, ಬುದ್ಧವನ ಹಾಗೂ ಸಾಂಸ್ಕೃತಿಕ ಕೇಂದ್ರ ಕೆಲವುಗಳಲ್ಲಿ ನಾನು ಹೇಳಬಹುದು. ಹಾಗೇನೆ ಪ್ರತಿ ವರ್ಷ ಅಂಬೇಡ್ಕರ್ ಜನ್ಮದಿನವನ್ನ ಅಂಬೇಡ್ಕರ್ ಹಬ್ಬವಾಗಿ ಆಚರಿಸ್ತಾ ಯಾರು ತಳ ಸಮುದಾಯಗಳ ಅಭಿವೃದ್ಧಿಗೆ ಶ್ರಮಿಸಿರ್ತಾರೆ ಅಂತವ್ರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಸ್ಫೂರ್ತಿಧಾಮ ಬೋಧಿ ವೃಕ್ಷ ಮತ್ತು ಬೋಧಿ ವರ್ಧನ ಪ್ರಶಸ್ತಿಗಳನ್ನ ಕೊಡೋದ್ರ ಮೂಲಕ ಗೌರವಿಸುತ್ತದೆ. ಇದೊಂದು ಸ್ಫೂರ್ತಿಧಾಮದ ವಿಶೇಷ. ಈ ಎಲ್ಲದರ ಕಾರಣಕರ್ತರು ಶ್ರೀಯುತ ಎಸ್ ಮರಿಸ್ವಾಮಿ ಅವರು. ಸೊ ಇವತ್ತಿನ ಈ ಒಂದು ವೆಬಿನಾರ್ ಸರಣಿಯ ಕಾರ್ಯಕ್ರಮದ ಚಾಲನಾ ಗೀತೆನೆಯನ್ನ ಹಾಡಬೇಕು ಅಂತೇಳಿ ನಾನು ನಮ್ಮ ಮೈಸೂರು ಮಹಾರಾಜ ಕಾಲೇಜಿನ ಲೆಕ್ಚರರ್ ಆದಂತ ಶ್ರೀಯುತ ಮಧುಸೂದನ್ ಅವರನ್ನ ಈಗ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಮಧುಸೂದನ್, ಓವರ್ ಟು ಯು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಆಷಾಢದ ಚಂದಿರನೇ ಅಂತಃಪುರವಾಗಿ
ಸುತ್ತೋದನ ಮಳೆಯಾಗಿ ಮಹಾಮಾಯ ಎಳೆಯಾಗಿ ಸೋದನ ಮಳೆಯಾಗಿ ಬಿಳಿಯಾನೆಯಾಗಿ ಒಕ್ಕವನ ನೀ ಹಡೆದ ಮಡಿಲೆ ಲೊಂಗಿಣಿವನ ಹೇ ಭುವಿ ನೀನೆಳಾರೆ ತಮ್ಮ ಸಂಬುಧನ ಹಡೆದು ಹಾಸಿಗೆಯಾಗಿ ಮೇರು ಪರ್ವತವೇ ತಲೆದಿಂದಾಗಿ ಮೇದಿನಿಯಲ್ಲಿ ಹಾಸಿಗೆಯಾಗಿ ಮೇರು ಪರ್ವತವೇ ತಲೆದಿಂದಾಗಿ ನಾವಿಂದ ನಮಗೆ ಹಿರಿಯರು ಸವೆ ಸಾಗಿ ಪೂರ್ವ ಪರ ಕಡಲುಗಳು ಮುನ್ನಿನೆಯಲ್ಲಿ ಕೈಗೆಟುಕಲು ಉರ್ವೇಳದ ಸೇನಾನಿಯ ಮಗನೇ ಉಳಿಸಿದ ಇಡೀ ಹೇ ಭುವಿ ನೀನೆಳಾದೆ ತಮ್ಮ ಸಂಬುದ್ಧನ ಹಡಿದು ಹೇ ಬರೀ ಸುಂದರೇ ಸುಂದರೇ ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ ಅಷ್ಟದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ ಅಷ್ಟದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ ತನ್ನ ಒಡಲ ಜೀವ ಜಂತುಗಳನ್ನೆಲ್ಲ ನುಡಿಸಿ ಧಮ್ಮ ಚಕ್ರ ಉರುಳಿ ಬಿಟ್ಟ ಮುಗ್ಧ ಮಾತ ತೋರಿಕೊಟ್ಟ ನೀನೆಳಾದೆ ತಮ್ಮ ಸಂಬುದ್ಧನ ಹಡೆದು ಹೇಳರಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಡಾಕ್ಟರ್ ಮಧುಸೂದನ್. ನಿಮ್ಮ ಈ ಒಂದು ಸುಮಧುರವಾದಂತ ಉದ್ದ ಗಾಯನಕ್ಕಾಗಿ ಥ್ಯಾಂಕ್ ಯು ಒನ್ಸ್ ಅಗೇನ್. ಸ್ನೇಹಿತರೆ ಮತ್ತು ಹಿರಿಯರೇ, ಸ್ಫೂರ್ತಿಧಾಮ ಬುದ್ಧ ಜಯಂತಿಯ ಪ್ರಯುಕ್ತ ವಿಶೇಷವಾಗಿ ಆಯೋಜನೆ ಮಾಡಿದಂತಹ 2 ದಿನದ ವೆಬಿನಾರ್ ಕಾರ್ಯಕ್ರಮದ 2ನೇ ದಿನ ಕಳೆದ 24ನೇ ತಾರೀಕು ನಾವು ಆಚರಿಸಬೇಕಾಗಿತ್ತು. ನಮ್ಮ ಹಿರಿಯ ಹೋರಾಟಗಾರರು,
ಶ್ರೀಯುತ ಎಚ್.ಎಸ್. ದೊರೆಸ್ವಾಮಿ ಅವರ ನಿಧನದಿಂದ ಆ ಕಾರ್ಯಕ್ರಮವನ್ನ ಮುಂದೂಡಲಾಗಿತ್ತು. ಅವರಿಗೆ ಗೌರವ ಸೂಚಿಸುವುದರ ಕಾರಣಕ್ಕಾಗಿ ಈ ದಿನ ಆ 2ನೇ ದಿನದ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಇವತ್ತು ವಿಶೇಷವಾಗಿ ಈ ಒಂದು ವೆಬಿನಾರ್ನ ವಿಷಯ ನಾವಿಟ್ಕೊಂಡಿರ್ತಕ್ಕಂಥದ್ದು ಬೌದ್ಧ ತಾತ್ವಿಕತೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು. ಈ ವಿಷಯವನ್ನ ಕುರಿತಂತೆ ಶ್ರೀಯುತ ಮೂಡ್ನಾಕೂಡು ಚಿನ್ನಸ್ವಾಮಿ ಸರ್ ಅವರು ವಿಷಯವನ್ನ ಮಂಡನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಇಂದೂಧರ ಹೊನ್ನಾಪುರ ಸರ್ ಅವರು ವಹಿಸ್ಕೊಳ್ತಾ ಇದ್ದಾರೆ. ಈ ಇಬ್ಬರ ಕಿರು ಪರಿಚಯವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಶ್ರೀಯುತ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ಗಡಿನಾಡು ಚಾಮರಾಜನಗರ ಜಿಲ್ಲೆಯವರು, ಕನ್ನಡದ ಹಿರಿಯ ಕವಿಗಳಲ್ಲಿ ಒಬ್ರು. ಶ್ರೀಯುತರು MA ಮತ್ತು MCOM ಪದವಿಗಳನ್ನ ಮುಗಿಸಿದ ನಂತರ ಬೆಂಗಳೂರಿನ ಮಹಾನಗರ ಪಾಲಿಕೆಯ ನಿಗಮದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದಲ್ಲಿ ಹಣಕಾಸು ನಿರ್ದೇಶಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಶ್ರೀಯುತರು ಸಾಹಿತ್ಯ, ಸಂಸ್ಕೃತಿ, ರಂಗಭೂಮಿ, ಸಮಾಜ ಸೇವೆ ಅನೇಕ ಪ್ರವೃತ್ತಿಗಳಲ್ಲಿ ತೊಡಗಿಕೊಂಡವರು. ಇವರ 26ಕ್ಕೂ ಹೆಚ್ಚು ಕೃತಿಗಳು ಈಗಾಗಲೇ ಹೊರಬಂದಿವೆ. ಶ್ರೀಯುತರು ಕವಿತೆಯಲ್ಲಿ ಆಸಕ್ತಿಯನ್ನ ಹೊಂದಿರತಕ್ಕಂಥವರು. ವಿಶೇಷವಾಗಿ ಮತ್ತೆ ಮಳೆ ಬರುವ ಮುನ್ನ, ನಾನೊಂದು ಮರವಾಗಿದ್ದರೆ, ಚಪ್ಪಲಿ ಮತ್ತು ನಾನು ಇವರ ಪ್ರಮುಖ ಕವಿತಾ ಸಂಕಲನಗಳು. ಮೋಹದ ದೀಪ ಇವರ ಕಥಾ ಸಂಕಲನ, ಕೆಂಡಮಂಡಲ, ಬಹುರೂಪಿ ಇವರ ನಾಟಕಗಳು. ಇವರ ವೈಚಾರಿಕ ಬರಹ ನೊಂದವರ ನೋವು, ಒಂದು ಕೊಡ ಹಾಲಿನ ಸಮರ, ಅಪರಿಮಿತ ಕತ್ತಲೆ ಇವರ ಪ್ರಮುಖ ಕೃತಿಗಳು. ಇವರ ಕವಿತೆಗಳು ಅನೇಕ ಭಾರತೀಯ ಭಾಷೆಗಳಿಗೂ ಸೇರಿದಂತೆ ಇಂಗ್ಲಿಷ್, ಸ್ಪ್ಯಾನಿಷ್, ಹಿಬ್ರೂ ಭಾಷೆಗಳಿಗೆ ಅನುವಾದಗೊಂಡಿವೆ. ಕನ್ನಡದ ಪ್ರತಿಷ್ಠಿತ ಕವಿಗೋಷ್ಠಿಗಳಲ್ಲದೆ ಅನೇಕ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಇವರು ಕವಿತಾ ವಾಚನ ಮಾಡಿದ್ದಾರೆ. ವೆನಿಜುಯೆಲಾ ದೇಶದ ಸರ್ಕಾರ ಸ್ಪ್ಯಾನಿಷ್ ಅನುವಾದಿತ ಕವಿತೆಗಳನ್ನ ಪ್ರಕಟಿಸಿದೆ. ಸ್ಪ್ಯಾನಿಷ್ ಭಾಷೆಗೆ ಗ್ರಂಥ ರೂಪದಲ್ಲಿ ಪ್ರಕಟಗೊಂಡ ಮೊದಲ ಕನ್ನಡ ಕವಿ ಎಂಬ ಹೆಗ್ಗಳಿಕೆ ಇವರದ್ದು. ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸದಾ ತಮ್ಮದೇ ಆದ ರೀತಿಯಲ್ಲಿ ಸಕ್ರಿಯವಾಗಿರುವ ಇವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಸಮಾಜ ವಿಜ್ಞಾನ ವಿಭಾಗದಿಂದ ಡಿಲಿಟ್ ಪದವಿಯನ್ನ ಕೂಡ ಪಡೆದಿದ್ದಾರೆ. ಶ್ರೀಯುತರಿಗೆ ನಾಡ ಚೇತನ ಪ್ರಶಸ್ತಿ, ವಾರಂಬಳ್ಳಿ ಕಾವ್ಯ ಪ್ರಶಸ್ತಿ, ಶಿರಸಂಗಿ ಲಿಂಗರಾಜ ಸಾಹಿತ್ಯ ಪ್ರಶಸ್ತಿ ಹಾಗೂ ಬೇಂದ್ರೆ ಕಾವ್ಯ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಸಂದಿವೆ. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಅದಲ್ಲದೆ ಚಾಮರಾಜನಗರ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ, ಕಲ್ಯಾಣ ನಾಡಿನ ಶರಣ ಸಮ್ಮೇಳನದ ಅಧ್ಯಕ್ಷರಾಗಿ, ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇವರು ಗೌರವವನ್ನ ಪಡೆದಿದ್ದಾರೆ. ಶ್ರೀಯುತರಿಗೆ ಸ್ಫೂರ್ತಿಧಾಮದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ನಾನು ಬಯಸ್ತೇನೆ. ನಮಸ್ಕಾರ. ನಮಸ್ಕಾರ. ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ತಿರ್ತಕ್ಕಂಥ ಶ್ರೀಯುತ ಇಂದೂಧರ್ ಹೊನ್ನಾಪುರ ಅವರು ಪಿರಿಯಾಪಟ್ಟಣ ತಾಲೂಕಿನ ಹೊನ್ನಾವರದ ಗ್ರಾಮದವರು. ಮೈಸೂರಿನ ಕಾಲೇಜಿನಲ್ಲಿ ಪತ್ರಿಕೋದ್ಯಮದ ವಿದ್ಯಾರ್ಥಿಯಾಗಿ ನಂತರದ ವಿದ್ಯಾರ್ಥಿ ದೆಸೆಯಲ್ಲಿಯೇ ಪಂಚಮ ಪತ್ರಿಕೆ ಪ್ರಕಟಿಸಿದ ಇವರು ದಲಿತ ಚಳವಳಿಗಳಲ್ಲಿ ಗುರುತಿಸಿಕೊಂಡವರು. ಪಿರಿಯಾಪಟ್ಟಣದಲ್ಲಿ ನಡೆದ 16ನೇ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಖಾದ್ರಿ ಶಾಮಣ್ಣ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿಗಳು ಇವರಿಗೆ ಲಭ್ಯವಾಗಿವೆ. ಶ್ರೀಯುತರು ಬಂಡಾಯ ಅಂತಕ್ಕಂಥ ಕವನ ಸಂಕಲನವನ್ನು, ಹೊಸ ದಿಕ್ಕು ಅಂತಕ್ಕಂಥ ಆಯ್ದ ಲೇಖನಗಳ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಪ್ರಸ್ತುತ ಇವರು ಕಳೆದ 2 ದಶಕಗಳಿಂದ ಸ್ಫೂರ್ತಿಧಾಮ ಪ್ರಕಟಿಸುತ್ತಿರತಕ್ಕಂಥ ಸಂವಾದ ಮಾಸಪತ್ರಿಕೆಯ ಸಂಪಾದಕರಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಸ್ಫೂರ್ತಿಧಾಮದ ಉಪಾಧ್ಯಕ್ಷರಾಗಿ ಕೂಡ ಶ್ರೀಯುತರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನೆ ಜನಕಲ್ಯಾಣ ಟ್ರಸ್ಟ್ ನ ಅಧ್ಯಕ್ಷರಾಗಿ ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಸೇವೆಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಶ್ರೀಯುತರಿಗೆ ನಾನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ಹೇಳಿ ವಿನಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಸ್ಫೂರ್ತಿಧಾಮದ ಅಧ್ಯಕ್ಷರಾದಂತ ಶ್ರೀಯುತ ಎಸ್ ಮರಿಸ್ವಾಮಿ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಈ ಆನ್ಲೈನ್ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ.
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಮತ್ತು ಬುದ್ಧ ಮತ್ತು ಅಂಬೇಡ್ಕರ್ ಅನುಯಾಯಿಗಳಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೇನೆ. ಈಗ ಈ ಕಾರ್ಯಕ್ರಮದ ಮುಖ್ಯ ವಿಷಯವಾದಂತ ಬೌದ್ಧ ತಾತ್ವಿಕತೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು ವಿಷಯ ಕುರಿತಂತೆ ವಿಷಯ ಮಂಡನೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಶ್ರೀಯುತ ಮೂರ್ನಾಕೂಡು ಚಿನ್ನಸ್ವಾಮಿ ಸರ್ ಅವರನ್ನ ವಿನಂತಿ ಮಾಡಿಕೊಳ್ತೇನೆ. ಓವರ್ ಟು ಯು ಸರ್. ಜೈ ಭೀಮ್, ನಮೋ ಬುದ್ಧಾಯ. ಇವತ್ತಿನ ವಿಷಯ ಬೌದ್ಧ ತಾತ್ವಿಕತೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು ಅಂತ. ಮೊನ್ನೆ ತಾನೇ ಶ್ರೀಯುತ ಮರಿಸ್ವಾಮಿಯವರು ಪ್ರಜಾಪ್ರಭುತ್ವದ ಸವಾಲುಗಳನ್ನು ಕುರಿತು ಮಾತಾಡಿದರು. ಒಳ್ಳೆಯ ಚರ್ಚೆಗಳು ನಡೆದಿದ್ದಾವೆ. ಇವತ್ತು ಮೌಲ್ಯಗಳನ್ನ ಕುರಿತು ಮಾತಾಡೋದಕ್ಕೆ ನನಗೆ ಹೇಳಿದ್ದಾರೆ. ಆದ್ರೆ ಅವತ್ತು ಒಂದಿಬ್ಬರು ಚರ್ಚೆ ಮಾಡಕ್ ಜೊತೆಗಿದ್ರು. ಇವತ್ತು ನಾನು ಒಬ್ಬನೇ ಇದ್ದೀನಿ ಅಂತ ಅನಿಸ್ತಾ ಇದೆ. ಜವಾಬ್ದಾರಿ ಸ್ವಲ್ಪ ಹೆಚ್ಚು ಅಂತ ಕಾಣಿಸುತ್ತೆ. ಮೊದಲು ಬೌದ್ಧ ತಾತ್ವಿಕತೆಯ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಂಡು ಆಮೇಲೆ ಪ್ರಜಾಪ್ರಭುತ್ವದ ಬಗ್ಗೆ ಚರ್ಚೆ ಮಾಡಬಹುದು ಅನ್ಸುತ್ತೆ. ಸ್ಥೂಲವಾಗಿ ನಾವು ಬೌದ್ಧ ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ ಅಂತಂದ್ರೆ, ಪ್ರಾರಂಭದಲ್ಲಿ ಎಲ್ಲರಿಗೂ ಹೇಗ್ ಪರಿಚಯ ಮಾಡಿಸ್ತಾರೆ ಅಂತಂದ್ರೆ, ಬೌದ್ಧ ಧರ್ಮ ಅದೊಂದು ಜೀವನ ಪದ್ಧತಿ, ಒಂದು ಪ್ರಕೃತಿ ನಿಯಮ. ಅಲ್ಲಿ ದೇವರಿಲ್ಲ, ಆತ್ಮ ಇಲ್ಲ, ಬರೀ ನೈತಿಕ ಮೌಲ್ಯಗಳಿವೆ, ಅದನ್ನ ಪಾಲಿಸ್ಬೇಕು. ಗೂಢ್ಯಾಚರಣೆಗಳಿಲ್ಲ. ಇನ್ನೊಬ್ರು ಸಹ ನನ್ನ ಹಾಗೆ ಅಂತ ತಿಳ್ಕೊಂಡು ಬದುಕೋದು ಬೌದ್ಧ ಧರ್ಮ. ಇದೊಂದು ಸ್ಥೂಲವಾದ ಚಿತ್ರ. ಇನ್ನೊಬ್ಬರನ್ನ ಹೇಗ್ ಪ್ರೀತಿಸ್ಬೇಕು ಅಂತ ಹೇಳುತ್ತೆ ಅಂದ್ರೆ, ಇದು ಒಬ್ಬ ತಾಯಿ ತನ್ನ ಏಕೈಕ ಪುತ್ರನನ್ನ ಹೇಗೆ ಪ್ರೀತಿಸ್ತಾಳೋ ಹಾಗೇನೆ ಸಮಸ್ತ ಮಾನವ ಕೋಟಿಯನ್ನು ನೀವು ಪ್ರೀತಿಸ್ಬೇಕು, ಸಮಸ್ತ ಪ್ರಾಣಿಗಳನ್ನು ಪ್ರೀತಿಸ್ಬೇಕು, ಎಲ್ಲ ಜೀವಿಗಳನ್ನು ಪ್ರೀತಿಸ್ಬೇಕು ಅಂತ ಹೇಳ್ಕೊಡುವ ಏಕೈಕ ಧರ್ಮ ಇದು ಅಂತ ನಾನು ತಿಳ್ಕೊಂಡು, ಇದರ ತಾತ್ವಿಕತೆಗೆ ಆಳವಾಗಿ ಹೋದ್ರೆ ಬಹಳ ದೊಡ್ಡ ಸಬ್ಜೆಕ್ಟ್ ಇದು. ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ, ಒಂದು ಸುತ್ತ ಹೀಗ್ ಬರುತ್ತೆ: ಸಬ್ಬೆ ಸಂಕಾರ ಅನಿಚ್ಛ, ಸಬ್ಬೆ ಸಂಕಾರ ದುಃಖ, ಸಬ್ಬೆ ಧಮ್ಮ ಅನತ್ತ. ಅಂದ್ರೆ ಇಲ್ಲಿ ಮೂರು ಮುಖ್ಯ ಲಕ್ಷಣಗಳನ್ನ ಧಮ್ಮ ಹೇಳ್ತಾ ಇದೆ. ಅನಿಚ್ಛ, ದುಃಖ ಮತ್ತು ಅನತ್ತ. ಅನಿಚ್ಛ ಅಂದ್ರೆ ಲಾ ಆಫ್ ಇಂಪರ್ಮನೆನ್ಸ್, ಯಾವುದೂ ಶಾಶ್ವತವಲ್ಲ, ಎಲ್ಲವೂ ಬದಲಾವಣೆಗೆ ಒಳಪಟ್ಟವು ಅಂತ ಹೇಳ್ತಾರೆ ಬುದ್ಧ. ಎರಡನೆಯದು ಸಬ್ಬೆ ಸಂಕಾರ ದುಃಖ. ದುಃಖವೇ ಮೂಲವಾದ ಒಂದು ವಿಷಯ, ಜನಗಳಿಂದ ಕ್ಯಾಚ್ ಆಗಿರುವಂತ. ಬೌದ್ಧ ಧರ್ಮ ಅಂದ್ರೆ ದುಃಖದ ಬಗ್ಗೆ ಹೇಳ್ತಾರೆ ಅನ್ನುವಷ್ಟು ಮಟ್ಟಿಗೆ ಇದು ಪರಿಣಾಮವನ್ನು ಬೀರ್ಬಿಟ್ಟಿದೆ. ಆದ್ರೆ ಅದು ಒಳ ಹೊಕ್ಕಾಗ ಇದ್ರ ಮಹತ್ವ ಎಷ್ಟು ಅಂತ ಗೊತ್ತಾಗುತ್ತೆ. ಮೇಲ್ಮಟ್ಟಕ್ಕೆ ಕೇಳಿದ್ರೆ ಅಯ್ಯೋ ದುಃಖನೇ ಚಿಂತೆ ಮಾಡಕ್ಕೆ ಯಾಕೆ ಒಂದ್ ಧರ್ಮಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ಬೋದು. ಆದ್ರೆ ಅದು ಒಳಗ್ ಬಂದಾಗನೇ ಜನಗಳಿಗೆ ಗೊತ್ತಾಗೋದು ಇದು ದುಃಖವನ್ನು ಹೋಗಲಾಡಿಸುವ ಪ್ರಕ್ರಿಯೆ. ಆಮೇಲೆ ಒಂದು ಸಲ ಹೋಗಲಾಡಿಸುವ ಪ್ರಕ್ರಿಯೆ ಅಲ್ಲ ಇದು. ಇದು ಸತತ ನಿರಂತರವಾಗಿ ದುಃಖವನ್ನು ಹೋಗಲಾಡಿಸ್ಕೊಳ್ಳುವ ಕ್ರಮ ಇದು ಅಂತ ಗೊತ್ತಾಗತ್ತೆ. ಸೊ ಅದಕ್ಕೆ ಏನೇನು ಒಬ್ಬ ಮನುಷ್ಯ ಮಾಡ್ಬೇಕಾಗತ್ತೆ, ಯಾವ ರೀತಿ
ಸ್ವಭಾವವನ್ನು ಬೆಳೆಸ್ಕೋಬೇಕಾಗತ್ತೆ, ಯಾವ ರೀತಿ ನಡ್ಕೋಬೇಕಾಗತ್ತೆ, ಅದೆಲ್ಲ ವಿವರವಾಗಿ ಸಿಗ್ತವೆ ಧರ್ಮದಲ್ಲಿ. ಅದರಿಂದ ಒಳಗ್ ಬಂದು ನೋಡ್ಬೇಕು. ಬೌದ್ಧ ಧರ್ಮದ ಬಗ್ಗೆ ಮೇಲೆ ಮೇಲೆ ಮಾತಾಡುವವರಿಗೆ ನಾನು ಕೇಳ್ಕೊಳ್ಳೋದು ಅಷ್ಟೇ. ಮೂರನೇದು ಬಹಳ ಮುಖ್ಯವಾದದ್ದು ಅನರ್ಥ, ಅಂದ್ರೆ ಆತ್ಮವಿಲ್ಲದ್ದು, ಅನಾತ್ಮ ಅಂತ. ಅರ್ಥ ಅನ್ನೋದು ಪಾಲಿ ವರ್ಡ್, ಅನರ್ಥ. ಅನಾತ್ಮ ಅನ್ನೋದು ಕನ್ನಡದಲ್ಲಿ ಅನುವಾದ. ಯಾಕೆ ಹೀಗೆ ಹೇಳ್ದ ಬುದ್ಧ ಅನ್ನೋದು ಎಲ್ಲಾರ್ಗೂ ದೊಡ್ಡ ಆಶ್ಚರ್ಯ. ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ ಇರುವ ಧರ್ಮಗಳೆಲ್ಲವೂ ದೇವರನ್ನ ಕುರಿತು ಮಾತಾಡ್ತವೆ. ಧರ್ಮ ಅಂದ್ರೆ ದೇವರೇ, ಮತ್ತೇನಿಲ್ಲ. ಧರ್ಮ ಅಂದ್ರೆ ಆತ್ಮ. ಏನಿದು ಬೌದ್ಧ ಧರ್ಮ ಮಾತ್ರ, ಬುದ್ಧ ಮಾತ್ರ ಅನರ್ಥ ಅಂತ ಹೇಳಿದ್ನಲ್ಲ, ಇದನ್ನು ಕೂಡ ಬಹಳ ಶೋಧನೆಗೆ ಅರ್ಹವಾದ ಒಂದು ಸಬ್ಜೆಕ್ಟ್. ಬುದ್ಧ ಹೇಳೋದು, ಇವತ್ತು ಏನೆಲ್ಲ ಅನಾಹುತಗಳು ನಡೀತಾ ಇದೆ ಜಗತ್ತಿನಲ್ಲಿ, ಅದು ಆತ್ಮವಾದದಿಂದಲೇ ಅಂತ ಹೇಳೋದು. ಬುದ್ಧನನ್ನು ತಿಳ್ಕೊಂಡವ್ರಿಗೆ ಗೊತ್ತಾಗುತ್ತೆ ಆತ್ಮ ಅನ್ನೋದೊಂದು ದೊಡ್ಡ ಸುಳ್ಳು ಅಂತ. ಈ ನೆಪದಲ್ಲಿ ಜನರನ್ನೆಲ್ಲ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಜನ, ಆತ್ಮದ ಮುಖಾಂತರ ಎಲ್ಲೆಲ್ಲೋ ಹೋಗ್ತಾರೆ. ಸೊ ಆ ಭಯ ಹುಟ್ಟಿಸಿ ಈ ಬದುಕಿನಲ್ಲಿ ಭೂಮಿಯ ಮೇಲೆ ಬದುಕಕ್ಕೆ ಬಿಡಲ್ಲ ಅವ್ರನ್ನ. ಅವ್ರದ್ದು ಏನಿದ್ರು ಚಿಂತೆ ಪರಲೋಕದ ಬಗ್ಗೆ, ಆತ್ಮವನ್ನು ಕುರಿತು, ಸ್ವರ್ಗ ನರಕಗಳನ್ನು ಕುರಿತು, ಮುಂದಿನ ಜನ್ಮವನ್ನ ಕುರಿತು. ಹಾಗಾಗಿ ಮೊದಲನೇದಾಗಿಯೇ ಬುದ್ಧ ಹೇಳೋದು ಆತ್ಮ ಅನ್ನೋದು ಇಲ್ಲ, ಅದು ಸುಳ್ಳು. ಅದಕ್ಕೆ ಅವರು ಸುಮ್ನೆ ಯಾವುದನ್ನು ಹೇಳಲ್ಲ. ಅದಕ್ಕೆ ಸಕಾರಣವಾಗಿ ವೈಜ್ಞಾನಿಕವಾಗಿ ಕೂಡ ಅದು ನಮ್ಗೆ ಅವ್ರು ಹೇಳಿದ್ದು ನಿಜ ಅಂತ ಅನಿಸ್ತದೆ. ಅಂದ್ರೆ ಅವ್ರು ಹೇಳೋದು, ಎರಡು ಸಂಯೋಜಕವಲ್ಲದ ವಸ್ತುಗಳಿಗೆ ಅಸ್ತಿತ್ವವೇ ಇಲ್ಲ ಇಲ್ಲಿ. ಯಾವುದೇ ಒಂದು ವಸ್ತುವಿಗೆ ಅಸ್ತಿತ್ವ ಸಿಗಬೇಕಾದ್ರೆ ಅಲ್ಲಿ ಎರಡು ಸಂಯೋಜಕ ವಸ್ತುಗಳಿರ್ತವೆ ಅಂತ ಅವ್ರದ್ದು. ಇದು ಭೌತಶಾಸ್ತ್ರವು ಹೀಗೆ ಹೇಳುತ್ತೆ ಅಂತ ಕೇಳಿದ್ರು. ಆದ್ರಿಂದ there is no nothing existing in this world as a single entity. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇದು ನಿಜ ಅಂತ ಅನಿಸುತ್ತೆ. ಈಗ ಮನುಷ್ಯರ ಬಗ್ಗೆ ಅವರು ಶುರು ಮಾಡೋದ್ನೆ ಮೊದಲಿಂದನೇ, ಮನುಷ್ಯ ಹೇಗಾದ ಅಂದ್ರೆ ನಾಮ ಮತ್ತು ರೂಪ ಅಂತ ಎರಡು ವಸ್ತುಗಳನ್ನು ಹೇಳ್ತಾರೆ. ನಾಮ ಅಂದ್ರೆ ಮನಸ್ಸು, ರೂಪ ಅಂದ್ರೆ ಶರೀರ. ಮತ್ತೆ ಅದನ್ನ ಡಿಸೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ತಮ್ಗೆಲ್ರಿಗೂ ಗೊತ್ತಿರುತ್ತೆ, ನಾಮ ಅಂದ್ರೆ ಮನಸ್ಸು. ಮನಸ್ಸಿನಲ್ಲೂ 4 ಬಗೆಯ ಅಂದ್ರೆ ವೇದನ, ಸನ್ನ, ಸಂಖಾರ ಮತ್ತು ಕಾನ್ಶಿಯಸ್ನೆಸ್, ತಿಳುವಳಿಕೆ ಅಂತ. ಸೊ ಈ 4 ಬಗ್ಗೆ ಕೂಲಂಕುಷವಾಗಿ ಹೇಳ್ಕೊಂಡು ಹೋಗ್ತಾರೆ. ಸೊ ಈ 2 ವಸ್ತುಗಳು ಸೇರಿ ಮನುಷ್ಯ ಆಗಿದ್ದಾನೆ. ಇದು ಆತ್ಮವು ಹೀಗೆ, ಅದು ಒಂದೇ ವಸ್ತು ಅಲ್ಲ, ಅದಕ್ಕೆ ಎಂಟಿಟಿ, ಸಿಂಗಲ್ ಎಂಟಿಟಿ ಇಲ್ಲ, ಅಸ್ತಿತ್ವವಿಲ್ಲ ಅಂತ ಬುದ್ಧ ಹೇಳ್ತಾರೆ. ಆಮೇಲೆ ಇದನ್ನ ದುಃಖ ಹೋಗ್ಲಾಡ್ಸಕ್ಕೆ ದುಃಖ ಇದೆ, ದುಃಖಕ್ಕೆ ಕಾರಣವಿದೆ, ಮತ್ತು ಅದಕ್ಕೆ ನಿವಾರಿಸುವ ಮಾರ್ಗವೂ ಇದೆ, ಮತ್ತು ಆ ಮಾರ್ಗಗಳು ಯಾವ್ಯಾವು ಅಂತ ನಮಗೆ ತಿಳುವಳಿಕೆ ಕೊಡ್ತಾರೆ. ಯಾವ್ಯಾವುದು ಆ ಮಾರ್ಗಗಳು ಅಂತಂದ್ರೆ, ಸಮಾಧಿಟ್ಟಿ ಅಂದ್ರೆ ಸರಿಯಾದ ದೃಷ್ಟಿ, ಸಮ ಸಂಕಲ್ಪ ಸರಿಯಾದ ಕರ್ಮ, ಸರಿಯಾದ ಸಂಕಲ್ಪ, ಸಮ ವಾಚ ಸರಿಯಾದ ಮಾತು, ಸಮ ಕಮ್ಮಂತ ಸರಿಯಾದ ಕರ್ಮ, ಸಮ ಆಜೀವ ಸರಿಯಾದ ಉದ್ಯೋಗ, ಸಮ ವ್ಯಾಯಾಮ ಸರಿಯಾದ ಪ್ರಯತ್ನ, ಸಮ ಸತಿ ಸರಿಯಾದ ಎಚ್ಚರ, ಸಮ ಸಮಾಧಿ ಸರಿಯಾದ ಏಕಾಗ್ರತೆ. ಈ ಅಷ್ಟಾಂಗ ಮಾರ್ಗಗಳನ್ನ 3 ವಿಭಾಗಗಳಲ್ಲಿ ವಿಭಜಿಸಿದ್ದಾರೆ. ಅದು ಪ್ರಜ್ಞೆ, ಶೀಲ ಮತ್ತು ಸಮಾಧಿ ಅಂತ. ಬುದ್ಧ ಧರ್ಮ ಅಂದ್ರೆ ನೀವು ತಕ್ಷಣ ಕೇಳಬೇಕು ಅಂದ್ರೆ ಇಷ್ಟು ಹೇಳಿದ್ರೆ ಸಾಕು. ಪ್ರಜ್ಞೆಯನ್ನ ಕುರಿತು ಹೇಳುತ್ತೆ, ಶೀಲವನ್ನು ಕುರಿತು ಹೇಳುತ್ತೆ, ಮತ್ತು ಸಮಾಧಿಯನ್ನು ಕುರಿತು ಹೇಳುತ್ತೆ. ಸೊ ಇದನ್ನ ನಾವು ಪ್ರತಿಯೊಂದನ್ನು ವಿವರವಾಗಿ ತಿಳ್ಕೊಂಡಾಗ ಧರ್ಮದ ಪ್ರಾಮುಖ್ಯತೆ ಏನು, ಈ ಬದುಕಿಗೆ ಬೇಕಾದಂತ ವಿಷಯಗಳು ಇವೆಲ್ಲ ಯಾವುದೂ ಕೂಡ
ಇಹದ ಬದುಕಿನಿಂದ ಆಚೆಗೆ ಕರ್ಕೊಂಡು ಹೋಗಲ್ಲ. ಬೌದ್ಧ ಧರ್ಮ ಹೇಳುವ ಯಾವುದೇ ವಿಷಯ ನಮಗೆ ಈ ಭೂಮಿಯಿಂದ ಆಚೆಗೆ ಕರ್ಕೊಂಡು ಹೋಗೋದೇ ಎಲ್ಲ ಒಳಗೇನೆ, ಮನಸ್ಸಿನೊಳಗೆ ನಡೆಯುವಂತ ವಿಷಯಗಳಿವೆ. ಸೊ ಹಾಗಾಗಿ ನನಗೆ ನಾನೇ ಶುದ್ಧಿ ಮಾಡ್ಕೋತಾ ತಿಳ್ಕೊತಾ ಇದ್ದೆ. ನೋಡಿ, ಅಷ್ಟಾಂಗ ಮಾರ್ಗಗಳು ಎಲ್ಲವೂ ನನ್ನ ಪ್ರಯತ್ನದಿಂದಲೇ ಆಗ್ಬೇಕೇ ಹೊರತು ಬೇರೆಯವರ ಶಕ್ತಿಯ, ಹೊರಗಿನ ಶಕ್ತಿಯಿಂದ ಆಗೋ ಯಾವುದೂ ಇಲ್ಲ ಇಲ್ಲಿ. ಇಷ್ಟೂನು ನೋಡಿ, ಸರಿಯಾದ ದೃಷ್ಟಿ ಅಂತ ಹೇಳ್ತಾರೆ. ಈ ಆತ್ಮ ಇಲ್ಲ, ಆಗ್ಲೇ ಹೇಳಿದ್ನಲ್ಲ, ಜಗತ್ತೆಲ್ಲ ಯಾಕೆ ಇಷ್ಟು ಕೆಡ್ತಿದೆ ಅಂತಂದ್ರೆ ಸರಿಯಾದ ದೃಷ್ಟಿ ಇಲ್ಲದೆ, ಮಿಥ್ಯಾ ದೃಷ್ಟಿ. ಅಂದ್ರೆ ಆತ್ಮ ಇದೆ ಅಂತ ನಂಬೋದು ಮಿಥ್ಯಾ ದೃಷ್ಟಿ. ಸೊ ಹಾಗೆ ಪ್ರತಿಯೊಂದು ನಮ್ಮಲ್ಲೇ ಸಂಕಲ್ಪ, ನಾವು ನಮ್ಮ ಸಂಕಲ್ಪಗಳು, ಒಲಿಷನ್ಸ್ ಸರಿಯಾಗಿ ಇಲ್ಲದೆ ಇರುವಾಗ್ಲೇ ನಾವು ಸರಿಯಾದ ತೀರ್ಮಾನಗಳು ತಗೊಳ್ಳದೇನೆ ಎಡವುತ್ತೀವಿ ಜೀವನದಲ್ಲಿ. ಸೊ ಹೀಗೆ ನಮ್ಮ ಒಳಗೆ ನಡೆಯುವ ವಿಷಯಗಳಿವೆಲ್ಲ. ನಾನು ಮುಖ್ಯವಾದಂತ ವಿಷಯಗಳನ್ನು ಹೇಳ್ಕೊಂಡು ಹೋಗ್ತೇನೆ. ಯಾಕೆಂದ್ರೆ ಒಂದೊಂದು ವಿಷಯವು ದೊಡ್ಡ ವಿಷಯಗಳೇ ಇವು. ಹಾಗಾಗಿ ವಿವರಿಸಿದ್ರೆ ಕಷ್ಟ ಆಗುತ್ತೆ. ಬಹಳ ಮುಖ್ಯವಾದದ್ದು ಹೇಳ್ಬೇಕು ಅಂತಂದ್ರೆ 3 ನಿಷೇಧಗಳ ಬಗ್ಗೆ ನಿಮ್ದು ಆಡಿಯೋ ಮ್ಯೂಟ್ ಆಗಿದೆ. ಈಗ ಕೇಳಿಸಿದೆ ಸರ್. 3 ಮುಖ್ಯವಾದ ನಿಷೇಧಗಳನ್ನ ಬುದ್ಧ ಹೇಳ್ತಾರೆ. ನಮ್ಮ ಪ್ರತಿಯೊಂದು ನಡೆನುಡಿಯಲ್ಲಿ ಕೂಡ ಇದನ್ನ ನಾವು ಅಬ್ಸರ್ವ್ ಮಾಡ್ತಿರ್ಬೇಕಾಗ್ತದೆ. ಈ 3 ನಿಷೇಧಗಳು ಇವೆಯೇ ಇಲ್ವೇ? ನಾವು ಮಾಡುವ ಕಾರ್ಯದಲ್ಲಿ, ನಾವು ಮಾತಾಡುವ ಕಾಯ ವಾಚ ಮನಸ್ಸು 3 ಇದರಲ್ಲೂ ನಾವು ಈ 3 ವಿಷಯಗಳನ್ನ ಕಾಯ್ಕೋಬೇಕು. ಯಾವುದವು ಅಂದ್ರೆ ಲೋಭ, ದ್ವೇಷ, ಮೋಹ ಅಥವಾ ಅವಿದ್ಯೆ ಅಂತ. ನಮ್ಮ ಯಾವುದೇ ಕಾರ್ಯದಲ್ಲಿ ಈ 3 ಇಲ್ಲದ ಹಾಗೆ ನೋಡ್ಕೋಬೇಕು. ಆವಾಗ ನಾವು ಶುದ್ಧ ಮನಸ್ಸಿನ ವ್ಯಕ್ತಿ ಅಂತ ಗೊತ್ತಾಗತ್ತೆ. ನೋಡಿ, ಬಹಳ ಮುಖ್ಯವಾದ ವಿಚಾರ ಇದು. ಇದ್ರ ಬದಲಾಗಿ ಏನು ನಾವು ಮನಸ್ಸಲ್ಲಿ ಏನು ಅಭ್ಯಾಸ ಮಾಡ್ಬೇಕು ಅಂದ್ರೆ, ಇದನ್ನು ಹೋಗ್ಲಾಡಿಸ್ಬೇಕು ಅಂತಂದ್ರೆ, ಮೆತ್ತ, ಕರುಣ, ಮುದಿತ, ಉಪೇಕ ಅನ್ನುವ ಬ್ರಹ್ಮ ವಿಹಾರ ಅಂತ ಕರೀತಾರೆ. ಇದನ್ನ ನಾವು ಬೆಳೆಸ್ಕೋಬೇಕು. ಮೆತ್ತ ಅಂದ್ರೆ ಮೈತ್ರಿ ಕೊಡುವುದು. ಆಗ್ಲೇ ಹೇಳಿದಾಗೆ ಮೈತ್ರಿ ಒಬ್ಬ ತಾಯಿ ತನ್ನ ಏಕೈಕ ಪುತ್ರನಿಗೆ ಕೊಡುವ ಪ್ರೀತಿ, ಅದು ಎಲ್ಲರಿಗೂ ಹಂಚ್ಬೇಕಂತೆ. ಅದು ಮೆತ್ತ, ಕರುಣ, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಜೊತೆಯವರಲ್ಲೂ ಕರುಣೆಯಿಂದ ಇರುವುದು. ಮುದಿತ ಅಂದ್ರೆ ಇನ್ನೊಬ್ಬರ ಸಂತೋಷದಲ್ಲಿ ಪಾಲ್ಗೊಳ್ಳೋದು. ಅಂದ್ರೆ ನಿಮ್ಗೆ ಜಲಸಿ ಇರಕ್ಕೆ ಆಗಲ್ಲ. ದ್ವೇಷ ಅಥವಾ ಅಸೂಯೆ ಇಟ್ಕೊಳ್ಳುವಂಗೆ ಇಲ್ಲ ಅಲ್ಲಿ. ಸೊ ಇನ್ನೊಬ್ಬರ ಯಶಸ್ಸಿನಲ್ಲಿ, ಇನ್ನೊಬ್ಬರ ಸಂತೋಷದಲ್ಲಿ ನಮಗೂ ಅಷ್ಟೇ ಸಂತೋಷ ಆಗೋ ಹಾಗೆ ನಾವು ಫೀಲ್ ಮಾಡ್ಬೇಕು. ಅದನ್ನ ಮುದಿತ ಅಂತ ಕರೀತಾರೆ. ಉಪೇಕ ಅಂದ್ರೆ ಇದು ಈಕ್ವಾನಿಮಿಟಿ ಅಂತ, ಉಪೇಕ್ಷೆ ಅಂತ ಕನ್ನಡದಲ್ಲಿ ತಪ್ಪಾಗಿ ಅನುವಾದ ಮಾಡ್ಕೊಂಡು ಹಾಗೆ ಹೇಳ್ತಿದ್ದಾರೆ ಬಹಳ ಜನ. ಉಪೇಕ್ಷೆ ಅಂದ್ರೆ ಉಪೇಕ್ಷೆ ಅಲ್ಲ. ಈ ಈಕ್ವಾನಿಮಿಟಿನೇ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞತೆ ಅಂತ ಕಾಪಿ ಮಾಡ್ಕೊಂಡಿರೋದು. ಅಲ್ಲಿರುವ ಮನಸ್ಸಿನ ಕುರಿತು ಆದ ವಿಷಯಗಳು ಎಲ್ಲ ನಮ್ಮ ಮತ್ತಿನ್ ಮುಖ್ಯವಾದ ವಿಚಾರ, ಬಹಳ ಕಾಂಪ್ಲಿಕೇಟೆಡ್ ಅಂತ ಹೇಳ್ಬೋದು. ಇವನ್ನ ಈ ಜಾರ್ಗನ್ಗಳಿಂದ ಸ್ವಲ್ಪ ಕನ್ಫ್ಯೂಷನ್ ಉಂಟು ಮಾಡ್ತವೆ. ಕರ್ಮ ಮತ್ತು ಪುನರ್ಜನ್ಮ, ಇದನ್ನ ಬುದ್ಧ ಹೇಳಿದ್ದಾರೆ ಅಂದ್ಬಿಟ್ಟು ಈ ಹಿಂದೂಗಳು ಅಥವಾ ವೈದಿಕರು ಅಪಪ್ರಚಾರಗಳನ್ನು ಇನ್ನೂ ಮಾಡ್ತಾನೆ ಇದ್ದಾರೆ. ಕರ್ಮ ಅಂದ್ರೆ ಒಂದು ನಾವು ತಿಳ್ಕೊಬೇಕು, ಬೌದ್ಧರು ತಿಳ್ಕೊಬೇಕಾದದ್ದು ಏನು ಅಂದ್ರೆ, ವಿಧಿ ಅಂತ ಏನು ಕರೀತಾರಲ್ಲ, ವಿಧಿ ಬರಹ ಅಲ್ಲ ಇದು ಅಂತ. ವಿಧಿ ಬಗ್ಗೆ ಹೇಳೋದೇ ಇಲ್ಲ ಬುದ್ಧ. ಹಿಂದಿನ ಜನ್ಮದ ಬಗ್ಗೆ ಏನು ಹೇಳಲ್ಲ. ಅದರಿಂದ ವಿಧಿ ಬರಹ ಅನ್ನೋದಿಲ್ಲ. ಕರ್ಮ ಅಂದ್ರೆ ನಾವು ಇವಾಗ ಮಾಡೋದು, ಈ ಜನ್ಮದಲ್ಲೇ ಮಾಡೋದು, ಮತ್ತೆ ಈ ಜನ್ಮದಲ್ಲೇ ನಮ್ಗೆ ರಿಸಲ್ಟ್ ಕೊಡ್ತಾರೆ. ನಾವು ಯೋಚನೆ ಮಾಡಿ, ನಮ್ಮ ಜೀವನದ ಒಮ್ಮೆ ಹಿಂದೆ ಕಣ್ಣಾಯಿಸಿದ್ರೆ, ಇವಾಗ ನಾನು ಯಾಕೆ ಇದೀನಿ ಹೀಗೆ ಅಂತಂದ್ರೆ, ನಾನು ಏನ್ ಡಿಸಿಷನ್ ತಗೊಂಡಿದ್ದೀನಿ ಅದಕ್ಕರ ಫಲವೇ, ಅದ್ರ ಪರಿಣಾಮವೇ ಇದು. ನಾನು ಯಾಕೆ
ಲೆಕ್ಕಪತ್ರ ಕೆಲಸ ಇಲಾಖೆಯಲ್ಲಿ ಕೆಲಸ ಅಂದ್ರೆ ಡೈರೆಕ್ಟರ್ ಫೈನಾನ್ಸ್ ಆಗಿ ರಿಟೈರ್ ಆದ್ರು ಅಂತ ಓದಿದ್ರು ಆಗ್ಲೇ. ಬಟ್ ಯಾಕೆ ಮಾಡಿದೆ ಅಂದ್ರೆ ನಾನು ಕಾಮರ್ಸ್ ತಗೊಂಡೆ, ಅದಕ್ಕೆ ಸೈನ್ಸ್ ತಗೊಂಡಿದ್ರೆ ಬೇರೆ ಏನೋ ಹೋಗ್ತಿದ್ದೆ, ಆರ್ಟ್ಸ್ ತಗೊಂಡಿದ್ರೆ ಇನ್ನೇನು ಹೋಗ್ತಾ ಇದೆ. ಸೊ ದಿಸ್ ಇಸ್ ದಿ ಇಫೆಕ್ಟ್. ಪ್ರತಿಯೊಂದು ಅವಾಗ ನಾವು ಮಾಡಿದ ಡಿಸಿಷನ್ ಅದ್ ನಂತರ ಮಾಡಕ್ಕಾಗಲ್ಲ. ನಾವೇನು ಈಗ ಮಾಡ್ತೀವಲ್ಲ ಇವಾಗ್ಲೇ ರಿಸಲ್ಟ್ ಕೊಡುತ್ತೆ. ಇದು ಮಾತ್ರ ಅದನ್ನ ಬುದ್ಧ ಚೆನ್ನಾಗಿ ಹೇಳ್ತಾರೆ. ಏಹಿ ಪಸ್ಸಿಕೋ ಓಪನ್ ಹಿಕೋ. ಧಮ್ಮ ಅಂದ್ರೆ ಏನು ಅಂದ್ರೆ ಇದೇ ಹೇಳೋದು. ಅವರು ಧಮ್ಮವನ್ನ ವ್ಯಾಖ್ಯಾನ ಮಾಡುವಾಗ ಬುದ್ಧ ಧಮ್ಮ ಸಂಘವನ್ನ ನಾವು ಏನು ಪೂಜೆ ಮಾಡ್ತೀವಲ್ಲ, ಬುದ್ಧ ಧಮ್ಮ ಸಂಘಕ್ಕೆ ಅನುಸತಿಗಳು ಅಂತ, ಅವಾಗ ಧಮ್ಮದ ಬಗ್ಗೆ ನಾವು ಹೇಳುವಾಗ ಇದೆ. ಏಹಿ ಪಸ್ಸಿಕೋ ಓಪನ್ ಹಿಕೋ, ಇಲ್ಲೇ ನೋಡು, ಇಲ್ಲೇ ಪರೀಕ್ಷಿಸು, ಯು ವಿಲ್ ಗೆಟ್ ರಿಸಲ್ಟ್ ಹಿಯರ್ ಅಂಡ್ ನೌ. ದಿಸ್ ದ ಓನ್ಲಿ ರಿಲಿಜನ್ ವಿಚ್ ಟೆಲ್ಸ್ ಯು ವಿಲ್ ಗೆಟ್ ದಿ ರಿಸಲ್ಟ್ ಹಿಯರ್ ಅಂಡ್ ನೌ ಅಂತ. ನೀವು ಹೀಗೆ ಮಾಡಿದ್ರೆ ಇವತ್ತೋ ನಾಳೆ ಅಥವಾ ಇನ್ನೊಂದು ವರ್ಷಕ್ಕೋ 10 ವರ್ಷಕ್ಕೋ ಅದು ಸಿಗುತ್ತೆ, ಸತ್ತ ಮೇಲೆ ಸಿಗಲ್ಲ. ಆಮೇಲಿರುವ ಯಾವ ಕರ್ಮವು ನಿಮ್ ಜೊತೆ ಬರಲ್ಲ. ಅದನ್ನ ಸರಿಯಾಗಿ ನಾವು ತಿಳ್ಕೊಬೇಕು. ಆದ್ರೆ ನಮ್ಮನ್ನ ಮಿಸ್ಲೀಡ್ ಮಾಡಕ್ಕೆ ವೈದಿಕರಿದ್ದಾರೆ. ಇದು ಇಲ್ಲ, ಬುದ್ಧನು ಒಪ್ಪಿದ್ದಾರೆ ಕರ್ಮ, ಜಾರ್ಗನ್ ನಿಂದ ಅದೇ ಪದಗಳನ್ನು ಉಪಯೋಗಿಸಿರೋದ್ರಿಂದ ನಮ್ಮ ಮೇಲೆ ಅವರು ಈ ರೀತಿ ಅಪವಾದಗಳನ್ನು ಮಾಡ್ತಾರೆ. ಮತ್ತೆ ಪುನರ್ಜನ್ಮವೂ ಅಷ್ಟೇ. ಪುನರ್ಜನ್ಮ ನಾನು ಇಷ್ಟು ಮಾಡ್ತಾ ಇದ್ದೀನಿ, ಅಟೆಂಡ್ ಮಾಡ್ತೀನಿ, ಮತ್ತೆ ಬೇರೆ ಬೇರೆಯವ್ರದ್ದು ಕೇಳ್ತಾ ಇರ್ತೀನಿ. ಎಲ್ರು ಪುನರ್ಜನ್ಮ ಬುದ್ಧ ಒಪ್ಕೊಂಡಿದ್ದಾನಲ್ಲ ಅಂತ ಹೇಳ್ತಾರೆ. ಅದು ಪುನರ್ಭವದ ಬಗ್ಗೆ ಹೇಳ್ತಾರೆ. ಪುನರ್ಭವ, ರೀಬರ್ತ್. ಇಟ್ ಇಸ್ ನಾಟ್ ರೀಇನ್ಕಾರ್ನೇಷನ್. ರೀಇನ್ಕಾರ್ನೇಷನ್ ಅಂದ್ರೆ ಇಟ್ಸ್ ಟ್ರಾನ್ಸ್ಮೈಗ್ರೇಷನ್ ಆಫ್ ಸೋಲ್. ಆತ್ಮದ ಇದು ಏನು, ಟ್ರಾನ್ಸ್ಮೈಗ್ರೇಷನ್ಗೆ ಸದ್ಯಕ್ಕೆ ಪದ ಸಿಗ್ತಾ ಇಲ್ಲ. ಆತ್ಮವೇ ಇಲ್ಲ ಅಂದಿರುವಾಗ ಇನ್ನು ಎಲ್ಲಿ ಹೋಗೋದು? ಟ್ರಾನ್ಸ್ಮೈಗ್ರೇಷನ್ ಹೇಗಾಗತ್ತೆ ಅಂತ ನಾವು ಮೊದಲು ಪ್ರಶ್ನೆ ಮಾಡ್ಬೇಕು ಅವ್ರಿಗೆ. ಸೊ ದೇರ್ ಇಸ್ ನೋ ರೀಇನ್ಕಾರ್ನೇಷನ್. ಪುನರ್ಭವ ಹೇಗಾಗತ್ತೆ? ಇದನ್ನ ನಾನು ಇತ್ತೀಚೆಗೆ ಮೊನ್ನೆ ಈ ವಾರದ ನ್ಯಾಯಪಥದಲ್ಲಿ ಧಮ್ಮಪದ ಅಂತ ಒಂದು ಲೇಖನ ಬರೆದಿದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ ಅನ್ಸುತ್ತೆ, ಸಾಧ್ಯವಾದ್ರೆ ನೋಡ್ಬೋದು. ಅದಕ್ಕೆ ತುಂಬಾ ಜನ ರಿಯಾಕ್ಟ್ ಮಾಡಿದ್ದಾರೆ. ಎಷ್ಟು ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ಅದು ಎಲ್ಲೆಲ್ಲೋ ಲಿಂಕಿಗೆ ನಮ್ಮನ್ನು ರೆಫರ್ ಮಾಡ್ತಾರೆ. ಆವಾಗ್ಲೇ ನಂಗೆ ತಿಳಿಯಿತು, ಕೆಲವು ವೈದಿಕ ಇವರು ಬ್ಲಾಗರ್ಸ್ ದೀರ್ಘನಿಕಾಯನೇ ಕೋಟ್ ಮಾಡ್ತಾರೆ, ಎಷ್ಟು ತಿರುಚಿ ಮಾಡ್ತಾರೆ. ಬುದ್ಧ ಹೀಗೆ ಹೇಳಿದ್ದಾರೆ, ಪುನರ್ಜನ್ಮ ಇದೆ ಅಂತ ಪೇಜ್ ಗಟ್ಲೆ ಬರ್ಕೊಂಡ್ ಬರ್ತಾರೆ. ಪಾಲಿ ಸಾಹಿತ್ಯ ಅಂತ ಸುಳ್ಳು ತಿರುಚಿ ಬರೆದಿರೋದು. ಆಮೇಲೆ ಅಂಥವು ಅವರೇ ಅವರ ಸಮಾನ ಮನಸ್ಕರೇನೆ ಒಂದು 250 ಶೇರ್ ಮಾಡ್ಕೊಂಡಿದ್ದಾರೆ. ನನಗೆ ಬಹಳ ಅಯ್ಯೋ ಅನಿಸ್ತು ನೋಡಿ, ಬುದ್ಧನ ಹೆಸರಿಟ್ಕೊಂಡು ಹೇಗೆ. ಆಮೇಲೆ ವರ್ಣಾಶ್ರಮ ಪದ್ಧತಿಯನ್ನು ಒಪ್ಪಿದ, ಅದನ್ನ ನೋಡಿಯೇ ಹೊರಗಡೆ ಬಂದಿದ್ದು. ಇನ್ನೊಂದು ಹೇಳ್ಬೇಕು ಅಂದ್ರೆ ವರ್ಣಾಶ್ರಮ ಪದ್ಧತಿಯನ್ನ ಬುದ್ಧ ಒಪ್ತಿದ್ದ ಅಂತ ಬರ್ಕೊಂಡಿದ್ದಾನೆ. ನನಗೆ ಆಶ್ಚರ್ಯ ಆಗೋಯ್ತು. ಅದನ್ನ ವಿರೋಧಿಸಿರೋ. ಅದಕ್ಕೆ ಏನನ್ನು ಕೋಟ್ ಮಾಡಿದಾನೆ ಆತ ಅಂದ್ರೆ, ಸಾಂದರ್ಭಿಕವಾಗಿ ಹೇಳ್ಬಿಡ್ತೀನಿ ಮುಂದಕ್ಕೆ ಹೋಗೋಕೆ ಮುಂಚೆ. ಬುದ್ಧನನ್ನು ನಮ್ಮ ಧರ್ಮ ಅದ್ರ ಒಳಗಡೆ ಇರೋ ಕಲಿತವರು ಹೇಗ್ ಮಾಡ್ತಿದ್ದಾರೆ ಅಂತ. ಅವರು ವಾಸೆಟ್ಟ ಮತ್ತು ಭಾರದ್ವಾಜದ ಒಂದು ಸುತ್ತ ಇದೆ. ಅದರಲ್ಲಿ ಜಾತಿ ಇಲ್ಲ ಅನ್ನೋದನ್ನ ಎಷ್ಟು ಚೆನ್ನಾಗಿ ವೈಜ್ಞಾನಿಕವಾಗಿ ಪ್ರೂವ್ ಮಾಡ್ತಾರೆ ಅಂದ್ರೆ ಅವರು. ಅವನ ಪ್ರಶ್ನೆಗೆ ವಾಸೆಟ್ಟ ಮತ್ತು ಭಾರದ್ವಾಜರು ಇಬ್ಬರು ಬಂದು ಬುದ್ಧರಿಗೆ ಪ್ರಶ್ನೆ ಕೇಳೋ ಅದನ್ನೆಲ್ಲ ಬ್ರಾಹ್ಮಣ ಹೆಂಗಸು ಋತುಮತಿ ಆಗ್ತಾಳೆ, ಹೆರಿಗೆ ಆಗ್ತಾಳೆ, ಮಗುನ ಇರ್ತಾಳೆ, ಅವಳು ಹಾಲು ಕುಡಿಸ್ತಾಳೆ ಅಲ್ವೇ ಅಂತೆಲ್ಲ ಪ್ರಶ್ನೆಗಳು ಬಹಳ ಚೆನ್ನಾಗಿ ಮಾಡ್ತಾರೆ. ಹಾಗಾದ್ರೆ ಆಕೆ ಹೇಗೆ ಬೇರೆ, ಉತ್ತಮಳು, ಇವಳು ನೀಚಳು ಅಂತ ಕನ್ವಿನ್ಸ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನೇ ಕೋಟ್ ಮಾಡಿ ಇವನು ವರ್ಣಾಶ್ರಮ ಹೋಗ್ತಿವ್ರು ಯಾರೋ ಬರೀತಾರೆ. ಇಷ್ಟು ನನ್ನ ಪ್ರಕಾರ ವರ್ಣಾಶ್ರಮ ಇದು ಇವಾಗ್ಲೂ ಇದೆ ಸರಿ ಅಂತ ಹೇಳೋರು
ಒಬ್ಬ ಕನಿಷ್ಠ ಸಾಮಾನ್ಯ ಜ್ಞಾನ ಇರುವ ಯಾವುದೇ ಮನುಷ್ಯ, ಯಾವುದೇ ವ್ಯಕ್ತಿ ಹುಟ್ಟಿನಿಂದಲೇ ಒಬ್ಬ ಮನುಷ್ಯ ಉತ್ತಮನೋ ನೀಚನೋ, ಮೇಲೋ ಕೀಳೋ, ಅಧಮನೋ ಅಥವಾ ಇನ್ಯಾರೋ ಆಗ್ತಾನೆ ಅನ್ನೋದು ಥಾಟ್ ಇದೆಯಲ್ಲ, ಅದೇ ಬಹಳ ಪಾಪಕಾರಿಯಾದದ್ದು. ಸೊ ಅದು ಯಾರೇ ಹೇಳಿದ್ರು ಖಂಡಿಸ್ತೀನಿ. ಅದನ್ನು ಬುದ್ಧ ಮೊದಲೇ ಹೇಳಿದ್ರು, ಅದು 2600 ವರ್ಷಗಳ ಹಿಂದೆ ಹೇಳಿದ್ದಾರೆ. ಇವತ್ತೂನು ಅದನ್ನ ಸರಿ ಅಂತ ಯಾರು ಹೇಳಿದ್ರೆ ಅವನಷ್ಟು ಮೂರ್ಖ ಇನ್ನೊಬ್ಬ ಇಲ್ಲ. ಲೆಟ್ ಹಿಮ್ ಬಿ ಎನಿಬಡಿ, ಲೆಟ್ ಹಿಮ್ ಬಿ ಗಾಂಧಿ, ಟು ದಟ್ ಎಕ್ಸ್ಟೆಂಟ್ ಐ ವಿಲ್ ಕಂಡೆಮ್. ಸೊ ಹಾಗಾಗಿ ಒಬ್ಬ ಸಾಮಾನ್ಯ ಜ್ಞಾನ, ಒಬ್ಬ ಕನಿಷ್ಠ ಜ್ಞಾನ ಇರುವ ಮನುಷ್ಯ ಹುಟ್ಟುವ ಆಗ ಯಾರು ಮೇಲೂ ಅಲ್ಲ ಕೀಳು ಅಲ್ಲ, ಅವನು ಮನುಷ್ಯನ ಹಾಗೆಯೇ ಬರ್ತಾನೆ. ಇನ್ನೂ ಮುಂದುವರೆದು ಹೇಳ್ಬಹುದು ಅಂದ್ರೆ ಒಬ್ಬ ದೇವರ ಹಾಗೆಯೇ ಬರ್ತಾನೆ. ದೇವರು ಅಂದ್ರೆ ಎಲ್ಲ ಒಳ್ಳೆಯ ಈ ರೀತಿಯ ಉಚ್ಚ ನೀಚ ಭಾವದ ಇದನ್ನ ಅಂಟಿಸಬಾರದು ಅವ್ರಿಗೆ. ಸೊ ಇದು ಬೌದ್ಧ ತಾತ್ವಿಕತೆ. ಇದರಲ್ಲಿ ಯಾವ ಏನು ಎಕ್ಸಾಗರೇಷನ್ಸ್ ಆಗ್ಲಿ, ಇನ್ಯಾವುದೋ ಲೋಕಕ್ಕೆ ಏನೇನೋ ಇದೆ, ನಮ್ಮನ್ನ ಯಾರೋ ಹುಟ್ಟಿಸಿದ್ದಾರೆ, ಸೂರ್ಯ ಚಂದ್ರನ್ನ ಹೀಗೆ ಮಾಡಿರೋರು ಒಬ್ರಿದ್ದಾರೆ ಅಂತೆಲ್ಲೂ ಯಾರು ಹೇಳ್ತಿಲ್ಲ. ಈ ಇಹದಲ್ಲಿ ಒಳ್ಳೆಯ ಬದುಕು ನಡೆಸ್ಬೇಕಾದ್ರೆ ಏನು ಬೇಕೋ ಅದನ್ನೆಲ್ಲ ಅಷ್ಟು ಮಾತ್ರ ಬುದ್ಧ ಕೊಟ್ಟಿರೋ. ಆಮೇಲೆ ಈ ಪುನರ್ಭವದ ವಿಚಾರವಾಗಿ ನೋಡೋಣ, ನನ್ಗೆ ಅದನ್ನ ಇಲ್ಲ ಅಂತಾನೆ ಹೇಳ್ತಾರೆ ಬುದ್ಧ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದ್ರೆ ಪಸೇ ನದಿ ಮತ್ತು ಖೇಮ. ಪಸೇ ನದಿ ಎಲ್ಲ ಒಂದ್ ಕಡೆ ಹೊರಗಡೆ ಹೋಗಿರುವಾಗ ಯಾರಾದ್ರೂ ಬೌದ್ಧ ಸನ್ಯಾಸಿಗಳನ್ನ ಹುಡುಕ್ತಿರ್ತಾನೆ. ಇವತ್ತಲ್ಲಿ ರಾತ್ರಿ ಕಳಿಬೇಕು, ಮಾತಾಡೋಕೆ ಯಾರೋ ಸಿಗ್ತಾರ ಅಂತ. ಆಗ ಅಲ್ಲಿ ಯಾರು ಇರಲ್ಲ. ಅವನು ಸೇವಕ ಬಂದು, ಒಬ್ಬ ಭಿಕ್ಕುಣಿ ಇದ್ದಾರೆ ಅಲ್ಲಿ ಭೇಟಿ ಮಾಡ್ಬೇಕು ಅಂತ ಹೋಗ್ತಾನೆ. ಅವ್ರ ಜೊತೆ ಮಾತುಕತೆ ಆಗುತ್ತೆ. ಆಗ ಅವನು ಕೇಳ್ತಾನೆ, ತಥಾಗತರು ಕಾಲವಾದ ಮೇಲೆ ಇರುತ್ತಾರೆಯೇ? ಅದನ್ನ ಅವಾಗ ತಥಾಗತರು ಹೇಳಿಲ್ಲ ಅಂತ ಹೇಳ್ತಾರೆ ಉತ್ತರ. ತಥಾಗತರು ಹುಟ್ಟುವ ಮುಂಚೆ ಇದ್ರೆ ಅಂತ ಕೇಳ್ತಾರೆ, ಅದನ್ನೂ ತಥಾಗತರು ಹೇಳಿಲ್ಲ. ಹೀಗೆ ಪುನರ್ಜನ್ಮದ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಯಾಕೆ ಇದನ್ನ ಹೇಳಿಲ್ಲ? ಮತ್ತೆ ಕೆಲವು ದಿನಗಳಾದ್ಮೇಲೆ ಪಸೇ ನದಿ ರಾಜ ಬುದ್ಧನ ಹತ್ರ ಬರ್ತಾನೆ. ಅವಾಗ ಅದೇ ಪ್ರಶ್ನೆಗಳನ್ನ ಬುದ್ಧರಿಗೂ ಹಾಕ್ತಾನೆ, ಅದೇ ಉತ್ತರ ಕೊಡ್ತಾರೆ ಅವರು. ಅದರ ಬಗ್ಗೆ ನಾನು ಹೇಳಿಲ್ಲ. ತಥಾಗತರು ಸತ್ತ ಮೇಲೆ ಮತ್ತೆ ಇರುತ್ತಾರೆ ಅಂತ ಕೇಳಿದ್ರೆ ಅದರ ಬಗ್ಗೆ ತಥಾಗತರು ಏನು ಹೇಳಿಲ್ಲ ಅಂತ ಹೇಳ್ತಾರೆ ಹೊರತು, ಮೌನ ವಹಿಸ್ತಾರೆ ಹೊರತು ಇಂಥ ಪ್ರಶ್ನೆಗಳಿಗೆ ಏನು ಕೂಡ. ಸ್ವರ್ಗ ಇದೆಯೇ ಅಂತ ಕೇಳಿದಾಗ ಖೇಮ ಹೇಳುವ ಉತ್ತರನು ಬಹಳ ತುಂಬಾ ವೈಶಿಷ್ಟ್ಯಪೂರ್ಣವಾಗಿದೆ. ನಿಮ್ಮ ಯಾರಾದರೂ ಲೆಕ್ಕಿಗನನ್ನು ಕರ್ಕೊಂಡು ಹೋಗಿ ಸಮುದ್ರದ ಪಕ್ಕದಲ್ಲಿ ದಂಡೆಯಲ್ಲಿ ನಿಂತ್ಕೊಂಡು ಅಲ್ಲಿನ ಮರಳಿನ ಕಣಗಳನ್ನ ಎಣಿಸುವಿರಾ? ಅದು ಹೇಗ್ ಸಾಧ್ಯ ಆಗತ್ತೆ? ಹಾಗೇನೆ ಇದು ಹೇಗ್ ಸಾಧ್ಯ? ಅವ್ರು ಕೊಡೋ ಉತ್ತರಗಳೆಲ್ಲ ವೈಜ್ಞಾನಿಕವಾಗಿರುವಂಥವು, ಮತ್ತೆ ನಂಬಲರ್ಹವಾದವು. ಆಮೇಲೆ ನರಕ ಇದೆಯೇ ಕೇಳ್ತಾರೆ, ಇದೆಯಾ? ಆದ್ಮೇಲೆ ನೀವು ಯಾರಾದ್ರೂ ಒಬ್ಬ ಇವನ್ನ ಅಳತೆಗಾರನ್ನು ಕರ್ಕೊಂಡು ಅವನ್ನ ಸಮುದ್ರದ ಆಳವನ್ನು, ಈ ಸಮುದ್ರ ಆಳ ಕೇಳಿದು ಅದ್ರ ಆಳ ಎಷ್ಟಿದೆ ಅಂತ ನೋಡ್ಕೊಮ್ಮ ಅಂತ ಹೇಳಿದ್ರೆ ಹೇಳ್ತೀರಾ? ಅದು ಹೇಗ್ ಸಾಧ್ಯ? ಹಾಗೆಯೇ ಇದೂನು ಅಂತ ಹೇಳ್ತಾರೆ. ಅದು ಥಿಂಗ್ಸ್ ವಿಚ್ ದೇ ಡೋಂಟ್ ನೋ, ದೇ ನೆವರ್ ಆನ್ಸರ್ಡ್. ಅದನ್ನ ನಾವು ತಿಳ್ಕೋಬೇಕು. ಇದರಲ್ಲಿ ಯಾವುದು ಊಹೆಗಳಿಲ್ಲ ಧರ್ಮದಲ್ಲಿ ಅನ್ನೋದನ್ನ ನಾವು ಈಗ ಬರ್ತಾ ಇರುವ ಫಾಲೋಯರ್ಸ್ಗೆ ಮನದಟ್ಟು ಮಾಡ್ಕೊಡ್ಬೇಕಾಗಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು, ನಮ್ಗೆ ಗೊತ್ತಿಲ್ಲದೆ ನಮ್ಮೊಳಗೆ ನಡೀತಾ ಇರುವ ಒಂದು ವಿಚಾರಗಳು. ಇದು ಎಷ್ಟು ಜನಕ್ಕೆ ನೀವು ಬೌದ್ಧ ಧರ್ಮವನ್ನು ಓದಿರೋರಿಗೆಲ್ಲ ಕೇಳಿರ್ತೀರ. ಪಂಚನಿವರಣಗಳು ಅಂತ ಇದೆ, 5 ಅಡೆತಡೆಗಳು, 5 hindrances ಅಂತ ಕರೀತಾರೆ. ಅದೇನು ಅಂದ್ರೆ ಕಾಮಚ್ಛಂದ, ಮನಸ್ಸಿನಲ್ಲಿ ನಡೆಯುವ ವಿಚಾರ ಕಾಮಚ್ಛಂದ. ವ್ಯಾಪಾದ 2ನೇದು ಅಂದ್ರೆ ಕೋಪ.
ದ್ವೇಷದಿಂದ ಕೋಪ. ಮೂರನೇದು ತೀನಮಿದ್ದ. ತೀನಮಿದ್ದ ಅಂದ್ರೆ ಆಲಸ್ಯ, ಜಡತೆ. 4 ಉದ್ದುಚ ಕುಕ್ಕುಚ್ಚ, ಚಂಚಲತೆ ಮತ್ತೆ ಚಿಂತೆ ಮಾಡ್ತಿರೋದು ಯಾವಾಗಲೂ. 5ನೇದು ವಿಚಿಕಿಚ್ಛ, ಅತಿಯಾದ ಸಂಶಯ, ಯಾವುದನ್ನು ನಂಬದೇ ಇರುವಂತದ್ದು. ಸೊ ಇದು ನೋಡಿ ನಮ್ಮ ಮನಸ್ಸೊಳಗಡೆ ನಡೀತಿರೋ, ಯಾರಿಗೂ ಗೊತ್ತಾಗಲ್ಲ. ನೀವು ಇನ್ನೊಬ್ಬರಿಗೆ ಜೊತೆ ತುಂಬಾ ನಗ್ನಗ್ತಾ ಮಾತಾಡಿ, ಬಹಳ ಸಂತೋಷವಾಗಿದ್ದೀನಿ ಅಂತ ಮಾತಾಡಿ, ಈ ನೀವರಣಗಳು ನಿಮ್ಮೊಳಗೆ ಯಾವ್ದಿದೆ, ಅದರಲ್ಲಿ ಯಾವ್ದು ಹೆಚ್ಚಿದೆ ಯಾವ್ದು ಕಮ್ಮಿ ಇದೆ ಗೊತ್ತೇ ಆಗೋದಿಲ್ಲ. ಇದು ತಿಳ್ಕೊಂಡಿಲ್ದೇ ಇರೋರಿಗೆ, ಈ ನಮ್ಮ ಶೂದ್ರರು ಇದಾರಲ್ಲ, ಐ ಆಮ್ ಡೈರೆಕ್ಟ್ಲಿ ಅಡ್ರೆಸ್ಸಿಂಗ್ ಅವರ್ ಬ್ರದರನ್ SC ST OBC ಮತ್ತೆ ಕೆಲವು ಶೂದ್ರರಿಗೆ, ಅವ್ರಿಗೆ ಧರ್ಮ ಅಂದ್ರೆ ಏನು ಗೊತ್ತಿರಲ್ಲ ಅಂದ್ರೆ ಪೂಜೆ ಮಾಡಿಸೋದು ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಾಯಿ ಒಡಿಸ್ಕೊಂಡ್ಬಂದ್ರೆ, ಹಣೆಗೆ ಹಚ್ಚಿ ಏನೋ ತೀರ್ಥ ಕುಡ್ಕೊಂಬಂದ್ರೆ ನನಗೆ ಬಹಳ ಭಕ್ತಿ ನನಗಿದೆ ಅಂತ. ಭಕ್ತಿ ಅಲ್ಲ ಅದು. ನಾನು ಓಪನ್ ಆಗಿ ಹೇಳೋದು, ದೇರ್ ಇಸ್ ನೋ ಸ್ಪಿರಿಚುಯಾಲಿಟಿ ಇನ್ ಹಿಂದೂಯಿಸಮ್ ಆಫ್ ಶೂದ್ರಾಸ್ ಅಂಡ್ ಬಿಲೋ. ಬ್ರಾಹ್ಮಣರು ಬಿಟ್ಬಿಡಿ, ಅವ್ರದೇ ಬೇರೆ ಧರ್ಮ, ಬ್ರಾಹ್ಮಣ ಧರ್ಮ. ಅದನ್ನ ನಾನು ಹಿಂದೂ ಧರ್ಮ ಅಂತ ಕರೆಯಲ್ಲ. ಅವ್ರಿಗೆ ಒಂದು ನಿಯಮ ಇದೆ, ಒಂದು ಪದ್ಧತಿ ಇದೆ, ಮಂತ್ರಗಳಿವೆ, ಶ್ಲೋಕಗಳಿವೆ. ಅವ್ರಿಗೆ ಏನ್ ಮಾಡ್ಬೇಕು, ಮಕ್ಕಳು ಹುಟ್ಟಿದಾಗ ಏನ್ ಮಾಡ್ಬೇಕು, ಯಾರು ಸತ್ತಾಗ ಏನ್ ಮಾಡ್ಬೇಕು, ಅದೆಲ್ಲ ಗೊತ್ತಿದೆ. ಮತ್ತೆ ಅದ್ರ ಪರಿಣಾಮವು ಅವ್ರ ಪ್ರಕಾರ ತಿಳ್ಕೊಂಡಿರ್ತಾರೆ, ಏನೋ ಮಾಡ್ತಾರೆ. ಅದನ್ನ ಒಂದನ್ನು ಈ ಶೂದ್ರರಿಗೆ ಮಾಡ್ಕೊಡಲ್ಲ. ಏನ್ ಮಾಡ್ತಾರೆ, ನೀವು ಬನ್ನಿ ದೇವಸ್ಥಾನಕ್ಕೆ, ಅಲ್ಲಿ ನಾವು ನಿಮಗೆ ಪೂಜೆ ಮಾಡ್ತೀವಿ. ಅವ್ರು ಏನ್ ಮಾಡ್ತಾರೋ ಇವನಿಗೇನು ಅರ್ಥವಾಗ್ತಿರಲ್ಲ. ಪೂಜೆ ಮಾಡ್ಸೋನ್ಗೆ ಅವ್ನ ತಟ್ಟೆಯಲ್ಲಿ ಕೈ ಅದು ಹಣ್ಣು ಕಾಯಿ ಕೊಟ್ರೆ ಅರ್ಧ ಇಟ್ಕೊಂಡು ಅರ್ಧ ವಾಪಸ್ ಕೊಟ್ಟು ಹೋಗಪ್ಪ ಅಂತಾನೆ. ಮತ್ತೆ ಅದ್ರ ಆಚೆಗೆ ಏನು ಮಾಡ್ತಿರಲ್ಲ ಇವನು. ಯಾಕೆಂದ್ರೆ ಓದ್ಬಾರ್ದಲ್ವಾ, ಭಗವದ್ಗೀತೆ ಓದೋಂಗಿಲ್ಲ. ಈಗ್ಲೂ ಯಾರು ಓದಲ್ಲ ಬಿಡಿ, ಪ್ರಿಂಟ್ ಮಾಡಿ ಎಷ್ಟು ಕೊಟ್ರು ಶೂದ್ರ ಎಷ್ಟು ಜನ ಓದ್ತಾರ. ನಮ್ಮ ಪ್ರೊಫೆಸರ್ಸು, ವಿಮರ್ಶಕರು, ಇವ್ರು ಅಕಾಡೆಮಿಕ್ ಸೇಕಾಗಿ ಓದ್ಕೊಳ್ಳೋರೆ ಹೆಚ್ಚು ಹೊರತು ಬ್ರಾಹ್ಮಣರಲ್ಲಿ ಓದ್ತಾರೆ, ವೇದಗಳನ್ನು ಓದ್ತಾರೆ. ಅಲ್ಲಿ ಏನಿದೆಯೋ ಇಲ್ವೋ ಅದು ಮಂತ್ರಗಳನ್ನು ಅವ್ರು ಓದ್ಕೋತಾರೆ. ಬಟ್ ನಮ್ಗೆ ಅಂಬೇಡ್ಕರ್ ಹೇಳ್ಕೊಟ್ಟಿರೋದ್ರಿಂದ ಅಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗಿರೋದ್ರಿಂದ ನಮ್ಗೆ ಏನು ಓದ್ಬೇಕು ಬಿಡ್ಬೇಕು ಅಂತ ಬಿಡ್ತೀವಿ. ಹೀಗಾಗಿ ಸ್ಪಿರಿಚುಯಾಲಿಟಿ ಇಲ್ಲದೆ ಇರುವ ಕಡೆ ಈ ಬುದ್ಧ ಧರ್ಮ ಏನ್ ಹೇಳ್ತಾ ಇದೆ, ಮನಸ್ಸಿನ ಬಗ್ಗೆನೇ ನೋಡಿ ಎಲ್ಲ. ಅದಕ್ಕೆ ಅದು ಮೀನ್ಸ್ ದಿ ಮೈಂಡ್. ಈಗಾಗ್ಲೇ ಅಭಿಧಮ್ಮ ಪಿಟಕದ ಬಗ್ಗೆ ಸಾವಿರಾರು PhDಗಳು ಮಾಡಿದ್ದಾರೆ, ಮಾಡ್ತಾನೆ. ವೆಸ್ಟರ್ನ್ ಸೈಕಾಲಜಿಸ್ಟ್ಸ್, ನ್ಯೂರೋ ಸೈಂಟಿಸ್ಟ್ ಎಸ್ಪೆಷಲಿ, ದೇ ಆರ್ ಸ್ಟಿಲ್ ಸ್ಟಡಿಂಗ್. ಮತ್ತು ಹೊಸದನ್ನ ಹುಡುಕ್ತಾ ಇದ್ದಾರೆ. ಬುದ್ಧ ಹೇಳಿದ್ರಲ್ಲಿ ಇನ್ನೂ ಇಷ್ಟು ಹೊಸದಿದೆಯಾ, ಇಷ್ಟು ಲೇಟೆಸ್ಟ್ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಆಚರಣೆಗಳಿಗೆ ಬಿಟ್ಟೇ ಬಿಟ್ಟಿದ್ದಾರೆ. ಬುದ್ಧ ಎಲ್ಲೂ ಇಂದನ್ ಮಾಡಿ ಅಂತಾನು ಏನು ಹೇಳಿಲ್ಲ. ನಾವು ಮಾಡ್ಬೇಕಾಗಿರೋ ಧ್ಯಾನ ಅಷ್ಟೇ, ಅಂದ್ರೆ ಮನಸ್ಸನ್ನ ಪಳಗಿಸುವ ಕ್ರಮ. ಸೊ ಇದಾದ್ಮೇಲೆ ಹೀಗೆ ಇದು ಇಷ್ಟು ಒಂದು ಸ್ಥೂಲವಾಗಿ ನಿಮಗೆ ಬೌದ್ಧ ತಾತ್ವಿಕತೆಯ ಬಗ್ಗೆ ನನಗೆ ತಿಳ್ಕೊಂಡಿರೋ ಅಷ್ಟು. ನಾನೇನು ಎಕ್ಸ್ಪರ್ಟ್ ಅಲ್ಲ, ಒಬ್ಬ ಸಾಮಾನ್ಯ ಉಪಾಸಕ. ಧರ್ಮವನ್ನು ಪಾಲಿಸಬೇಕು ಅಂತ, ಅದು ನಾನು ಧರ್ಮಕ್ಕೆ ಬಂದಿದ್ದು ಹೇಗೆ ಅಂದ್ರೆ, ಬಾಬಾ ಸಾಹೇಬ್ರಿಲ್ಲ, ಅವರು ಇಲ್ಲಿರಬಾರ್ದು ಅಂದಾಗ ಗೊತ್ತಾಯ್ತು, ಇಲ್ಲಿ ಇದ್ಕೊಂಡ್ರೆ ನಮ್ಗೆ ಯಾವ ಪ್ರೋಗ್ರೆಸ್ ಇರಲ್ಲ. ನಾಟ್ ಓನ್ಲಿ ಸೋಷಿಯಲ್ ಆರ್ ಸ್ಪಿರಿಚುವಲ್, ಯಾವ ತರದ ಪ್ರೋಗ್ರೆಸ್ ಇರಲ್ಲ. ಹೋಗ್ಬಿಡ್ಬೇಕು ಅನ್ನಿಸ್ತಾ ಇತ್ತು ಬಂದ್ಮೇಲೆ 20 ವರ್ಷಗಳ ಹಿಂದೆ. ಆಮೇಲೆ ಒಳಗಡೆ ಹೋದ್ಮೇಲೆ ಇದು ಇಷ್ಟೊಂದಿದೆ ಇಲ್ಲಿ ಅಂತ ಬಾಬಾ ಸಾಹೇಬ್ರ ದಾರಿ ತೋರಿಸಿದ್ರು. ಆಮೇಲೆ ಇಲ್ಲಿ ಮತ್ತೆ ಇಲ್ಲಿ ಒಳಗಡೆ ಹೋಗ್ಬೇಕು ಅನ್ನಿಸ್ದಾಗ, ಇದು ನಿಜವಾದ ಧರ್ಮ, ನಮ್ಮ ಮನುಷ್ಯನಿಗೆ ಬೇಕಾಗಿರೋ ಧರ್ಮ ಅಂತ ಒಂದಷ್ಟು ಕಲ್ತ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಇದು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಕುರಿತು ಮಾತಾಡೋದಿದ್ರೆ, ಈ ಸಬ್ಜೆಕ್ಟ್ ಏನು ಕೊಟ್ಟಿದಾರಲ್ಲ, ಇವೆರಡು ತುಂಬಾನೇ ಮ್ಯಾಚ್ ಆಗ್ತದೆ. ಬೌದ್ಧ ತಾತ್ವಿಕತೆ ಮತ್ತು ಪ್ರಜಾಪ್ರಭುತ್ವ ಮೌಲ್ಯ ಅವೆರಡೂ ಒಂದೇ. ಬೌದ್ಧ ಧರ್ಮ ಪಾಲಿಸೋದು ಪ್ರಜಾಪ್ರಭುತ್ವ ಮೌಲ್ಯಗಳನ್ನೇ. ಸೊ ಅದ್ರಲ್ಲಿ ಏನು ನಾವು ಹೇಳ್ಕೊಂಡು ಹೋಗ್ಬೋದೇ ಹೊರತು ಅಲ್ಲೆಲ್ಲೂ. ಆದ್ರೆ ಟೆಸಲ್ ಎಲ್ಲಿದೆ ಅಂದ್ರೆ ಜಾತಿ ಪ್ರಭುತ್ವದಲ್ಲಿ ಟೆಸಲ್ ಬರುತ್ತೆ. ಪ್ರಜಾಪ್ರಭುತ್ವ ಮೌಲ್ಯಗಳೇ ಇಲ್ಲ ಜಾತಿ ಪ್ರಭುತ್ವದಲ್ಲಿ. ಅದು ದೊಡ್ಡ ಸವಾಲು ನಮ್ಗೆ.
ಅದು ಈ ದೇಶದಲ್ಲಿ ಇವತ್ತು ನಡೀತಿರೋದು ಜಾತಿ ಪ್ರಭುತ್ವ ಅಥವಾ ಜಾತಿ ತಾತ್ವಿಕತೆ ಮತ್ತು ಪ್ರಜಾಪ್ರಭುತ್ವದ ಸವಾಲುಗಳು. ಒಂದಕ್ಕೊಂದು ಎಣ್ಣೆ ಸೀಗೆಕಾಯಿನ ಸಂಬಂಧ ಅದು. ಹಾಗಾಗಿ ಹೊಂದಾಣಿಕೆ ಇಲ್ಲದೆ ನಡೀತಾ ಇದೆ ಮತ್ತು ಕೆಲವರಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ. ಓನ್ಲಿ ದೋಸ್ ಬೆನಿಫಿಷಿಯರೀಸ್ ಆರ್ ದೋಸ್ ಅಪ್ಪರ್ ಕಾಸ್ಟ್, ಅವರಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ ಪ್ರಜಾಪ್ರಭುತ್ವ. ಅದು ಕೆಳವರ್ಗದವರಿಗೆ ಏನು ಪ್ರಯೋಜನ ಇಲ್ಲ, ಅದನ್ನು ಏನು ಮಾಡಕ್ಕಾಗಲ್ಲ. ಅದನ್ನ ಬಾಬಾ ಸಾಹೇಬರು ಮುಂದೆ ಚೆನ್ನಾಗಿ ಹೇಳ್ತಾರೆ, ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ. ಮೊದಲಿಗೆ ಬುದ್ಧರಾಗಕ್ಕೂ ಮುಂಚೆನೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಹೇಗಿತ್ತು ಅಂತ ಸಿದ್ಧಾರ್ಥನ ಉದಾಹರಣೆ ಕೊಟ್ಕೊಂಡೆ ಬಾಬಾ ಸಾಹೇಬ್ರು ಹೇಳ್ತಾರೆ. ಅವರು ಶಾಕ್ಯರ ಸಂಘದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋದೆ, ಬಾಬಾ ಸಾಹೇಬ್ರನ್ನು ತುಂಬಾ ಓದ್ಕೊಂಡಿರೋರೇ ಇದ್ದೀರಿ. ಶಾಕ್ಯರಿಗೂ ಕೋಲಿಯರಿಗೂ ಒಂದು ಸಂಘರ್ಷ ಉಂಟಾಗುತ್ತೆ, ಅದು ನದಿ ನೀರಿನ ವಿಚಾರದಲ್ಲಿ. ಆಗ ಸಿದ್ಧಾರ್ಥ ಮಾತ್ರ ಆ ಯುದ್ಧವನ್ನು ಒಪ್ಪಲ್ಲ, ಯುದ್ಧ ಮಾಡ್ಲೇಬೇಕು ಅಂತ ಎರಡು ಕಡೆಯನ್ನು ತೀರ್ಮಾನಿಸಿದ್ರು. ಇದು ಯುದ್ಧ ಮತ್ತೊಂದು ಯುದ್ಧಕ್ಕೆ ನಾಂದಿ ಹಾಡುತ್ತೆ ಹೊರತು ಅದು ಪರಿಹಾರ ಕೊಡಲ್ಲ ಅಂತ ಆಗ್ಲೇನೆ ಸಿದ್ಧಾರ್ಥನಾಗಿರುವಾಗ್ಲೇನೆ ಹೇಳ್ತಾರೆ. ಅದಕ್ಕೆ ಸೇನಾಧಿಪತಿ ಒಪ್ಪಲ್ಲ, ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ತುಂಬಾ ತೀವ್ರವಾದ ಶಿಕ್ಷೆಗಳಿಗೆ ಬರುತ್ತೆ. ಅದನ್ನ ಅವ್ರಿಗೆ ಶಿಕ್ಷೆಯನ್ನು ವಿಧಿಸೋಕೆ ಕಷ್ಟ ಆಗತ್ತೆ, ಯಾಕೆಂದ್ರೆ ಕೋಸಲದ ರಾಜ ಗೊತ್ತಾದ್ರೆ ನಮ್ಗೆ ತೊಂದರೆ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಸಿದ್ಧಾರ್ಥನೇ ಇಲ್ಲ ನಾನೇ ಒಂದು ಉಪಾಯವನ್ನು ಕೊಡ್ತೀನಿ, ಪರಿರ್ವಾಜಕನಾಗಿ ಹೋಗ್ತೀನಿ, ಗಡಿಪಾರಾಗಿ ಹೋಗ್ತೀನಿ ಅಂತ ಹೇಳಿ ಮನೆಗೆ ಬಿಡ್ತಾರೆ. ಸೊ ಅವಾಗ ಆ ಯುದ್ಧ ಮಾಡ್ಬೇಕಾದ ಒಂದು ಸಲಹೆಯನ್ನು ಕೊಡ್ತಾರೆ. ಅಲ್ಲಿ ಬಾಬಾ ಸಾಹೇಬರು ಅದನ್ನ ಬರೀತಾರೆ. ಎಷ್ಟು ಚೆನ್ನಾಗಿದೆ ಅದು ಅಂತಂದ್ರೆ, ನೋಡಿ, ಒಂದು ಕಮಿಟಿ ಮಾಡ್ತಾರೆ. ಅದು ಹೇಗಿರ್ಬೇಕು ಅಂತ ಹೇಳ್ತಾರೆ. ಸಿದ್ಧಾರ್ಥ ಗೌತಮನು, ಇದರಿಂದ ನಾವು ಸಂಪೂರ್ಣವಾಗಿ ನಿರ್ದೋಷಿಗಳಲ್ಲ ಎಂಬುದು ತಿಳಿಯುತ್ತದೆ. ಅದಕ್ಕಾಗಿ ನನ್ನ ಸಲಹೆ ಏನೆಂದರೆ, ನಾವು ನಮ್ಮ ಪರವಾಗಿ ಇಬ್ಬರು ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದು, ಕೋಲಿಯರು ಸಹ ಇಬ್ಬರನ್ನು ಆಯ್ಕೆ ಮಾಡಲಿ, ಈ ನಾಲ್ವರು ಸೇರಿ 5ನೇ ವ್ಯಕ್ತಿಯೊಬ್ಬನನ್ನು ಆಯ್ಕೆ ಮಾಡಿಕೊಳ್ಳಲಿ. ಆ ನಂತರ ಈ 5 ಮಂದಿ ಒಟ್ಟಾಗಿ ಕುಳಿತು ಸಮಸ್ಯೆಗೆ ಪರಿಹಾರ ಸೂಚಿಸಲಿ. ಸಿ ದ ಮೋಸ್ಟ್ ಡೆಮೊಕ್ರೆಟಿಕ್ ವೇ ಆಫ್ ಸೆಟ್ಲಿಂಗ್ ಥಿಂಗ್ಸ್. ಇದು ತುಂಬಾ ಒಂದು ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ. ಐ ಡೋಂಟ್ ಥಿಂಕ್ ಇಟ್ ಅಫೆಕ್ಟ್ಸ್ ಎನಿ. ಇದು ಇತ್ತೀಚಿನ ಒಂದು ನ್ಯಾಯ ತೀರ್ಮಾನವನ್ನ ನೋಡಿದ್ವಿ ರೈತರ ವಿಚಾರದಲ್ಲಿ. 5 ಜನರನ್ನ ನ್ಯಾಯಾಲಯವೇ ತೀರ್ಮಾನಿಸಿದೆ. ನನಗೆ ಅವಾಗ ಸ್ವಲ್ಪ ಇದು ತಕ್ಷಣ ಜ್ಞಾಪಕ. ಸಿದ್ಧಾರ್ಥ 2 ಕಡೆಯ ಒಂದು ವಿವಾದವನ್ನು ಪರಿಹರಿಸಕ್ಕೂ ಎಂತ ಉತ್ತಮವಾದ ಡೆಮೊಕ್ರೆಟಿಕ್ ಆದ ಸಲಹೆಯನ್ನು ಕೊಟ್ಟಿದ್ರಲ್ಲ, ಇವರು ಅದ್ರ ಬಗ್ಗೆ ಯೋಚನೆ ಮಾಡಿಲ್ವೇ? ಒಬ್ಬರ ಒಮ್ಮುಖವಾದ ಯಾವುದೇ ಇರಲಿ, ಸರ್ಕಾರವೇ ಇರಲಿ, ನ್ಯಾಯಾಲಯವಿರಲಿ ಅಥವಾ ರೈತ ಪ್ರತಿನಿಧಿಗಳೇ ಇರಲಿ, ಅದಕ್ಕೆ ಒಂದು ಡೆಮೊಕ್ರೆಟಿಕ್ ಸ್ವರೂಪವನ್ನು ಕೊಟ್ಟಾಗ ಅದು ತುಂಬಾ ಸಕ್ಸಸ್ ಆಗುತ್ತೆ. ಇದು ನೆನ್ಸ್ಕೊಂಡು ಈ ರೀತಿಯ ಡೆಮೋಕ್ರಸಿ ಯಾವಾಗ್ಲೇ ಇತ್ತು. ಆಮೇಲೆ ಬಾಬಾ ಸಾಹೇಬ್ ಮತ್ತೆ ಹೇಳ್ತಾರೆ, ಸಂಘದ ಎಲ್ಲ ನಡವಳಿಕೆಗಳು ಪ್ರಜಾಪ್ರಭುತ್ವದ ರೀತಿಯಲ್ಲೇ ನಡೀತಾ ಇದ್ವು ಅಂತ. ವಿವಾದಗಳೇ ಇರಲಿಲ್ಲ. ಹಿರಿಯರು ಏನ್ ಹೇಳ್ತಾರೆ ಅದನ್ನು ಒಪ್ಕೊಳ್ತಾ ಇದ್ರು, ಅಥವಾ ಬಹುಜನರು ಏನ್ ಹೇಳ್ತಾರೆ ಅದನ್ನು ಒಪ್ಕೊಳ್ತಾ ಇದ್ರು. ಜೊತೆಗೆ ಮಹಾಪರಿನಿಬ್ಬಾಣ ಸೂತ್ರದಲ್ಲಿ ಒಂದು ಘಟನೆ ಅವ್ರು ಹೇಳ್ತಾರೆ. ಬುದ್ಧರ ಸಾವಾದಾಗ ಅದನ್ನ ಹೇಳೋಕೆ ದೂತರು ಹೋಗ್ತಾರೆ. ಮಲ್ಲರ ರಾಜ್ಯಕ್ಕೆ ಹೋದಾಗ ಅಲ್ಲಿ ಶಾಸನ ಸಭೆ ಒಂದು ನಡೀತಾ ಇರುತ್ತೆ. ಅವ್ರು ಯಾರೂನು ಕದಲಲ್ಲ, ಅವ್ರು ಎಲ್ಲ ಮುಗಿಸ್ಕೊಂಡೇನೆ ಆಮೇಲೆ ಬುದ್ಧರ ಹತ್ರ ಹೋಗ್ತಾರೆ. ಇಷ್ಟ್ರ ಮಟ್ಟಿಗೆ ನಮ್ಮ ಶಾಸನ ಸಭೆಗಳು ನಡೀತಾ ಇದ್ವು ಅಂತ ಹೇಳ್ತಾರೆ. ಈ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ಬಗ್ಗೆ ಒಂದು ಸುತ್ತ ಇದೆ, ದೀಘ ನಿಕಾಯದ ಒಂದು ಸುತ್ತ ಇದೆ. ಅದನ್ನ ನಿಮ್ಗೆ ಹೇಳಬೇಕು ಅಂತ, ವಸ್ಸಕಾರ ಸುತ್ತ. ನೋಡಿ, ಆ ಕಾಲದಲ್ಲಿ ಇಷ್ಟೆಲ್ಲ ಹೇಳ್ಬಿಟ್ಟಿದ್ದಾರೆ ಅಂತ ಆಶ್ಚರ್ಯ ಆಗುತ್ತೆ ನಮ್ಗೆ. ನಾವು ತಿಳ್ಕೊಬೇಕಾದಂತ ಇದು ಕೂಡ ವಸ್ಸಕಾರ ಸುತ್ತ ಕೂಡ
ಮಹಾಪರಿನಿಬ್ಬಾನ ಸೂತ್ರದಲ್ಲೇ ಬರುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಅಜಾತಶತ್ರು ಅಂತ ಒಬ್ಬ ರಾಜ ಇದ್ದ. ಅವನಿಗೆ ಯಾವಾಗ್ಲೂ ಯುದ್ಧ ಮಾಡ್ಬೇಕು ಅನ್ನುವ ಚಟ. ಪಕ್ಕದಲ್ಲಿ ವಜ್ಜಿಗಳಿರ್ತಾರೆ. ಅಲ್ಲಿ ಅವ್ರ ಜೊತೆ ಅವ್ರಿಗೆ ತುಂಬಾ ದುರಹಂಕಾರ, ಹಾಗೆ ಹೀಗೆ ಅಂತ ಅವ್ರನ್ನ ಸೋಲಿಸ್ಬೇಕು, ನಿರ್ನಾಮ ಮಾಡ್ಬೇಕು. ಈಗಿನ ಪ್ಯಾಲೆಸ್ಟೀನಿಯನ್ಸ್ ಇಸ್ರೇಲ್ನವ್ರಿಗೆ ಹೇಳ್ತಾರಲ್ಲ, ನಿರ್ನಾಮ ಮಾಡ್ತೀವಿ ಹಾಗೆ, ಆ ತರ ಆಗ್ಲೂ ಕೂಡ ಜನ ಇದ್ರು. ಅವನು ಹೇಳ್ತಾನೆ. ಅದಕ್ಕೆ ಅವನು ಒಂದು ಒಳ್ಳೆ ಬುದ್ಧಿ ಏನ್ ಬಂತು ಅಂತಂದ್ರೆ, ತನ್ನ ಮಹಾಮಂತ್ರಿಯನ್ನ ಕರೆದು, ವಸ್ಸಕಾರ ಅಂತ ಅವನ ಹೆಸರು, ಅವನು ಹೇಳ್ತಾನೆ, ನೀನು ಬುದ್ಧರಲ್ಲಿಗೆ ಹೋಗು, ನಾನು ನಮಸ್ಕಾರ ಮಾಡದ ಹಾಗೆ ಮಾಡಿ ಪಕ್ಕದಲ್ಲಿ ಕೂತ್ಕೊಂಡು ಹೀಗೆ ಹೇಳು, ಹೀಗೆ ವಜ್ಜಿಯ ಮೇಲೆ ಯುದ್ಧ ಮಾಡ್ಬೇಕು ಅಂತ ಮನಸ್ಸಾಗಿದೆ, ಅವರ ಅಹಂಕಾರವನ್ನು ಶಮನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯವೇನು ಅಂತ ಕೇಳು ಅಂತ ಕೇಳ್ತಾನೆ. ಅದೇ ತರ ಇವನ್ ಬಂದು ಕೇಳ್ತಾನೆ. ಬಹಳ ಚೆನ್ನಾಗಿದೆ ಬುದ್ಧರು ಹೇಗೆ ಉತ್ತರ ಕೊಡ್ತಾರೆ ಅಂತಂದ್ರೆ, ಇವನು ಮಗಧ ರಾಜ್ಯಕ್ಕೆ ರಾಜಗೃಹಕ್ಕೆ ಬರ್ತಾನೆ ವಸ್ಸಕಾರ. ಬಂದ್ಬಿಟ್ಟು ಕೇಳಿದಾಗ ಈ ಆನಂದ ಶಿಷ್ಯ ಇರ್ತಾನಲ್ಲ, ಆನಂದ ಗಾಳಿ ಬೀಸ್ತಾ ಇರ್ತಾರೆ ಬುದ್ಧರಿಗೆ. ಇವನ್ ಇಷ್ಟೆಲ್ಲ ಹೇಳಿದ್ಮೇಲೆ ಕೇಳಿಸ್ಕೊಂಡು ಬುದ್ಧ ವಸ್ಸಕಾರನು ಏನು ಹೇಳಲ್ಲ. ಅವ್ರು ಯಾರಿಗೆ ಹೇಳ್ತಾರೆ ಅಂತಂದ್ರೆ, ಆನಂದನ್ ಕುರಿತು ಒಂದು ಪ್ರಶ್ನೆ ಕೇಳ್ತಾರೆ. ಏನ್ ಕೇಳ್ತಾರೆ? ಆನಂದ, ವಜ್ಜಿಗಳು ಆಗಾಗ ಒಟ್ಟಾಗಿ ಸೇರುತ್ತಾರೆ ಎಂಬುದನ್ನು ಕೇಳಿದ್ದೀಯಾ? ಹಾಗೆ ಕೇಳಿದ್ದೇನೆ ಬುದ್ಧೆ. ಎಲ್ಲಿಯವರೆಗೆ ಆನಂದ ವಜ್ಜಿಗಳು ಆಗಾಗ ಒಟ್ಟಿಗೆ ಸೇರುವ ಪದ್ಧತಿಯನ್ನು ಇಟ್ಟುಕೊಂಡಿರುತ್ತಾರೋ ಅಲ್ಲಿವರೆಗೆ ಆನಂದ ವಜ್ಜಿಗಳು ಉನ್ನತಿಯನ್ನು ಹೊಂದುತ್ತಲೇ ಇರುತ್ತಾರೆ, ಅವರ ಅವನತಿಯನ್ನು ಹೊಂದುವುದಿಲ್ಲ. ಈಗ ಪ್ರಶ್ನೆ ಅವನಿಗೆ ಕೇಳ್ತಾರೆ. ಅಂದ್ರೆ 7 ನಿಯಮಗಳ ಬಗ್ಗೆ ಹೇಳ್ತಾರೆ. ರಾಜ್ಯ ನಡಿಬೇಕಾದ್ರೆ, ಅಥವಾ ಒಂದು ಗುಂಪಾಗಿರೋ ಒಂದು ಸಂಸ್ಥೆ ನಡಿಬೇಕಾದ್ರೆ, ಒಂದು ಸಂಘ ನಡಿಬೇಕಾದ್ರೆ 7 ನಿಯಮಗಳು ಉನ್ನತಿಯನ್ನ ಕೊಡ್ತವೆ ಅಂತ ಅವ್ರು ಹೇಳಕ್. ಸೌಹಾರ್ದಯುತವಾಗಿ ಕೆಲಸ ಮಾಡುತ್ತಾರೆ ಎಂದು ಕೇಳಿದ್ದೀಯಾ? ಹೌದು, ಕೇಳಿದ್ದೇನೆ ಬಂತೆ. ಎಲ್ಲಿಯವರೆಗೆ ಆನಂದ ವಜ್ಜಿಗಳು ಒಟ್ಟಾಗಿ ಸೇರಿ ಒಟ್ಟಾಗಿ ಎದ್ದು ಒಟ್ಟಾಗಿ ಕೆಲಸ ಮಾಡುತ್ತಾರೆಯೋ ಅಲ್ಲಿಯವರೆಗೆ ಆನಂದ ಅವರ ಉನ್ನತಿಯನ್ನು ಹೊಂದುತ್ತಲೇ ಇರುತ್ತಾರೆ, ಅವನತಿಯನ್ನು ಹೊಂದುವುದಿಲ್ಲ. ಇನ್ನು 3ನೇ ಆನಂದ, ಇದುವರೆಗೆ ಯಾವುವು ಆಗಿಲ್ಲವೋ ಅವುಗಳನ್ನು ಆಚರಣೆಗೆ ತರದಿರುವ ಮತ್ತು ಈಗಾಗಲೇ ಆಗಿರುವವುಗಳನ್ನು ತಪ್ಪದೆ ಪಾಲಿಸುವ ಪದ್ಧತಿಯನ್ನು ವಜ್ಜಿಗಳು ಇಟ್ಟುಕೊಂಡಿರುವುದನ್ನು ಕೇಳಿದ್ದೀಯಾ? ಹಿಂದಿನಿಂದ ಬಂದಿರುವ ವಜ್ಜಿ ಧರ್ಮಗಳನ್ನು ಯಥಾವತ್ತಾಗಿ ಪಾಲಿಸುತ್ತಿರುವುದನ್ನು ಕೇಳಿದ್ದೀಯಾ? ಕೇಳಿದ್ದೇನೆ ಬಂತೆ. ಎಲ್ಲಿಯವರೆಗೆ ಆನಂದ ವಜ್ಜಿಗಳು ಇದುವರೆಗೆ ಆಗಿರುವವುಗಳನ್ನು ಆಚರಣೆಗೆ ತರುವುದಿಲ್ಲವೋ ಈಗಾಗಲೇ ಆಗಿರುವವುಗಳನ್ನು ತಪ್ಪದೆ ಪಾಲಿಸುತ್ತಾರೋ ಅಲ್ಲಿಯವರೆಗೆ ಅವರು ವೃದ್ಧಿಯನ್ನು ಹೊಂದುತ್ತಾರೆ, ಅವನತಿಯನ್ನು ಹೊಂದುವುದಿಲ್ಲ. ಈಗ ನೀವು ತಕ್ಷಣ ನಿಮ್ಮ ಮನಸ್ಸಿಗೆ ಕೆಲವು ಜ್ಞಾಪಕ ಬಂದಿರ್ಬೋದು. ಇರುವುದನ್ನೆಲ್ಲ ಒಡೆದು ಕೆಡೆದು ಮತ್ತೆ ಹೊಸದನ್ನು ಮಾಡ್ತಾ ಇರೋದನ್ನ ನಿಮ್ಮ ಮನಸ್ಸಿಗೆ ತಂದ್ಕೋಬಹುದು. ಈಗ ಅಂತವರು ಅವನತಿಯನ್ನು ಹೊಂದುತ್ತಾರೆ ಅಂತ ಬುದ್ಧರು ಹೇಳಿದರು. ಆನಂದ, ವಜ್ಜಿಗಳು ತಮ್ಮ ಹಿರಿಯರನ್ನು ಸತ್ಕರಿಸುವ, ಗೌರವಿಸುವ, ಸನ್ಮಾನವನ್ನು ಮಾಡುವ, ಪೂಜಿಸುವ, ಅವರು ಹೇಳಿದುದನ್ನು ತಪ್ಪದೆ ಪಾಲಿಸುವ ಕ್ರಮವನ್ನಿಟ್ಟುಕೊಂಡಿರುವುದನ್ನು ಕೇಳಿದ್ದೀಯಾ? ಕೇಳಿದ್ದೇನೆ ಬಂತೆ. ಮತ್ತೆ ಅದು ಅವನಿಗೆ ಉತ್ತರ ಕೊಡ್ತಾರೆ. ಎಲ್ಲಿಯವರೆಗೆ ಆನಂದ ವಜ್ಜಿಗಳು ತಮ್ಮ ಹಿರಿಯರನ್ನು ಸತ್ಕರಿಸುವ, ಗೌರವಿಸುವ, ಸನ್ಮಾನಿಸುವ, ಪೂಜಿಸುವ ಮತ್ತು ಅವರು ಹೇಳಿದುದನ್ನು ಪಾಲಿಸುವ ಪದ್ಧತಿಯನ್ನು ಇಟ್ಟುಕೊಂಡಿರುತ್ತಾರೋ ಅಲ್ಲಿಯವರೆಗೆ ವೃದ್ಧಿಯನ್ನು ಹೊಂದುತ್ತಾರೆ, ಅಲ್ಲಿ ಅವನತಿಯನ್ನು ಹೊಂದುವುದಿಲ್ಲ. ಮುಂದಿನದು ಚೆನ್ನಾಗಿದೆ ನೋಡಿ. ಮುಂದಿನದು, ಈಗೆಲ್ಲ ನಡೀತಾ ಇರೋದು ಆಗ್ಲೇ ಅವರು ಸಮಾಜದಲ್ಲಿ ಏನೆಲ್ಲ ಅವಘಡಗಳು ಆಗ್ತಿದ್ವು ಅನ್ನೋದನ್ನ ತಿಳ್ಕೊಂಡೇನೆ ಇನ್ನೊಬ್ಬರಿಗೆ ಉಪದೇಶ ಕೊಡ್ತಾ ಇದ್ರು ಅಂತ. ಆನಂದ,
ವಜ್ಜಿಗಳು ಕುಲಸ್ತ್ರೀಯರನ್ನು ಕುಲಕುಮಾರಿಯರನ್ನು ಬಲವಂತವಾಗಿ ಕೂಡಿ ಹಾಕುವುದಿಲ್ಲ ಎಂಬುದನ್ನು ಕೇಳಿದ್ದೀಯಾ? ನೋಡಿ, ಈಗಿನ ನಡೆಯುವಂತ ರೇಪ್ಗಳು ಅವನ್ನೆಲ್ಲ ಒಂದ್ ಸ್ವಲ್ಪ ಆವಾಗಲೇ ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ಕೇಳಿದ್ದೇನೆ ಬಂತೆ. ಎಲ್ಲಿಯವರೆಗೆ ಆನಂದ ವಜ್ಜಿಗಳು ಕುಲಸ್ತ್ರೀಯರನ್ನು ಕುಲಕುಮಾರಿಯರನ್ನು ಬಲವಂತವಾಗಿ ಕೂಡಿ ಹಾಕುವ ದುಷ್ಟ ಪದ್ಧತಿಯನ್ನು ಇಟ್ಟುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಅವರು ವೃದ್ಧಿಯನ್ನು ಹೊಂದುತ್ತಿರುತ್ತಾರೆ, ಅವನತಿಯನ್ನು ಪಡೆಯುವುದಿಲ್ಲ. ಆನಂದ ವಜ್ಜಿಗಳ ಚೈತ್ಯಗಳನ್ನು ಮತ್ತಿತರ ಪೂಜಾ ಮಂದಿರಗಳನ್ನು ಗೌರವಿಸುವ, ಮಾನ್ಯತೆ ಮಾಡುವ, ಪೂಜಿಸುವ ಮತ್ತು ಹಿಂದಿನ ಪದ್ಧತಿಗಳಂತೆ ಅವುಗಳಿಗೆ ದಾನ ಮಾಡುವ ಮತ್ತು ಧರ್ಮ ಕಾರ್ಯಗಳನ್ನು ನಡೆಸುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ. ಅವುಗಳನ್ನು ಒಡೆದು ಹಾಕುವುದಿಲ್ಲ, ಹಾಳುಗೆಡುವುದಿಲ್ಲ ಎಂಬುದನ್ನು ಕೇಳಿದ್ದೀಯಾ? ನೋಡಿ, ಇದು ಎಷ್ಟು ಮಹತ್ತರವಾದ ಪ್ರಶ್ನೆ ಅಂತಂದ್ರೆ, ಧರ್ಮಗಳ ನಡುವೆ ಒಡೆದಾಟಗಳು ಇವತ್ತೂ ನಡೀತಾ ಇದೆ. ಒಡೆದು ಹಾಕುವುದಿಲ್ಲ ಎಲ್ಲ ಹೇಳ್ತಾರೆ ಅವರು. ಹಿಂದಿನ ಪದ್ಧತಿಗಳನ್ನು ಪಾಲಿಸ್ಕೊಂಡು, ಅಂದ್ರೆ ಇನ್ನೊಂದು ಧರ್ಮವನ್ನ ಗೌರವಿಸಬೇಕು ಅನ್ನೋದನ್ನೆಲ್ಲ ಕೇಳ್ತಾ ಇದ್ದಾರೆ. ಕೇಳಿದ್ದೇನೆ ಬಂತೆ. ಎಲ್ಲಿಯವರೆಗೆ ಆನಂದ ವಜ್ಜಿಗಳ ಚೈತ್ಯಗಳನ್ನು ಮತ್ತಿತರ ಪೂಜಾ ಮಂದಿರಗಳನ್ನು ಗೌರವಿಸುವ, ಪೂಜಿಸುವ ಮತ್ತು ಅವುಗಳನ್ನು ಒಡೆದು ಹಾಕದೆ, ಪಾಳುಗೆಡವದೆ, ಹಿಂದಿನಿಂದ ಬಂದ ಪದ್ಧತಿಯಂತೆ ದಾನ ಮಾಡುವ ಮತ್ತು ಧಾರ್ಮಿಕ ಕಾರ್ಯಗಳನ್ನು ನಡೆಸುವ ಪದ್ಧತಿಯನ್ನು ಇಟ್ಟುಕೊಂಡಿರುತ್ತಾರೋ ಅಲ್ಲಿಯವರೆಗೆ ಅವರು ವೃದ್ಧಿಯನ್ನು ಹೊಂದುತ್ತಲೇ ಇರುತ್ತಾರೆ, ಅವನತಿಯನ್ನು ಹೊಂದುವುದಿಲ್ಲ. ಆನಂದ ವಜ್ಜಿಗಳು ಅರ್ಹಂತರಿಗೂ ಧಾರ್ಮಿಕರಿಗೂ ರಕ್ಷಣೆ ಕೊಟ್ಟು ಬೇರೆ ಕಡೆಗಳಿಂದ ಬರುತ್ತಿರುವ ಅರ್ಹಂತರು ಜಿತೇಂದ್ರಿಯರು ಮುಂದೆ ಬೇರೆ ಕಡೆಗಳಿಂದ ಬರಬಹುದಾದ ಅರ್ಹಂತರು ಜಿತೇಂದ್ರಿಯರು ಸುಖವಾಗಿಯೂ ಸಂತೋಷವಾಗಿಯೂ ಇರುವಂತೆ ಮಾಡುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ ಎಂಬುದನ್ನು ಕೇಳಿದ್ದೀಯಾ? ಕೇಳಿದ್ದೇನೆ ಬಂತೆ. ಅದನ್ನೇ ಇವರು ರಿಪೀಟ್ ಮಾಡ್ತಾರೆ. ಬೇರೆ ಕಡೆಗಳಿಂದ ಬರಬಹುದಾದ ಅರ್ಹಂತರು ಜಿತೇಂದ್ರಿಯರು ಸುಖವಾಗಿಯೂ ಸಂತೋಷವಾಗಿಯೂ ಇರುವಂತೆ ಸೌಕರ್ಯಗಳನ್ನು ವಹಿಸುತ್ತಾರೋ ಅಲ್ಲಿಯವರೆಗೆ ಆನಂದ ವಜ್ಜಿಗಳು ವೃದ್ಧಿಯನ್ನು ಹೊಂದುತ್ತಲೇ ಇರುತ್ತಾರೆ, ಅವನತಿಯನ್ನು ಹೊಂದುವುದಿಲ್ಲ. ಆಮೇಲೆ ಭಗವಾನರು ವಸ್ಸಕಾರ ಬ್ರಾಹ್ಮಣನ ಕುರಿತು ಹೇಳ್ತಾರೆ. ಒಮ್ಮೆ ಬ್ರಾಹ್ಮಣ, ಇವನೇ ವಸ್ಸಕಾರ ಬ್ರಾಹ್ಮಣ, ವೇಸಾಲಿಯ ಸಾರಂಧದ ಚೈತ್ಯದಲ್ಲಿ ತಂಗಿದ್ದೆ. ಆಗ ವಜ್ಜಿಗಳಿಗೆ ಈ ರೀತಿಯಲ್ಲಿ ಹಾನಿಯನ್ನು ತಪ್ಪಿಸಬಲ್ಲ 7 ನಿಯಮಗಳನ್ನು ಹೇಳಿದೆ. ಬ್ರಾಹ್ಮಣ, ಎಲ್ಲಿಯವರೆಗೆ ಹಾನಿಯನ್ನು ತಪ್ಪಿಸುವ ಈ 7 ನಿಯಮಗಳು ವಜ್ಜಿಗಳಲ್ಲಿ ಉಳಿದಿರುತ್ತವೆಯೋ ಅಥವಾ ಹಾನಿಯನ್ನು ತಪ್ಪಿಸುವ ಈ 7 ನಿಯಮಗಳಲ್ಲಿ ನಂಬಿಕೆಯನ್ನಿಟ್ಟು ವಜ್ಜಿಗಳು ಅವುಗಳನ್ನು ಪಾಲಿಸುತ್ತಾರೋ ಅಲ್ಲಿಯವರೆಗೆ ವಜ್ಜಿಗಳು ವೃದ್ಧಿಯನ್ನು ಹೊಂದುತ್ತಲೇ ಇರುತ್ತಾರೆ, ಅವನತಿಯನ್ನು ಹೊಂದುವುದಿಲ್ಲ ಅಂತಾರೆ. ಅಂದ್ರೆ ನೀನು ಅವ್ರನ್ನ ಗೆಲ್ಲಕ್ಕಾಗಲ್ಲ, ಅಜಾತ ಶತ್ರುಗೂ ಹೋಗಿ ಹೇಳು ಅನ್ನೋ ತರ. ಎಂತ ಒಳ್ಳೆಯ ಪ್ರವಚನ ನೋಡಿ ಇದು. ಇದನ್ನು ಕೇಳಿದ ಮಗದ ಮಾತೆ ಏನ್ ಮಾಡ್ತಾನೆ, ಅವನು ತುಂಬಾ ಒಳ್ಳೆಯ ಚೆನ್ನಾಗಿ ಉತ್ತರ ಕೊಡ್ತಾನೆ. ಏನಂದ್ರೆ, ಹಾನಿಯನ್ನು ತಪ್ಪಿಸುವ ಈ 7 ನಿಯಮಗಳಲ್ಲಿ ಒಂದನ್ನು ಒಟ್ಟಿಗೆ ಪಾಲಿಸಿದರೂ ವಜ್ಜಿಗಳನ್ನು ವೃದ್ಧಿಯನ್ನು ಹೊಂದುತ್ತಾರೆ. ಇಷ್ಟು 7 ನಿಯಮಗಳಲ್ಲಿ ಒಂದು ಪಾಲಿಸಿದ್ರೆ ಸಾಕು, ಇನ್ನು 7 ಪಾಲಿಸಿದ್ರೆ ಇನ್ನು ಹೇಳುವುದು ಏನಿದೆ. ಭೋ ಗೌತಮ, ಮಗಧ ರಾಜ ಅಜಾತಶತ್ರು ವಜ್ಜಿಗಳೊಂದಿಗೆ ಯುದ್ಧ ಮಾಡುವುದು ಸರಿಯಲ್ಲ. ಹೊಗಳಿಕೆಯಿಂದಲೋ ಭೇದದಿಂದಲೋ ವಜ್ಜಿಗಳನ್ನು ಗೆಲ್ಲಬೇಕು. ಗೌತಮ, ನಾನೀಗ ಹೋಗುತ್ತೇನೆ, ನಮಗೆ ಮಾಡಬೇಕಾದ ಕೆಲಸ ಬಹಳ ಇದೆ ಅಂತ ಹೊರಟು ಬಿಡ್ತಾನ. ಆಮೇಲೆ ಮತ್ತೆ ತನ್ನ ಆನಂದರಿಗೆ ಹೇಳ್ತಾರೆ ಬುದ್ಧ, ಎಲ್ಲ ಶಿಷ್ಯರನ್ನು ಇಲ್ಲಿ ಒಂದ್ ಕಡೆ ಸೇರಿಸು, ನಾನು ಅವ್ರ ಹತ್ರ ಉಪಟ್ಟಾನ ಶಾಲೆ ಅಂತಿರುತ್ತೆ, ಅಲ್ಲಿಗೆ ಸೇರಿಸು, ಅವ್ರ ಹತ್ರ ಮಾತಾಡ್ಬೇಕು ಅಂತ. ಈ ರೀತಿ 7 ನಿಯಮಗಳನ್ನ ಅವರು ಭಿಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ 4 ತರಹದ ನಿಯಮಗಳು ಕೊಡ್ತಾರೆ. 7 + 4 28. ಅವೆಲ್ಲ ಭಿಕ್ಕುಗಳು ಪಾಲಿಸುವಂತ. ನೋಡಿ, ಹೀಗೆ ಪ್ರತಿಯೊಂದು ಕೂಡ ಇನ್ನೊಬ್ಬರಿಗೆ ಹರ್ಟ್ ಮಾಡದೇ ಇರುವ ಹಾಗೆ ಮತ್ತು ಸತ್ಕರ್ಮಗಳನ್ನು ಮಾಡುವ ಹಾಗೆ, ತಮ್ಮ ಮನಸ್ಸಿಗೂ ಮೆಚ್ಚಿಕೊಳ್ಳುವ ಹಾಗೆ ಆ ರೀತಿಯ ಕಾನೂನುಗಳನ್ನು ಆಗ್ಲೇ ಮಾಡ್ಕೊಂಡ್ ಬರ್ತಿದ್ರು. ಇವೆಲ್ಲವೂ ಪ್ರಜಾಪ್ರಭುತ್ವದ ನಿಯಮಗಳು. ಇಷ್ಟು ಹೇಳಿದ್ವಲ್ಲ, 7 ನಿಯಮಗಳು ಏನಿವೆ ಅಲ್ಲ, ಇವು ಯಾವುದೇ ದೇಶದ ಕಾನೂನು ಮಾಡಬೇಕಾದಂತ ಕಾನೂನುಗಳು. ಸೊ ಹೀಗೆ ಪ್ರಜಾಪ್ರಭುತ್ವ ಮೌಲ್ಯಗಳಿಗೂ ಬೌದ್ಧ ಧರ್ಮಕ್ಕೂ ಎಷ್ಟು ಸಾಮ್ಯವಿದೆ ಅನ್ನೋದನ್ನ ಹೇಳಕ್ಕೋಸ್ಕರ ನಾನು ಈ 2 ಸುತ್ತಗಳು ಮಹಾಪರಿನಿಬ್ಬಾನ ಸುತ್ತದಲ್ಲೇ ಇರೋಂಥವು ನಾನು ಹೇಳಿದ್ದೀನಿ. ಮತ್ತೆ
ನಾನು ಬಾಬಾ ಸಾಹೇಬ್ರಿಗೆ ಬಂದ್ರೆ ಅವರು ನಮ್ಮ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಒಂದೆರಡು ಅವ್ರು ಹೇಳಿರೋ ಮಾತುಗಳನ್ನ ನಾನು ನೆನಪಿಸಕ್ ಇಷ್ಟಪಡ್ತೇನೆ. ಅವ್ರಿಗೆ ಈ ನಮ್ಮ ಸಂವಿಧಾನಕ್ಕೆ ಬರೆಯುವಾಗ ಆಯ್ಕೆ ಇರಲಿಲ್ಲ ಅಷ್ಟು. ಆಯ್ಕೆ ಏನಿತ್ತು ಅಂದ್ರೆ, ಈಗ ಸಂವಿಧಾನ ಸಮಿತಿ ಇತ್ತಲ್ಲ, ಅದಕ್ಕೆ ನೆಹರು ಮುಖ್ಯಸ್ಥರಾಗಿದ್ರು. ಮತ್ತು ಅವರೆಲ್ಲರೂ ಈ ತರದ ಸಂವಿಧಾನ ನಮಗ್ ಬೇಕು ಅಂತ ಹೇಳಿದ್ರು. ಸೊ ಇವ್ರಿಗೆ ಆಯ್ಕೆ ಇದ್ದಿದ್ದು ಬಹಳ ಕಡಿಮೆನೆ. ಪಾರ್ಲಿಮೆಂಟ್ ಅಥವಾ ಪ್ರಜಾಪ್ರಭುತ್ವವಾದಿ ಸರ್ಕಾರವೇ ಇರಬೇಕು ಅನ್ನೋದೊಂದು ಮೊದಲೇ ನಿಶ್ಚಯ ಆಗಿತ್ತು. ಅದಕ್ಕೆ ಇವರು ಚರ್ಚೆ ಮಾಡಿದಾಗ ಅಲ್ಲಿ ಬಂದಿದ್ದೇನು ಅಂದ್ರೆ, ನಮ್ಗೆ ಬ್ರಿಟಿಷ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಬೇಕಾ ಅಥವಾ ಅಮೆರಿಕನ್ ಫೆಡರಲಿಸಂ ಬೇಕಾ ಅಂತ ಎರಡು ಚರ್ಚೆ ಮಾಡಿದ್ರು. ಇನ್ನು ಕೆಲವರು ಕಮ್ಯುನಿಸ್ಟರು ನಮ್ಗೆ ರಷ್ಯಾ ಮಾದರಿ ಇದು ಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಬಾಬಾ ಸಾಹೇಬ್ರಿಗೆ ಉತ್ತರ ಕೊಡ್ತಾರೆ. ಅದನ್ನ ಚರ್ಚೆ ಮಾಡಿ ಕೊನೆಗೆ ಅವರು ಬಂದಿದ್ದು ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮ್ ಬಗ್ಗೆ. ಆದ್ರೆ ಅಲ್ಲಿ ತುಂಬಾ ಚರ್ಚೆಯನ್ನು ನೋಡಿದಾಗ ಓದಿರೋರಿಗೆಲ್ಲ ಗೊತ್ತಿರೋರು ಎಷ್ಟು ಮೂಲಭೂತವಾದಿಗಳಿದ್ರು ಅಂತಂದ್ರೆ, ಅದು ವಿ ದ ಪೀಪಲ್ ಅನ್ನೋದು ಉಪಯೋಗಿಸಕ್ಕೂ ಅವರು ವಿರೋಧ ಮಾಡಿದ್ದಾರೆ. ಇಲ್ಲ, ವಿ ದ ನೇಷನ್ ಅಂತ ಮಾಡಿ ಅಂತ. ಅದನ್ನ ಬಾಬಾ ಸಾಹೇಬ್ ವಿ ದ ಪೀಪಲ್ ಅಂದ್ರೆ ವಿ ಆರ್ ಆಲ್ ಇನ್ಕ್ಲೂಡೆಡ್ ಅಲ್ವಾ. ಅಲ್ಲಿ ಕೊನೆ ಮನುಷ್ಯನು ಆಕ್ಚುಲಿ ಅದೆಲ್ಲ ಹೇಳಕ್ ಹೋದ್ರೆ ಕೆಲವೆಲ್ಲ ಕಾಂಟ್ರವರ್ಸಿಸ್ ಆಗ್ತವೆ. ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಅವರು ಅನ್ಟಚಬಲ್ಸ್ ಅಲ್ಲಿ ಬೇಡ ಅಂತ ಅನ್ನೋದಾಗಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲೇ ಹೇಳ್ಬಿಟ್ರಲ್ಲ, ಗಾಂಧಿನೇ ಬೇಡ ಅಂತ ಹೇಳಿದ್ರು. ಅವ್ರಿಗೆಲ್ಲ ವೋಟಿಂಗ್ ರೈಟ್ಸ್ ಯಾಕೆ, ಅವ್ರಿಗೇನ್ ಗೊತ್ತಾಗತ್ತೆ ಅನ್ನೋಷ್ಟು ಇತ್ತು. ಬಾಬಾ ಸಾಹೇಬ್ ಇಲ್ಲ ಅಂದಿದ್ರೆ ಈ ತರದ ಡೆಮೋಕ್ರಸಿ ಮತ್ ನೀವೆಲ್ಲ ಹೀಗೆ ಮಾತಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಹೀಗಿರುವಾಗ ಅವ್ರಿಗೆ ಆಯ್ಕೆ ಕಡಿಮೆ ಇತ್ತು. ಇದನ್ನ ಪ್ರಜಾಪ್ರಭುತ್ವನ ಸಂಸದೀಯ ಪ್ರಜಾಪ್ರಭುತ್ವವನ್ನ ಕೊಟ್ರು. ಈಗಾಗ್ಲೇ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅಲ್ಲಿ ಗುಪ್ತ ಮತಗಳು, ಬ್ಯಾಲೆಟ್ ಪೇಪರ್ಸ್ ಇತ್ತು ಅಂತ ಹೇಳ್ತಾರೆ. ಬುದ್ಧರ ಸಂಘದಲ್ಲಿ ಚಾಲ್ತಿ ಇತ್ತು. ಮತಪತ್ರಗಳಿದ್ದವು. ಅದಕ್ಕೆ ಸಾಲ ಪತ್ರಕ ಗ್ರಾಹಕಗಳು ಅಂತ ಕರಿತಿದ್ರಂತೆ. ರಿಟನ್ ಇನ್ ಒನ್ ಪ್ಲೇಸ್. ಏನು ಅಂತ ಅದು ಯಾವುದು ಪಾಲಿನೋ ಅಥವಾ ಏನೋ ಗೊತ್ತಾಗ್ಲಿಲ್ಲ. ಇದು ಪ್ರಾಚೀನ ಭಾರತ ಏನಿತ್ತು ಅದು ಪ್ರಪಂಚಕ್ಕೆ ಮಾದರಿಯಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ ಸಂಸದೀಯ ಸರ್ಕಾರದಲ್ಲಿ ವಾಲ್ಟರ್ ಬಾಗಟ್ ಕೋಟ್ ಮಾಡ್ತಾರೆ. 3 ಕಾರಣಗಳನ್ನು ಕೊಡ್ತಾರೆ. ಒಂದು, ಅನುವಂಶೀಯ ಆಡಳಿತವನ್ನ ತಿರಸ್ಕರಿಸೋದು. ಇನ್ನೊಂದು, ಯಾವುದೇ ಕಾನೂನು ಜನರಿಗೆ ಅನ್ವಯಿಸುವಂಥದ್ದು. ಎಲ್ಲರೂ ಪ್ರತಿನಿಧಿಗಳ ಒಪ್ಪಿಗೆಯಿಂದ ಕಾನೂನು ಮಾಡಬೇಕು. 3ನೇದು, ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ನೀಡಲು ಅರ್ಹತೆ ಪಡೆಯಬೇಕಾದ್ರೆ ನಿಗದಿತ ಕಾಲಾವಧಿಯಲ್ಲಿ ಜನರ ಬಳಿಗೆ ಹೋಗಿ ಬಹುಮತವನ್ನು ಪಡೆಯುವಂಥದ್ದು. ಅಂದ್ರೆ ಬಾಗಟ್ ಹೇಳೋ ತರದ್ದು ಅದು ಸಂಕ್ಷಿಪ್ತವಾಗಿ ಅವರು ಒಂದು ಪುಸ್ತಕ ಕೊಟ್ಟು ಮಾಡ್ತಾರೆ. 2 ಹೇಳೋದು. ಒಂದು, ಪ್ರಜಾಪ್ರಭುತ್ವ ಏನು ಅಂತಂದ್ರೆ ಅದು 2 ಮುಖ್ಯ ಲಕ್ಷಣ ಇದೆ. ಒಂದು, ಚರ್ಚೆಗೆ ಅವಕಾಶ ಇರುತ್ತೆ, ಅಲ್ಲಿ ಮುಷ್ಟಿ ಯುದ್ಧ ಇರಲ್ಲ. 2ನೇದು, ವಿರೋಧ ಪಕ್ಷ ಇರಬೇಕು ಅಲ್ಲಿ ಚರ್ಚೆಗೆ. ಸೊ ಇವೆರಡನ್ನು ನಮ್ಮ ಬಾಬಾ ಸಾಹೇಬ್ರ ಸಂವಿಧಾನ ಇಟ್ಕೊಂಡೇ ಇವೆರಡನ್ನು ಕಡೆಗಣಿಸಿ ಸರ್ಕಾರ ನಡೆಸ್ತಾ ಇರೋದನ್ನ ನೋಡ್ತಾ ಇದೀವಿ ನಾವು. ಅದಕ್ಕೆ ಅವರೇ ಹೇಳ್ಬಿಟ್ಟಿದ್ದಾರೆ, ಇದು ಈ ಸಂವಿಧಾನ ಯಾರು ಅನುಷ್ಠಾನಕ್ಕೆ ತರ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಸಂವಿಧಾನ ತನ್ನಷ್ಟಕ್ಕೆ ತಾನೇ ಶಕ್ತವಾಗಕ್ ಸಾಧ್ಯ ಇಲ್ಲ. ಅದನ್ನ ಅನುಷ್ಠಾನಗೊಳಿಸೋ ಮೇಲೆ ಅದು ಅವಲಂಬಿಸಿದೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವೇನ್ ನೆನೆಸ್ಕೋಬೇಕು ಅಂತಂದ್ರೆ, ಬಾಬಾ ಸಾಹೇಬ್ ಇಸ್ ಗಿವನ್ 3 ವಾರ್ನಿಂಗ್ಸ್. ಅವಾಗ್ಲೇನೆ ಬಹಳ ಮಹತ್ವದ ಭಾಷಣ ನವೆಂಬರ್ 25, 1949 ಮಾಡಿದ ದ ಲಾಸ್ಟ್ ಸ್ಪೀಚ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ. ಅಲ್ಲಿ 3 ವಾರ್ನಿಂಗ್ ನ ಕೊಡ್ತಾರೆ. ಈ 3 ವಾರ್ನಿಂಗು
ನನಗೆ ಸಿಕ್ಕದಾಗೆ ಇದು ಜಾರ್ಜ್ ವಾಷಿಂಗ್ಟನ್ ಕೂಡ ಮಾಡಿದ್ದ. ಫಸ್ಟ್ ಪ್ರೆಸಿಡೆಂಟ್ ಆಫ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅವನು ಕೂಡ ಲಾಸ್ಟ್ ಸ್ಪೀಚ್ ಅಲ್ಲಿ 3 ವಾರ್ನಿಂಗ್ ಕೊಡ್ತಾನೆ. ಅವನು ಕೊಡೋದು ಇಂಪಾರ್ಟೆನ್ಸ್ ಆಫ್ ಯೂನಿಟಿ, ಆಮೇಲೆ ಒನ್ ಶುಡ್ ನಾಟ್ ಹ್ಯಾವ್ ದ ಲಾಯಲ್ಟಿ ಟು ದ ಪಾರ್ಟಿ ಓವರ್ ನೇಷನ್ ಅಂತ ಹೇಳ್ತಾನೆ. ದಟ್ಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ಟುಡೇ. Who has a loyalty to the party than nation. That's what is happening. ಇದನ್ನು ಜಾರ್ಜ್ ವಾಷಿಂಗ್ಟನ್ ಕೊಟ್ಟ. 3ನೇದು ಡೇಂಜರ್ ಆಫ್ ಫಾರಿನ್ ಎಂಟ್ಯಾಂಗಲ್ಮೆಂಟ್ಸ್. ಬಿಕಾಸ್ ಅವಾಗೆಲ್ಲ ಇನ್ನು ಸಣ್ಣ ದೇಶವಿತ್ತು, ಅದು ಯುರೋಪಿಯನ್ ದೇಶಗಳ ಎದುರು ಬಹಳ ಸೊರಗಿದ್ರು, ಹೊಡೆದಾಡ್ತಿದ್ರು. ಹಾಗಾಗಿ ಅದನ್ನೊಂದು ಕೊಟ್ಟಿದ್ದ. ಸೊ ಅದೇ ಮಾದರಿಯಲ್ಲಿ ಬಾಬಾ ಸಾಹೇಬರು 3 ವಾರ್ನಿಂಗ್ಸ್ ನ ಕೊಡ್ತಾರೆ ಲಾಸ್ಟ್ ಸ್ಪೀಚ್ ಅಲ್ಲಿ. ಅದು ನಮ್ಮ ದೇಶಕ್ಕಂತೂ ಬಹಳ ಮಹತ್ವದ್ದು. ಅದು ಇವತ್ತಿನವ್ರು ಯಾರು ನೆನೆಸ್ಕೊತಾ ಇಲ್ಲ ಅಂತ ಕಾಣಿಸ್ತದೆ. ಫಸ್ಟ್ ಥಿಂಗ್ ಈಸ್, ಯಾವುದೇ ವಿಷಯವನ್ನು ನಾವು ಸಂವಿಧಾನಾತ್ಮಕವಾಗಿ ಬಗೆಹರಿಸ್ಕೋಬೇಕು. ಅದನ್ನ ಬಲವಂತದಿಂದ, ಅಂದ್ರೆ ಸತ್ಯಾಗ್ರಹದ ಮುಖಾಂತರ, ಮತ್ತೆ ಬೇರೆ ತರದ ಹೋರಾಟಗಳನ್ನ ಬಿಟ್ಟು ಸಂವಿಧಾನದ ಒಳಗೇನೆ ನಾವು ಪರಿಹರಿಸ್ಕೋಬೇಕು ಅಂತ ಒಂದು ಹೇಳ್ತಾರೆ. ಇನ್ನೊಂದು, ಒಬ್ಬ ಎಷ್ಟೇ ದೊಡ್ಡ ವ್ಯಕ್ತಿಯಾಗ್ಲಿ ಲಿಬರ್ಟಿಯನ್ನು ನಾವು ಅವ್ರ ಪಾದದ ಕೆಳಗೆ ಇಡಬಾರ್ದು. ದಟ್ ಲೀಡ್ಸ್ ಟು ಎ ಡಿಸ್ಟ್ರಕ್ಷನ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದಾರೆ ಅವರು. ಆಗ್ಲೇ ದಾರ್ಶನಿಕರು ಆಗ್ಲೇ ಹೇಳ್ಬಿಟ್ಟೋಗಿದ್ದಾರೆ. ಇವತ್ತು ಹಾಗೆ ಆಗಿದೆ. ಎಲ್ಲವನ್ನೂ ತಮ್ಮ ಒಬ್ಬರ ಪಾದದ ಕೆಳಗೆ ಬಿಟ್ಟು ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ ಎಲ್ಲ ಹೋಗ್ತಾ ಇವೆ. ಅದು ದಟ್ ಲೀಡ್ಸ್ ಟು ಡಿಕ್ಟೇಟರ್ಶಿಪ್ ಅಂತಾನು ಕೂಡ ಹೇಳ್ತಾರೆ. ದಟ್ ವಿ ಆರ್ ಜಸ್ಟ್ ವಿಟ್ನೆಸಿಂಗ್ ಆಲ್ಮೋಸ್ಟ್. ಇನ್ನೊಂದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ, ನಾವು ವಿ ಹ್ಯಾವ್ ಎಂಟರ್ಡ್ ಇನ್ ಟು ಒಂದು ವೈರುಧ್ಯವಾದ ಸಮಾಜಕ್ಕೆ ಹೋಗ್ತಾ ಇದೀವಿ ನಾವು ಅಂತಂದ್ರೆ, ವಿ ಹ್ಯಾವ್ political democracy, but we don't have social democracy. Now, without social democracy, political democracy is not complete. Democracy is not complete ಅಂತ ಹೇಳ್ತಾರೆ. ಇವತ್ತು ಜಾತಿ ಪದ್ಧತಿಯಿಂದ ಅವ್ರು ಹೇಳ್ತಾರೆ, ಜಾತಿ ಇಷ್ಟೊಂದು ಸಾವಿರಾರು ಜಾತಿಗಳಿದ್ದಾಗ ಇದು ಹೇಗೆ ಪ್ರಜಾಪ್ರಭುತ್ವ ಕೆಲಸ ಮಾಡುತ್ತೆ ಅಂತ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಅವ್ರ ಸ್ಪೀಚ್ ಅಲ್ಲಿ. ಹೌ ಕ್ಯಾನ್ ಇಟ್ ವರ್ಕ್? It is difficult to manage, and caste is anti-national ಅಂತ ಹೇಳ್ತಾರೆ. Caste is anti-national ಅವ್ರ ಪ್ರಕಾರನೇ, but still everything is done on the basis of castes. ಚುನಾವಣೆಯಿಂದ ಹಿಡಿದು ಪ್ರತಿಯೊಂದು, ಆಮೇಲೆ ಮಂತ್ರಿಗಳನ್ನ ಮಾಡೋದ್ರಿಂದ ಹಿಡಿದು, ಸೀಟ್ ಹಂಚಿಕೆಯಿಂದ ಹಿಡಿದು, ನೀವು ಪೋರ್ಟ್ಫೋಲಿಯೋ ಹಂಚಿಕೊಳ್ಳೋದ್ರಿಂದ ಹಿಡಿದು, ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್, ಇಟ್ ಈಸ್ ಜಸ್ಟ್ ಫುಲ್ ಆಫ್ ಕಾಸ್ಟಿಸ್ಟ್. ನಾನು ಕ್ಯಾಸ್ಟೋಕ್ರಸಿ ಅಂತ ಬರೆದು ಒಂದು ಲೇಖನದಲ್ಲಿ ಐ ಹ್ಯಾವ್ ಕೈಂಡ್ ದಟ್, ಐ ಡೋಂಟ್ ನೋ ವೆದರ್ ಇಟ್ ವಾಸ್ ದೇರ್ ಅರ್ಲಿಯರ್, ಬಟ್ ಐ ಹ್ಯಾವ್ ಕೈಂಡ್ ದಟ್ ಕ್ಯಾಸ್ಟೋಕ್ರಸಿಯಲ್ಲಿ ಇದೀವಿ ನಾವು ಅಂತ. ಮತ್ತೆ ಇದು ಎಷ್ಟು ಅವಮಾನಕರವಾದದ್ದು ಅಂದ್ರೆ, ನಮ್ಗೆ ನಮ್ಮ ನಾಯಕರು ತಿಳ್ಕೊತಾನೆ ಇಲ್ಲ ಅವರು. ನೌ ಇಟ್ ಹಸ್ ಸ್ಟಾರ್ಟೆಡ್ ಇನ್ ಅಮೆರಿಕ. ಅಲ್ಲಿ ಒಂದು ಸಿಸ್ಕೋ ಅನ್ನೋ ಕಂಪನಿ ಮೇಲೆ ಕೇಸ್ ಹಾಕಿದ್ದಾರೆ ಅವರು. ಸಿಸ್ಕೋ ಕಂಪನಿನೇ, ಅಲ್ಲಿ ಯಾರೋ ಮೇಲ್ಜಾತಿಯವರು ದಲಿತರನ್ನ ಡಿಸ್ಕ್ರಿಮಿನೇಟ್ ಮಾಡೋದು ಅಂದ್ಬಿಟ್ಟು ಅಲ್ಲಿ ನಡೀತಾ ಇದೆ. ಇಟ್ ಸ್ಟಾರ್ಟೆಡ್ ಆಲ್ರೆಡಿ, ಒಂದೊಂದಾಗಿ ಹೊರಗೆ ಬರುತ್ತೆ. ದ ಕ್ಯಾಸ್ಟ್ ಈಸ್ ಐಡೆಂಟಿಫೈಡ್ ಆಸ್ ಅ ನೆಗೆಟಿವ್ ಫ್ಯಾಕ್ಟರ್. ಅದನ್ನ ಇಂಡಿಯಾದ ಮೇಲೆ ಹಾಕ್ತಾರೆ ಎಲ್ಲರೂ. ಇದು ಇಂಡಿಯನ್ ಕಾಸ್ಟ್ ಸಿಸ್ಟಮ್. ಇಂಡಿಯನ್ ಏನ್ ಮಹಾ ದೊಡ್ಡ ಕೊಡುಗೆ ಇದು ಇಂಡಿಯಾದ ಅಂದ್ರೆ. ಇಂಡಿಯಾದ ಮಹಾ ದೊಡ್ಡ ಕೊಡುಗೆ ಅಂದ್ರೆ ಬುದ್ಧ. ಆಲ್ ಗುಡ್ ಥಿಂಗ್ಸ್ ಅಂಡ್ anything that is spoken about Buddha, it's about mind, and Buddha is everywhere in the world now. Whether he is a Buddhist with a nomenclature of Buddhist or not, everybody wants to know about Buddha. Buddha is something unique, something different, something marvelous. So ಅದು ಮಾತ್ರ ಎಸ್ಟಾಬ್ಲಿಷ್ ಆಗಿದೆ. ಅದರಿಂದ ಇಲ್ಲಿರುವ ನಮ್ಮ ದೇಶದ ಒಳಗಿರುವ ಬಲಪಂಥೀಯ ವೈದಿಕರು ಏನೇ ಹುನ್ನಾರ ಮಾಡಿದ್ರು, ಎಷ್ಟೇ ಬ್ಲಾಗ್ಗಳಲ್ಲಿ ಬರ್ಕೊಂಡ್ರು ಏನು ಮಾಡಕ್ಕಾಗಲ್ಲ. ಸುಳ್ಳೇ ಆಗಿರುತ್ತೆ ಅದು. ಹಾಗಾಗಿ ನಾವು ಧೈರ್ಯವಾಗಿ ನಮ್ಮ ಧರ್ಮವನ್ನು ಹೇಳಬೇಕು.
ಜೊತೆಗೆ ಐ ಥಿಂಕ್ ಟೈಮ್ ಸಾಕಷ್ಟು ಮಾತಾಡ್ಬಿಟ್ಟೆ ಅನ್ಸುತ್ತೆ. ಒಂದು ಮಾತು ಹೇಳೋದೇನು ಅಂದ್ರೆ, ನಮ್ಮ ಜನಗಳಿಗೆ ಈ ದಲಿತ್ಸ್ ಅಂಡ್ OBCs STSC OBCs ಅಂತ ಏನ್ ಹೇಳ್ತೀವಲ್ಲ, ವೆರಿ ಕ್ರೂಷಿಯಲ್, ಅಂಡರ್ ಪ್ರಿವಿಲೇಜ್ಡ್, ಅಂಡರ್ ಡೆವಲಪ್ಡ್ ಕಮ್ಯುನಿಟೀಸ್ ಇವೆಲ್ಲ. ನಾವು ಧೈರ್ಯ ಮಾಡಿ ಈ ಧರ್ಮವನ್ನು ಒಪ್ಕೊಂಡು ಅಲ್ಲಿಯ ವಿಧಿವಿಧಾನಗಳನ್ನು ಫಾಲೋ ಮಾಡಿದ್ರೆ ನಮಗೆ ವೈಯಕ್ತಿಕ ಶ್ರೇಯಸ್ಸು ಮತ್ತು ಸಾಮಾಜಿಕ ಶ್ರೇಯಸ್ಸು ಇದೆ. ಸಮಾಜದಿಂದ ಆಮೇಲೆ ದೇಶದ ಶ್ರೇಯಸ್ಸು ಕೂಡ. ಈ ಜಾತಿ ಪದ್ಧತಿಯಿಂದ ಎಲ್ಲ ಮೌಲ್ಯಗಳೇ ಕಮ್ಮಿ ಆಗಿದೆ. ಸಾಮಾಜಿಕ ಮೌಲ್ಯಗಳಂತ ಎಲ್ಲ ಕಮ್ಮಿ ಆಗಿದೆ. ನಮ್ಮಲ್ಲಿ ಬೌದ್ಧರ ಸಂಖ್ಯೆ ಹೆಚ್ಚಾದಷ್ಟು ಸ್ವಲ್ಪ ಪ್ಯೂರಿಫೈ ಆಗಿ ಆಗ್ತಾ ಇರುತ್ತೆ. ಯಾಕೆಂದ್ರೆ ಆಲ್ ಮಾರಲ್ಸ್, ಇಟ್ಸ್ ಓನ್ಲಿ ಮಾರಲ್ಸ್ ದಟ್ ದಿ ಧಮ್ಮ ಟೀಚ್. ಸೊ ಅದಕ್ಕೆ ನಮ್ಮ ಮುಖಂಡರುಗಳು ಏನೇ ಇದ್ದಾರೆ, ಕೆಳವರ್ಗದ ಜಾತಿಗಳ ಮುಖಂಡರು, ಅವರು ಈಗ ಎಷ್ಟು ನಾನು ಮಹಾಬೋಧಿಗೆ ನಾನು ರೆಗ್ಯುಲರ್ ವಿಸಿಟರ್ ಅಲ್ಲ, ಅಲ್ಲಿ ವಿಪಸ್ಸನ ಟೀಚರ್ಸ್ ಬರ್ತಾರೆ, ಅವರೆಲ್ಲ ಬ್ರಾಹ್ಮಣರೇ ಇರ್ತಾರೆ. ಮತ್ತೆ ಕ್ಲಾಸ್ಗೆ ಅಟೆಂಡ್ ಮಾಡೋರು 20 ಜನದಲ್ಲಿ 18 ಜನ ಬ್ರಾಹ್ಮಣರೇ. 2-3 ಜನ ಯಾರೋ ಬೇರೆ ಕೊಲೆಯರು, ಮಾದಿಗರು, ಮತ್ತೆ ಯಾರೋ ತುಂಬಾ ಯಾಕೆಂದ್ರೆ ಪೇಶನ್ಸೇ ಇಲ್ಲ ನಮ್ಗೆ. ಕಲಿಯಕ್ ಪೇಶನ್ಸ್ ಇರಲ್ಲ, ಓದಕ್ ಪೇಶನ್ಸ್ ಇರಲ್ಲ. ಸುಮ್ನೆ ಅದೇನೋ ಇದು ದೊಡ್ಡ ಯಾರೋ ಹೇಳ್ತಾರೆ ಅಂತ ನಾವು ಚೆನ್ನಾಗಿ ಒಳ್ಳೆ ಧರ್ಮ ಅಂದ್ಕೊಂಡಿರ್ತೀವಿ. ಒಳಗೆ ಹೋಗಿ ನೋಡ್ಬೇಕು, ಮತ್ತೆ ಯಾರು ಸುಳ್ಳು ಹೇಳ್ತಿದಾರೆ ಗೊತ್ತಾಗುತ್ತೆ. ಅವಾಗ ನಮ್ಗೆ ತಾಳ್ಮೆನೇ ಇರಲ್ಲ, ಕೇಳೋಕ್ಕೂ ಇರಲ್ಲ. ಅವ್ರು ಯಾಕೆ ಅಂದ್ರೆ ಬ್ರಾಹ್ಮಣ ಒಂದು ನೀತಿ ನಿಯಮ ಇದೆ. ಸೊ ಹಾಗಾಗಿ ದೇ ಲರ್ನ್ ವಿಪಸ್ಸನ. ಅದು ನಮ್ಮ ಟ್ರೆಷರರಿ. ಅದು ಬುದ್ಧ ಧಮ್ಮ ಬುದ್ಧ ಇಸ್ ಎ ಟ್ರೆಷರ್ ಅಂಡ್ ಇಟ್ ಈಸ್ ಅವೈಲೇಬಲ್ ಟು ಅಸ್. ನಾವು ಅದ್ರ ಬೆಲೆನೇ ತಿಳ್ಕೊಳ್ತಾ ಇಲ್ಲ. ಬಾಬಾ ಸಾಹೇಬ್ರು ಕೊಟ್ಟಿದ್ದಾರೆ ನಮ್ಗೆ ಅಂತ ಒಂದು ಒಳ್ಳೆ ಟ್ರೆಷರ್ನ ಎತ್ತು ನಮ್ಗೆ ಕೊಟ್ಟಿದ್ದಾರೆ. ಅದು ನಾವು ಸ್ವಂತನಾಗಿಸ್ಕೊಂಡು ಸುಮ್ಮನೆ ಭಯ ಬಿದ್ದು ಯಾವ್ಯಾವ ಮೂರ್ತಿಗಳನ್ನ ನೋಡಿ, ಮಾರಮ್ಮನ್ ಕೊರೋನಾ ಬಂದಿದೆ ಅಂದ್ಬಿಟ್ಟು ಹಳ್ಳಿಯಲ್ಲಿ ಎಲ್ಲ ಮಾರಮ್ಮನ್ ಪೂಜೆ ಮಾಡ್ತಾ ಇದಾರಲ್ಲ, ಯಾರು ಮಾಡ್ತಾರೆ? ಅವರೆಲ್ಲ OBCs ಇದ್ದಾರೆ. ಮತ್ತೆ ಎಲ್ಲಾ ಕೆಟ್ಟ ಆಚರಣೆಗಳೆಲ್ಲ ಇವ್ರ ಹತ್ರನೇ ಕಾನ್ಸಂಟ್ರೇಟ್ ಆಗಿರೋದು ಯಾಕೆ? ಇಷ್ಟು ತಿಳ್ಕೊಳ್ದೆ ನಾವು ಅದ್ರ ನಮ್ಮಲ್ಲಿ ಕಮ್ಯುನಿಕೇಟ್ ಮಾಡೋ ಕೊರತೆ ಇದೆ. ಹಳ್ಳಿಗಳಿಗೆ ಹೋಗ್ಬಿಟ್ಟು ಇದೆಲ್ಲ ಇದು ನಮ್ಮನ್ನ ಗುಲಾಮೀಕರಿಸಿದ ಪದ್ಧತಿ. ಇದು ಜಾತಿಗಳು ಅಂತಂದ್ರೆ ಗುಲಾಮಿತನ. ಇದರಿಂದ ಹೊರಗೆ ಬರ್ಬೇಕು ಅಂತ ನಾವು ಹೇಳ್ಬೇಕು. ವಿ ಕಾಂಟ್ ಟೆಲ್ ದಿಸ್ ಟು ದಿ ಕಾಸ್ಟ್ ವಿಚ್ ಆರ್ ಬೆನಿಫಿಷಿಯರೀಸ್ ಆಫ್ ದಿ ಕಾಸ್ಟ್ ಸಿಸ್ಟಮ್. ಅವ್ರಿಗೆ ಬೇಕಾಗಿಲ್ಲ. ಇನ್ ಯಾರೋ ಒಬ್ರು ಇದ್ದಾರೆ, ಯಾರೋ ನಮ್ಗೆ ಫ್ರೀಯಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಆ ಮೇಲರಿಮೆಯನ್ನು ಕೊಟ್ಬಿಟ್ಟಿದಾರಲ್ಲ ಅವ್ರಿಗೆ. ನಾವು ಅದ್ಯಾಕೆ ಕೀಳರಿಮೆಯ ಜೊತೆಗಿರ್ಬೇಕು? ಅದರಿಂದ ನಮ್ಮ ಮಕ್ಕಳಿಗೆ ಯಾವ ಪ್ರೋಗ್ರೆಸ್ ಆಗಲ್ಲ. ಅವ್ರಿಗೂ ಮಕ್ಕಳನ್ನ ನಾವು ಸ್ವಾಭಿಮಾನಿಗಳನ್ನಾಗಿ ಮಾಡ್ಬೇಕಾದ್ರೆ ಒಪ್ಕೋಬೇಕು. ಅದರಿಂದ ನಾನು ಇದು ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ನನ್ನ ಮಾತು ಇಷ್ಟು ಸಾಕು ಅನ್ಸುತ್ತೆ. ಪ್ರಜಾಪ್ರಭುತ್ವ ಮೌಲ್ಯಗಳು, ಬೌದ್ಧ ಧರ್ಮ ಎರಡೂ ಹೊಯ್ಕೈಯಾಗಿ ನಿಲ್ತವೆ, ಹೊಂದಾಣಿಕೆ ಆಗ್ತವೆ. ಬಟ್ ಆದ್ರೆ ಈ ದೇಶದಲ್ಲಿ ದುರದೃಷ್ಟವಶಾತ್ ಅದಿಲ್ಲ. ಪ್ರಜಾಪ್ರಭುತ್ವ ಇಲ್ಲ, ಗೌಣವಾಗಿದೆ. ಅದು ಹೊರಾವರಣ ಅಷ್ಟೇ. ಒಳಗಿರೋ ಹೂರಣವೆಲ್ಲ ಜಾತಿ ಪ್ರಭುತ್ವ. ಡೆಮೋಕ್ರಸಿ ಹೆಸರಲ್ಲಿ ವಿ ಆರ್ ಎ ಬಿಗ್ಗೆಸ್ಟ್ ಡೆಮೋಕ್ರಸಿ ಅಂತ ಹೊರಗಡೆ ಭಾಷಣ ಮಾಡ್ತಾರಲ್ಲ, ನಂಗೆ ನಗು ಬರ್ತಿರುತ್ತೆ. ವಿ ಆರ್ ಎ ಬಿಗ್ಗೆಸ್ಟ್ ಡೆಮೋಕ್ರಸಿ ಅಂತ. ಇಲ್ಲಿ ಯಾರು ಒಬ್ಬ ಮೇಜರ್ ಜಾತಿಯವನೇ ಮುಖ್ಯಮಂತ್ರಿ ಆಗ್ತಾನೆ, ಚೀಫ್ ಸೆಕ್ರೆಟರಿ ಆಗ್ತಾನೆ. ಎಲಿಜಿಬಿಲಿಟಿ ಇದ್ರೂ ಕೊಡಲ್ಲ. ಎಂತೆಂತ ಅನ್ಯಾಯಗಳು ನಡೀತವೆ ಬಿಕಾಸ್ ಆಫ್ ಕಾಸ್ಟ್ ಸಿಸ್ಟಮ್. ಅದ್ರಲ್ಲಿ ಅಮೆರಿಕದಲ್ಲಿ ಒಂದು ಸಣ್ಣ ಡಿಸ್ಕ್ರಿಮಿನೇಷನ್ಗೆ ಎತ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಏನು ಮಾಡಕ್ಕಾಗಲ್ಲ. ಅದನ್ನ ನಾವು ಒಪ್ಕೊಂಡ್ಬಿಟ್ಟಿದೀವಿ. ಇದಕ್ಕೆ ಇದೇ ಒಂದು ಒಳ್ಳೆ ಪದ್ಧತಿ, ನಮ್ ದೇಶದ ಪದ್ಧತಿ ಅಂತ ಒಪ್ಕೊಂಡು ಸುಮ್ಮನೆ ಇದ್ದೀವಿ. ಸೊ ಹಾಗಾಗಿ ಬೌದ್ಧ ಧರ್ಮ ಭಾರತದಲ್ಲಿ ಹುಟ್ಟಿ ಹೊರಗಡೆ ಯಾಕೆ ಹೋಯ್ತು ಅನ್ನೋ ಅದೊಂದು ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಆದ್ರೆ ನಾವೆಲ್ಲರೂ ಒಪ್ಕೊಂಡು ಅನುಷ್ಠಾನಕ್ಕೆ ತಂದ್ರೆ ಇಲ್ಲಿ ಈ ದೇಶಕ್ಕೆ ಅನುಕೂಲ ಆಗುತ್ತೆ. ಅದು ಮೌಲ್ಯಗಳ ವೃದ್ಧಿ ಆಗುತ್ತೆ.
ಬುದ್ಧರು ಹೇಳಿದಾಗೆ ಅಂತ ಹೇಳಿಬಿಟ್ಟು ನನ್ನ ಮಾತುಗಳನ್ನ ಇಲ್ಲಿ ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆಗಳು ಬಂದ್ರೆ ಆಮೇಲೆ ಮಾತಾಡೋಣ. ಜೈ ಭೀಮ್, ನಮೋ ಬುದ್ಧಾಯ. ಧನ್ಯವಾದ ಸರ್. ಸ್ನೇಹಿತರೆ, ಶ್ರೀಯುತ ಮೂಡ್ನಾಕೂಡ್ ಸರ್ ಅವರು ಬೌದ್ಧ ಧರ್ಮವನ್ನ ಆಳವಾಗಿ ಅಧ್ಯಯನ ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯರಲ್ಲಿ ಒಬ್ರು. ಬಹುಶಃ ಪ್ರತಿ ಏನೋ ಉತ್ತಮವಾದಂತಹ ಅಂಶಗಳನ್ನ ಅವರು ತಮ್ಮ ಮಾತುಗಳಲ್ಲಿ ಹೇಗೆ ಬೌದ್ಧ ಧರ್ಮದ ಏನು ಮೂಲ ತತ್ವಗಳಾದಂತಹ ಪ್ರಜ್ಞೆಶೀಲ ಸಮಾಧಿಗಳನ್ನ ಒಳಗೊಂಡಂತೆ ಹೇಗೆ ಮೈತ್ರಿ, ಕರುಣೆ, ಮುದಿತಾ, ಉಪೇಕ್ಷಗಳು ಈ ಜೀವನ ಮೌಲ್ಯವನ್ನ ಹೆಚ್ಚಿಸ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಧರ್ಮದ ಹೆಸರಿನಲ್ಲಿ ಶೂದ್ರರು ಏನು ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ, ಹೇಗೆ ಬೌದ್ಧ ಧರ್ಮ ಮತ್ತು ನಮ್ಮ ಸಂವಿಧಾನದ ಮೂಲ ಆಶಯಗಳು ಹೇಗೆ ಎತ್ತಿ ಹಿಡಿಯಲ್ಪಟ್ಟವು ಬಾಬಾ ಸಾಹೇಬ್ರ ಮೂಲಕ, ಮತ್ತು ಅದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಜಾತಿ ಹೇಗೆ ತನ್ನ ಪ್ರಾಬಲ್ಯವನ್ನ ಮೆರೀತಾ ಇದೆ ಅಂತಕ್ಕಂಥ ವಿಷಯಗಳನ್ನ ಬಹಳ ಸುದೀರ್ಘವಾಗಿ ಹೇಳಿ, ಬೌದ್ಧ ಧರ್ಮ ಮತ್ತು ಅಥವಾ ಬೌದ್ಧ ಧರ್ಮದ ತತ್ವಗಳು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು ಎಲ್ಲಿ ಸಮೀಕರಣ ಆಗ್ತಾ ಇಲ್ಲ, ಅದು ಆದಾಗ ಮಾತ್ರ ಭಾರತದ ಅಥವಾ ಈ ದೇಶದ ಬಾಬಾ ಸಾಹೇಬರ ಕನಸುಗಳು ಅಥವಾ ಸಂವಿಧಾನದ ಮೂಲ ಆಶಯಗಳು ಏನು ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಅದೇ ಒಂದು ಮೂಲ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೂಡ ಅಲ್ಲಿ ಇಟ್ಟು ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಇದನ್ನ ಬಹಳ ಪ್ರಜ್ಞಾಪೂರ್ವಕವಾಗಿ ಆಲೋಚನೆ ಮಾಡ್ತಕ್ಕಂಥ ಸಮಯ ಅಂತ ನಾನು ಅನ್ಕೋತೇನೆ. ಮತ್ತೊಮ್ಮೆ ಧನ್ಯವಾದಗಳು ಸರ್, ಪೂರ್ತಿದಾಮದ ಪರವಾಗಿ ತಮಗೆ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಇಂದೂಧರ ವನ್ನಾಪುರ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡ್ಲಾ ಇದ್ದಾರೆ. ಆ ನಂತರದಲ್ಲಿ ಇಬ್ರು ಮಾತಾಡಿದಂತ ವಿಷಯಗಳಿಗೆ ಪ್ರಶ್ನೆಗಳನ್ನ ಸರ್ ಈಗ ಅವರು ಪ್ರಶ್ನೋತ್ತರ ಆಗ್ಬಿಡ್ಲಿ ಸರ್? ಓಕೆ ಸರ್. ಹಾ, ಅಂದ್ರೆ ಅವರು ಹೇಳಿರೋ ಹಲವಾರು ಪ್ರಮುಖವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರಿ ಸರ್. ಪ್ರಶ್ನೆಗಳು ಬಂದಿದಾವಲ್ಲ ಸಾಕಷ್ಟು? ಹೌದು ಹೌದು, ಬಂದಿದ್ದಾವೆ ಸರ್. ಅದೇ ಇದರಲ್ಲಿ ಅದು ನಡೆದ್ಬಿಡ್ಲಿ, ಪ್ರಶ್ನೋತ್ತರ ನಾನು ಮಾತಾಡ್ತೀನಿ. ಫೈನ್ ಸರ್. ಈಗ ಕೆಲವು ಪ್ರಶ್ನೆಗಳು ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಇದಾವೆ. ಕೆಲವರು ಇನ್ಯಾರು ಪ್ರಶ್ನೆಗಳಿದ್ರೆ ದಯವಿಟ್ಟು ನಿಮ್ ಚಾಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಹಾಕಿ, ಅದಕ್ಕೆ ಮುಡ್ನಾಕೂರ್ ಸರ್ ಅವರು ಉತ್ತರಗಳನ್ನ ಕೊಡ್ತಾರೆ. ಮುಡ್ನಾಕೂರ್ ಸರ್, ಪ್ರಶ್ನೆಗಳ ಓದ್ಲಾ ತಮ್ಗೆ? ಹೇಳಿ ಸರ್. ಮೊಹಿಯುದ್ದೀನ್ ಅಂತಕ್ಕಂಥವ್ರು ಸಿಂಧನೂರಿಂದ ಪ್ರಶ್ನೆಗಳನ್ನ ಕೇಳ್ತಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಅಂದು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿದು ಸಾಮಾಜಿಕ ನ್ಯಾಯ, ಸಾಮಾಜಿಕ ಸಮಾನತೆ, ಆರ್ಥಿಕ ಮತ್ತು ರಾಜಕೀಯ ಸಮಾನತೆಗಳಿಗೆ ನಾಂದಿಯಾದರು. ಆದರೆ ಪ್ರಸ್ತುತವಾಗಿ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ವಿರುದ್ಧವಾಗಿ ಆಡಳಿತ ನಡೆಸುವ ಸರ್ಕಾರಗಳನ್ನು ಪ್ರಜಾಪ್ರಭುತ್ವದ ವಿರೋಧಿಗಳಾಗಿದ್ದಾರಾ ಅಂತಕ್ಕಂಥ ಪ್ರಶ್ನೆ ಒಂದು. ಅವ್ರದೇ ಇನ್ನೊಂದು ಪ್ರಶ್ನೆಯನ್ನು ಹೇಳ್ತಾರೆ. ಅಂಬೇಡ್ಕರ್ ಅವರು ಬುದ್ಧರವರ ಆದರ್ಶ ಮೌಲ್ಯಗಳನ್ನು ಒಪ್ಪಿಕೊಂಡು ಮಾನವೀಯ ನೆಲೆಗಟ್ಟಿನಲ್ಲಿ ತಾರತಮ್ಯಗಳನ್ನು ನಿವಾರಿಸಲು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಭಾರತದಲ್ಲಿ ಸಾಮಾಜಿಕ ಚಳುವಳಿಗಳು, ಸಾಮಾಜಿಕ ಸುಧಾರಣೆಗಳಿಗೆ ಪ್ರಜಾಪ್ರಭುತ್ವದ ತತ್ವಗಳು ಬಹಳಷ್ಟು ಸಹಾಯ ಮಾಡಿದೆ. ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಮಾರಕವಾಗುವ ರೀತಿಯಲ್ಲಿ ಆಡಳಿತ ವ್ಯವಸ್ಥೆ ಇದೆಯಾ ಅಂತ ಇನ್ನೊಂದು ಪ್ರಶ್ನೆ ಅವ್ರದ್ದೇ. ಸೊ ಇನ್ನು ಅವರು ಮುಂದಕ್ಕೆ ಹೋಗಿ, ವಂಶಾಡಳಿತವು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರುವುದು ಸಹ ಕೆಲವು ಪ್ರಾದೇಶಿಕ ಪಕ್ಷಗಳು ಯಾಕೆ ವಂಶಾಡಳಿತದಲ್ಲಿ ಮುಂದುವರಿತಾ ಇದ್ದಾವೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್. ಐ ಥಿಂಕ್ ದೀರ್ಘವಾದಂತಹ ಪ್ರಶ್ನೆಗಳು ಕೇಳಿದ್ದಾರೆ. ಪ್ರಶ್ನೆಗಳು ಒಂದಕ್ಕೊಂದು ಪೂರಕವಾಗಿವೆ. ಹೌದು. ಪ್ರಜಾಪ್ರಭುತ್ವ ಬಾಬಾ ಸಾಹೇಬ್ರು ಆಗ್ಲೇ ಹೇಳಿದಾಗೆ ಅನುಷ್ಠಾನ ಮಾಡುವವರ ಕೈಯಲ್ಲಿದೆ. ಒಂದು ಸಂವಿಧಾನವನ್ನ ಅವರು ಒಳ್ಳೆಯ ಸಂವಿಧಾನ ಮಾಡೋದು ನಮ್ಮ ಕೈಯಲ್ಲಿದೆ, ಅದನ್ನ ಕೆಟ್ಟ ಸಂವಿಧಾನ ಮಾಡೋದು ನಮ್ಮ ಕೈಯಲ್ಲೇ ಇದೆ ಅಂತ ಹೇಳಿದ್ದಾರೆ. ಹಾಗೆ ಇವರು ಈಗ ಪಕ್ಷಗಳು ಅಂದ್ರೇನು, ವಿರುದ್ಧ ನೆಲೆಯಲ್ಲಿ ಅವರ ಅಜೆಂಡಾಗಳನ್ನು ಇಟ್ಕೊಂಡಿರ್ತಾರೆ. ಅದನ್ನ ನೆರವೇರಿಸ್ಬೇಕಾದಾಗ ಅವರು ಕಂಡು ಕಾಣದಾಗೆ ಇವಾಗ ಪ್ರಜಾಪ್ರಭುತ್ವದ ಹೆಸರಿನಲ್ಲೇ ಎಷ್ಟೋ
ಆಗ್ಲೇ ಕೆಲವು ಉದಾಹರಣೆಗಳು ಕೊಟ್ಟೆ ನಾನು. ಸೊ ಹಾಗಾಗಿ ಪ್ರಜಾಪ್ರಭುತ್ವ ಒಂದು ಬೆಸ್ಟ್ ಅಮಾಂಗ್ ದಿ ವರ್ಸ್ಟ್. ಅದು ತುಂಬಾ ಅತ್ಯುತ್ತಮವಾದ ಆಡಳಿತ ವ್ಯವಸ್ಥೆ ಅಂತ ಯಾರು ಹೇಳಿಲ್ಲ. ಅದನ್ನು ಕೂಡ ಇರೋದ್ರಲ್ಲಿ, ಯಾಕೆಂದ್ರೆ ಎಲ್ಲರೂ ಮನುಷ್ಯರೇ ಅಲ್ವಾ, ನಿಭಾಯಿಸ್ಬೇಕಾದವರು. ಹಾಗಾಗಿ ಇರೋದ್ರಲ್ಲಿ ಉತ್ತಮವಾದದ್ದನ್ನ ತಕೊಂಡಿದ್ದಾರೆ ಅಷ್ಟೇ. ಸರ್, ಇಲ್ಲಿ ತಿಪ್ಪೇಸ್ವಾಮಿ ಅಂತಕ್ಕಂಥವ್ರು ಬೌದ್ಧ ಧರ್ಮದ ಪ್ರಭಾವ ಭಕ್ತಿ ಚಳುವಳಿಗಳ ಮೇಲೆ ಆಗಿದ್ಯಾ ಅಂತ ಒಂದು ಪ್ರಶ್ನೆ ಹೇಳ್ತಾರೆ. ಹೇಗೆ ಆಗಿದ್ರೆ ಹೇಗೆ? ಆಗಿಲ್ಲ. Okay. ಆಗಿಲ್ಲ ಅಂತ ಯಾಕೆ ಅಂದ್ರೆ, ಈಗಾಗ್ಲೇ ಯಾರೋ ಬರಿತಾ ಇದ್ರಲ್ಲ, ನಾಸ್ತಿಕ ಧರ್ಮ, ಅವ್ರಿಗೆ ನಮ್ ದೇವ್ರು ಬೇಕೇ ಬೇಕು ಅನ್ನೋರ್ಗೆ ನಾವೇನು ಮಾಡಕ್ಕಾಗಲ್ಲ. ನೀವು ನಾಸ್ತಿಕರಾಗಿ ಯಾರು ಬಿ ವೆಲ್ಕಮ್. ಅವ್ರು ಯಾರು ಭಕ್ತಿ ಚಳುವಳಿ ಅವ್ರು ಯಾರು ನಾಸ್ತಿಕರಲ್ಲ. ಅಂದ್ರೆ ಇವ್ರು ನಾಸ್ತಿಕ ಧರ್ಮವೂ ಅಲ್ಲ, ಅಗ್ನೋಸ್ಟಿಕ್ ಅಂತಾರೆ, ಅಜ್ಞೇಯತವಾದಿ ಅಂತ. ಬುದ್ಧನನ್ನು ನನಗ್ ಗೊತ್ತಿಲ್ಲ ಅನ್ನೋದು ಅಜ್ಞೇಯತವಾದಿ, ಅಗ್ನೋಸ್ಟಿಕ್ ರಿಲಿಜನ್. ಸೊ ಸಂಪೂರ್ಣವಾಗಿ ನಿರಾಕರಿಸಬೇಕಾಗಿಲ್ಲ, ನಮ್ಗೆ ಅದರಿಂದ ಪ್ರಯೋಜನ ಇಲ್ಲ ಅನ್ನೋ ತರದಲ್ಲಿ. ಸೊ ಕೆಲವ್ರಿಗೆ ಇಲ್ಲ, ನಂಗೆ ದೇವ್ರು ಬೇಕೇ ಬೇಕು, ದೇವ್ರು ಇಲ್ಲದೆ ಇಷ್ಟೆಲ್ಲ ಹೆಂಗ್ರೆ ಆಗಕ್ ಸಾಧ್ಯ ಅಂತ ನಮ್ಗೆ ದಬಾಯಿಸರ್ ನಾವೇನ್ ಮಾಡಕ್ಕಾಯ್ತು? ಆಯ್ತು ಸ್ವಾಮಿ ಇದ್ದಾರೆ, ಇದ್ ಕೋಪ್ಕೊಳ್ಳಿ ನಿಮ್ ಪಾಡಿ. ನಮ್ಗೆ ನಾವು ಬದುಕೋಕ್ ಏನು ಅದು ಒಳ್ಳೆ ದಾರಿ ಬೇಕು, ಅದನ್ನ ಹುಡುಕೋತೀವಿ ಅಷ್ಟೇ. ಅದರಲ್ಲೇನು ಡಿಸ್ಪ್ಯೂಟ್ ಏನಿಲ್ಲ ನಮ್ದು, ದೇವ್ರು ಇರೋರಿಗೆ. ಸೊ ಭಕ್ತಿ ಚಳುವಳಿಯಲ್ಲಿ ಬೌದ್ಧ ಧರ್ಮ ಹೊರಗ್ ಬಂದೇ ಇರ್ಲಿಲ್ಲ. ಅಶೋಕನ ಕಾಲದ ಇಲ್ಲಿ ಏನು ಶಾಸನಗಳು ಬಂದಿದ್ದು ಯಾವಾಗ? ಬ್ರಿಟಿಷರು ಭಾರತಕ್ಕೆ ಬಂದ್ಮೇಲೆ. ಅವನೊಬ್ಬ ಪುಣ್ಯಾತ್ಮ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅನ್ನೋನು ಎಕ್ಸ್ಕವೇಷನ್ ಶುರು ಮಾಡಿದ್ವಿ. ಒಂದೊಂದಾಗಿ ಅಶೋಕನ ಶಾಸನಗಳನ್ನು ತೆಗಿಯಕ್ ಶುರು ಮಾಡಿದ್ಮೇಲೆ ಬ್ರಿಟಿಷರು ನಮ್ ಕೈ ಕೊಟ್ರು. ಇಲ್ಲೆಲ್ಲ ಈಗ ಅವ್ರೇನೋ ಎಲ್ಲ ಒತ್ಕೊಂಡು ಹೋಗ್ಬಿಟ್ರು, ತಿನ್ಕೊಂಡು ಹೋಗ್ಬಿಟ್ರು ಅಂತ ಬೈಯೋರು ಇದಾರಲ್ವಾ. ನಮ್ಗೆಲ್ಲ ನಾಗರಿಕತೆಯನ್ನು ಕೊಟ್ಟು, ಭಾಷೆಯನ್ನು ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ಎಲ್ಲಾನು ಕೊಟ್ಟು ಹೋಗಿದ್ದಾರೆ ಅಂತ ನಮ್ ಕೆಳಜಾತಿಗಳು ಹೇಳ್ಕೊಳ್ಳೋದು. ಅವ್ರು ನಮ್ಮಿಂದ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ರು. ಯಾಕೆಂದ್ರೆ ಬಾಬಾ ಸಾಹೇಬ್ ಹೇಳ್ದಂಗೆ ಈಗ್ಲೂ ಯಾರು ಮಾಡ್ತಿರೋದು? ಅವ್ರು ಹೋದ್ಮೇಲೆ, ಬ್ರಿಟಿಷರು ಹೋದ್ಮೇಲೆ ಇವ್ರು ನಮ್ಗೇನಾದ್ರು ಕೊಟ್ಟಿದಾರ? ಇನ್ನು ಯಾಕೆ ಬಡತನ ಇದೆ? ಇನ್ನು ಹಸಿವಿನಲ್ಲಿ 140ನೇ ಸ್ಥಾನದಲ್ಲಿ ಇದೀವಲ್ಲ ನಮ್ ದೇಶ. ಯಾಕೆ ಕೊಟ್ರ ಅವರು? ಬ್ರಿಟಿಷರಿಂದ ಎಲ್ಲ ಅವ್ರು ತಿನ್ಕೊಂಡು ಹೋಗಿದ್ ಬಹಳ ಅತ್ಯಲ್ಪ. ಯಾಕೆಂದ್ರೆ ಏನು ಅದೇನೋ ಹೇಳ್ತಾರಲ್ಲ, ಹಾಗೆ ಜೇನು ಹಳಿಯೋನು ಹಾಗೆ ಹೋಗ್ತಾನ ಅಂತ. ಅವ್ರು ಏನೋ ಸಣ್ಣ, ಆದ್ರೆ ನಮ್ಗೆ ಕೊಟ್ಟಿರುವ ಕೊಡುಗೆ ಬುದ್ಧ ಧರ್ಮ ಸಿಗ್ತಾನೆ ಇರ್ಲಿಲ್ಲ ರೀ ನಮ್ಗೆ. ಅವ್ರು ಬರ್ದಿದ್ರೆ ಇಟ್ ಇಸ್ ಎ ಗ್ರೇಟ್ ಇದು. ನೋಡಿ ಎಷ್ಟೊಂದು ನಮ್ ಕರ್ನಾಟಕದಲ್ಲೇ 11 ಸ್ಥಾನಗಳಲ್ಲಿ ಎಡಿಕ್ಟ್ಸ್ ಸಿಕ್ಕಿವೆ ಬುದ್ಧನ ಶಾಸನಗಳಿಂದ. ಮತ್ತು ಆಮೇಲೆ ಸಾಹಿತ್ಯ ಸಿಕ್ತು, ಸಿಂಹಳಕ್ಕೆ ಹೋದ್ರು, ಆಮೇಲೆ ರಿಸರ್ಚರ್ಸ್ ಎಲ್ಲ ಯಾರು ಮಾಡಿದ್ದು? ಎಲ್ಲ ವೆಸ್ಟರ್ನರ್ಸ್ ಕೊಟ್ಟಿರೋದ್ರಿಂದ ನಮ್ಗೆ ಬುದ್ಧಿಸಮ್ ಹಿಂಗಿದೆ ಅಂತ. ಇಲ್ಲಾಂದ್ರೆ ಇವರೆಲ್ಲ ನಮ್ ದೇಶದ ವೈದಿಕರು ಬರ್ದಿದ್ರೆ, ಅವ್ರು ಬರ್ದಿರೋದು ಈಗ್ಲೂ ಹಾಗೆ. ಇದೆಲ್ಲ ಉಪನಿಷತ್ಗಳಿದೆ, ಅಲ್ಲಿದೆ, ಅಲ್ಲೆಲ್ಲ ಬಹಳ ಅದನ್ನ ಹೇಳೋದು ಬೇಡ. ಸೊ ಹಾಗಾಗಿ ನಮ್ಗೆ ಆವಾಗ ಭಕ್ತಿ ಚಳುವಳಿ ಏನಿತ್ತಲ್ಲ, ಬುದ್ಧ ಗೊತ್ತೇ ಇರ್ಲಿಲ್ಲ ಯಾರಿಗೆ. ಸರ್, ಪ್ರಭು ಜೈರಾಮ್ ಅಂತಕ್ಕಂಥವ್ರು ಬೌದ್ಧ ಧರ್ಮದ ಮೂಲ ಉದ್ದೇಶವೇ ಸತ್ಯದರ್ಶನ ಮತ್ತು ಸರ್ವ ಸಮಬಾಳ್ವೆ ಇರಬೇಕಾದ್ರೆ ಸರ್ವಧರ್ಮಗಳ ಕೆಲವು ಒಳ್ಳೆಯ ತಾತ್ವಿಕತೆಗಳನ್ನು ಸಮನ್ವಯಿಸಿ ಆ ಧರ್ಮದ ಅನುಯಾಯಿಗಳನ್ನು ವೈಜ್ಞಾನಿಕ ಮತ್ತು ವೈಚಾರಿಕತೆಯಿಂದ ಕೂಡಿರುವ ಬೌದ್ಧ ಧರ್ಮದ ಕಡೆಗೆ ಕರೆತರುವಲ್ಲಿ ಬೌದ್ಧರಾದ ನಮ್ಮ ಕಾರ್ಯವೈಖರಿ ಯಾವ ರೀತಿ ಇರಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಕಾರ್ಯವೈಖರಿ ಅಂದ್ರೆ ನಾವು ಸಂಘಟಿತರಾಗ್ಬೇಕು. ನೋಡಿ, ಈ ಸಂಘ ಅನ್ನೋ ಪರಿಕಲ್ಪನೆ ಇದೆಯಲ್ಲ, ಅದು ಬಂದಿದ್ದೆ ಬೌದ್ಧರಿಂದ ಅಲ್ವಾ. ಮೊದಲು ಸಂಘ ಪರಿಕಲ್ಪನೆ ಶುರುವಾಗಿದ್ದೆ ಬೌದ್ಧರಿಂದ, ಅದ್ರ ಮುಂಚೆ ಇರ್ಲಿಲ್ಲ. ಎಲ್ಲ ಇವರು ವಾಂಡರರ್ಸ್ ಆಗಿದ್ರು, ತಪಸ್ವಿಗಳಾಗಿ ಕಾಡಿನೆಲ್ಲ ಅಲ್ಕೊಂಡು ಇರ್ತಾ ಇದ್ರೆ ಹೊರತು ಒಂದ್ ಕಡೆ ಸೇರ್ತಾ ಇರ್ಲಿಲ್ಲ. ಬುದ್ಧನ ಸಂಘದಿಂದಲೇ ಶುರುವಾಗಿದ್ವು. ಆಮೇಲೆ ಮಠಗಳು ಕಟ್ಕೊಂಡ್ರು ಶಂಕರಾಚಾರ್ಯರ ಕಾಲಕ್ಕೆ. ಆ ನಂತರ ಅವರು ಮತ್ತೆ ಈ ಬೇರೆ ಶೂದ್ರ ಜಾತಿಗಳ ಮಠಗಳು ಏನ್ ಮಾಡ್ತಾ ಇವೆ ಈಗ? ನಾನು ಒಂದು ನಿಮ್ಗೆ ಸಂಘ ಅನ್ನೋದು ಎಷ್ಟು ದೊಡ್ಡ ಕಲ್ಪನೆ ಅಂತಂದ್ರೆ, ಒನ್ಸ್ ಐ ವೆಂಟ್ ಟು ಕೆನಡಾ. ಅಲ್ಲಿ ಒಬ್ರು ಮಾಂಕ್ ನನ್ನ ರಿಸೀವ್ ಮಾಡಕ್ ಬಂದ್ರು. ಬಂದಾಗ ನಾನು ನನ್ನ ಹಗ್ ಮಾಡಿ ಮೊದಲನೇ ಒಂದು ವಾಕ್ಯ ನನಗಿನ್ನೂ ಮರೆಯಕ್ಕಾಗಿಲ್ಲ, ವಿ ಬಿಲಾಂಗ್ ಟು ಒನ್ ಸಂಘ ಅಂದ್ರು. ಗ್ರೇಟ್ ಪರ್ಸನಾಲಿಟಿ ಫ್ರಮ್ ಜರ್ಮನ್, ಹಿ ವಾಸ್ ದೇರ್. ನನಗೆ ರೋಮಾಂಚನ ಆಗೋಯ್ತು ಕೇಳ್ಬಿಟ್ಟು.
ಸಂಘ ಅಂದ್ರೆ ಏನ್ರಿ? ಬುದ್ಧ ಧಮ್ಮ ಸಂಘ. ದಿಸ್ ಇಸ್ ದಿ, ಅದನ್ನ ತಿಳ್ಕೊಬೇಕು ನಾವು. ಧಮ್ಮದಲ್ಲಿ ಇರೋರು ಸಂಘ ಅಂದ್ರೆ ಏನು, ವಿ ಬಿಲಾಂಗ್ ಟು ಒಂದ್ ಸಂಘ. ಆ ತರದ್ದೊಂದು ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಇರೋದು ಮುಸಲ್ಮಾನರಲ್ಲಿ ಇವಾಗ. ಆ ಬ್ರದರ್ಹುಡ್, ಭ್ರಾತೃತ್ವ ಅನ್ನೋದಿದೆಯಲ್ಲ, ದಟ್ಸ್ ಬೆಸ್ಟ್ ಎಕ್ಸಾಂಪಲ್ ಇನ್ ಅಮಾಂಗ್ ಮುಸ್ಲಿಮ್ಸ್. ಅದನ್ನ ನಾವು ಬೌದ್ಧರಿಗೆ ಇರೋ ಮುಂಚೆ ಇದ್ದಿದ್ದದು, ನಾವು ಅದನ್ನ ಅನುಷ್ಠಾನಕ್ಕೆ ತರಬೇಕಾಗಿದೆ. ವಿ ಶುಡ್ ಬಿಕಮ್ ಯುನೈಟೆಡ್ ಅಂಡ್ ಬಿಕಮ್ ಒನ್ ಅಲ್ವಾ? ಅದು ಎಲ್ಲಿ ಒಂದು ಏನೋ ಇದೆ, ಅದನ್ನ ಮಾಡಬೇಕಾದ್ದು ಅವರೇ ನಾಯಕರುಗಳೆಲ್ಲ ಯೋಚನೆ ಮಾಡಿ. ಸರ್, ಮುನಿರಾಜು ಅಂತಕ್ಕಂಥವ್ರು ಬೌದ್ಧ ಧರ್ಮವನ್ನು ಅನೇಕ ನಾಯಕರುಗಳು ಸ್ವೀಕರಿಸುತ್ತಿಲ್ಲ, ಯಾಕೆ ಸ್ವೀಕರಿಸಿದರು? ತೋರಿಕೆಗೆ ಮಾತ್ರ ದಲಿತರುಗಳು ಅನೇಕರು ವಿದ್ಯಾವಂತರಾಗಿರುವುದರಿಂದ ನಾಯಕರುಗಳನ್ನು ಅನುಸರಿಸುತ್ತಾರಲ್ಲವೇ ಪ್ರಶ್ನೆ ಕೇಳ್ತಾರೆ. ನೋಡಿ, ಅದೇ ಅವ್ರಿಗೆ ರಾಜಕೀಯ ಕಾರಣಗಳಿರ್ಬೋದು, ಬೇರೆ ಬೇರೆ ಅವರ ಸಮಾಜದಲ್ಲಿ ಇವೆಲ್ಲ ಜಾತಿಗಳು ಇವರು ಬೇರೆ ಹೋದ್ರೆ ಏನೋ ಕೆಲವು ಸವಲತ್ತುಗಳು ತಪ್ಪಾಗಿ ತಿಳ್ಕೊಂಡಿದಾರಲ್ಲ. ಬಹಳ ಜನ ನಮ್ಗೆ ರಿಸರ್ವೇಶನ್ ಸಿಕ್ಕಲ್ಲ ಅಂತ ಇನ್ನು ನಾಯಕರುಗಳೇ ತಿಳ್ಕೊಂಡಿದ್ದಾರೆ. ಅದು ಕೊಟ್ಟಿದ್ದಾರೆ, ಈಗ ಬೌದ್ಧ ಧರ್ಮಕ್ಕೆ ಸಿಗುತ್ತೆ ಅಂತ ಹೇಳಿದ್ರು ನಮ್ಮ ದೇವೇಂದ್ರ ಹೆಗ್ಗಡೆಯವರು ಅದೇ ಕೆಲಸ ಮಾಡ್ತಾರಪ್ಪ. ಅವ್ರಿಗೆ ಮತ್ತೆ ಆ ಸರ್ಕ್ಯುಲರ್ಗಳನ್ನ ಕಳ್ಸೋದು, ವಾಟ್ಸಾಪ್ಗಳಲ್ಲಿ ಹಂಚೋದು, ಮತ್ತೆ ಹೇಳೋದು ಮಾಡಿದ್ರು ನಮ್ಮವ್ರಿಗೆ ಯಾರಿಗೂ ಅದು ಒಳಗೆ ಹೋಗ್ತಾ ಇಲ್ಲ. ನಮ್ಗೆಲ್ಲ ಸವಲತ್ತುಗಳು ಏನೂ ಹೋಗ್ತಿಲ್ಲ. ಆಮೇಲೆ ಸ್ವಾಭಿಮಾನದ ಬಗ್ಗೆ ಅಂಬೇಡ್ಕರ್ ಹೇಳಿದಾರಲ್ಲ, ಸ್ವಾಭಿಮಾನದ ಬಗ್ಗೆ ಸ್ವಲ್ಪ ಮನನ ಮಾಡಿ ಆಳವಾಗಿ ನಾವು ಯೋಚನೆ ಮಾಡಿದಾಗ ನಮ್ಗೆ ಇಲ್ಲಿದ್ರೆ ಅದಿಲ್ಲ, ಸಿಗೋದಿಲ್ಲ. ವೈ ವಿ ಶುಡ್ ತಿಳ್ಕೊಳ್ತಾರೆ. ಸರ್, ಭರತ್ ಕುಮಾರ್ ಗೌರಿಬಿದನೂರಿಂದ, ಪ್ರಜಾಪ್ರಭುತ್ವದಲ್ಲಿ ಇಂದು ಬಸವಣ್ಣ, ಅಂಬೇಡ್ಕರ್ ಮತ್ತಿತರೆ ವಚನಕಾರರುಗಳು ಜಾತಿಯನ್ನೇ ವಿರೋಧಿಸಿದರು. ಆದ್ರೆ ಅವರನ್ನೇ ಇಂದು ಜಾತಿಯ ಮಹಾಗುರುಗಳೆಂದು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಈ ರೀತಿ ಅವರನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನುವುದನ್ನು ತಿಳಿಸಿಕೊಡಿ. ಅದೊಂದು ದೊಡ್ಡ ದುರಂತ. ಈಗ ಬಸವಣ್ಣ ಗ್ರೇಟ್ ರಿಫಾರ್ಮರ್. ಬುದ್ಧನ ನಂತರ ನಾವು ನೋಡುವ ಒಂದು ವ್ಯಕ್ತಿತ್ವ ಭಾರತದಲ್ಲಿ ಇದ್ರೆ ಅದು ಬಸವಣ್ಣ. ಆಮೇಲೆ ಎಲ್ಲ ಬಸವಣ್ಣನ ಕಾಲದಲ್ಲಿ ನಾಶ ಆಗಿರ್ಲಿಲ್ಲ ಅಂತ ಕಾಣಿಸುತ್ತೆ ಬೌದ್ಧ ಧರ್ಮದ ಕೆಲವು ಸ್ಥಳಗಳು. ನಾನು ಇತ್ತೀಚೆಗೆ ಒಂದು ಪೂನಾದ ಇನ್ಸ್ಟಿಟ್ಯೂಟ್ ಅವ್ರಿಗೆ ಕಂಪ್ಯಾರಿಟಿವ್ ಇದನ್ನ ಕೊಟ್ಟೆ, ಒಂದು ಲೆಕ್ಚರ್ ಕೊಟ್ಟೆ ನಾನು ಅವ್ರಿಗೆ. ಅದರಲ್ಲಿ ಬುದ್ಧ ಬಸವರನ್ನ ಕಂಪೇರ್ ಮಾಡಿದೆ. ಈಗ ಬುದ್ಧನಲ್ಲಿ ಏನಿದೆ ಟೆನೆಟ್ಸ್ ನೀವೆಲ್ಲ ಅವೆಲ್ಲಾನು ಬಸವಣ್ಣ ಅಳಿಸ್ಕೊಂಡ್ವಿ. ಈ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅನ್ನೋದು ಸ್ಟ್ರೇಟ್ ಫ್ರಮ್ ಪಂಚಶೀಲನೆ. ಆಮೇಲೆ ಅಲ್ಲಮ ಅಂತೂ ಪ್ಯೂರ್ ಬುದ್ಧಿಸ್ಟ್. ಅವನು ಅದನ್ನ ಡಿ.ಆರ್. ನಾಗರಾಜ್ ಕೂಡ ಅವರ ಅಲ್ಲಮ ಮತ್ತು ಶೈವ ಪ್ರತಿಭೆಯಲ್ಲಿ ಚೆನ್ನಾಗಿ ಗುರುತಿಸಿದ್ದಾರೆ. ಸೊ ಹಾಗಾಗಿ ಬೆಳ್ಳಿಗಾವೆ ಈಗ ನಮ್ಮ ಅಲ್ಲಿ ಶಾಸನಗಳು ಸಿಕ್ಕಿರೋದು ಅಲ್ಲಿ ಬನವಾಸಿಯಲ್ಲಿ, ಅದು ಒಂದು ಕ್ಷೇತ್ರ. ಸೊ ದೇ ಹ್ಯಾಡ್ ಸಮ್ ಟೆಕ್ಸ್ಟ್. ಸುನ್ನ ಸಂಪನ್ನ ಅಂತ ಒಂದು ಗ್ರಂಥ ಇತ್ತು, ಅದು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಶೂನ್ಯ ಸಂಪಾದನೆ ಅಂತ ನಾವು ತಿಳ್ಕೋಬಹುದು. ಬಸವಣ್ಣನ ಕಾಲದಲ್ಲಿ ಏನ್ ನಡೀತು ಅದು ಸಂಪೂರ್ಣ ಕ್ರಾಂತಿ. ಅದು ಅದಕ್ಕೆ ಅವನನ್ನು ಬುದ್ಧನನ್ನು ಓಡಿಸ್ದಂಗೆ ಬಸವಣ್ಣನ ಓಡಿಸ್ಬಿಟ್ರು. ಅದ್ರ ನನ್ಗೆ ಆಶ್ಚರ್ಯ ಆಗೋದು, ಈ ಬಹಳ ಎಲ್ಲಾ ಅವಗುಣಗಳೇ ತುಂಬಿಕೊಂಡಿರುವಂತ ಮೇಲು ಕೀಳು, ಅದು ಅಸಮಾನತೆ, ಪ್ರಜಾಪ್ರಭುತ್ವಕ್ಕೆ ಬೇಕಾದದ್ದು ಏನೂ ಇಲ್ಲ ಅಲ್ಲಿ. ಈಕ್ವಾಲಿಟಿ, ಜಸ್ಟಿಸ್ ಅಂಡ್ ಫ್ರೆಟರ್ನಿಟಿ ಏನೂ ಇಲ್ಲ ಆ ಧರ್ಮದಲ್ಲಿ. ಅದನ್ನ ಯಾಕೆ ಇಷ್ಟೊಂದು ಒಪ್ಕೋತಾ ಇದಾರೆ ಶುದ್ಧರು ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಕ್ವಶನ್ ಮಾಡ್ಬೇಕಲ್ವಾ, ಯಾರು ಮಾಡ್ತಾ ಇದಾರೆ? ಸೊ ನಮ್ಮ ನಾಯಕರುಗಳೇ ಆಗ್ಲೇ ಕೇಳಿದ್ರಲ್ಲ, ಯಾಕೆ ಇವರು ಮಾಡ್ತಿಲ್ಲ ಅಂತಂದ್ರೆ ಅದು ಪ್ರಶ್ನೆ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಅಥವಾ ಇವರೇ ಮೌಢ್ಯಕ್ಕೆ ಒಳಗಾಗಿದ್ದಾರೆ. ಹೊರಗಡೆ ಭಾಷಣ ಮಾಡೋ ಎಷ್ಟೋ ಜನ ಮನೆ ಒಳಗಡೆ ಅವ್ರ ದೇವ್ರುಗಳು ಇಟ್ಕೊಂಡಿರ್ತಾರೆ. ಏನ್ ಮಾಡ್ತಾರೆ ಇದಕ್ಕೆ? ದೇವರ ಪೂಜೆ ಮಾಡ ಕೇಳಿ ಮುಂದೆ. ಸರಿ, ಇನ್ನೊಂದು ಎರಡು ಪ್ರಶ್ನೆ ತಗೊಳ್ಳೋಣ. ಡಾಕ್ಟರ್ ನಾಗೇಶ್ ಅಂತಕ್ಕಂಥವ್ರು, ಇಂದು ಬೌದ್ಧ ಧರ್ಮದ ನೆಲೆಯಲ್ಲಿ ಹಿಂದೂ ಹೆಸರಿನಲ್ಲಿ ಮೂಲೋತ್ಪಾಟನೆ ಮಾಡುವುದರ ಮೂಲಕ ನಮಗೆ ಹಿಂದುವೇ ಶ್ರೇಷ್ಠ ಅಂತ ಪ್ರಚಾರ ನಡೆಯುತ್ತಿದ್ದು, ಇಂದು ಸಂವಿಧಾನದ ಮೌಲ್ಯಗಳನ್ನು ಬುದ್ಧನಿಗಿಂತ ಹಿಂದೂ ಧರ್ಮವೇ ನೀಡಿತು ಎಂದು ಇರುವ ಸ್ಥಿತಿಯಲ್ಲಿ ಅಸ್ಮಿತೆಯ ಭಯದಿಂದ ಈ ಹುನ್ನಾರವೇ ಅಂತ ಪ್ರಶ್ನೆ ಕೇಳ್ತಾರೆ. ಇನ್ನೊಂದ್ಸಲ ಹೇಳಿ.
ಇಂದು ಬೌದ್ಧ ಧರ್ಮದ ನೆಲೆಯನ್ನು ಹ್ಮ್ ಹಿಂದೂ ಹೆಸರಿನಲ್ಲಿ ಮೂಲೋತ್ಪಾಟನೆ ಮಾಡುವುದರ ಮೂಲಕ ಹ್ಮ್ ನಮಗೆ ಹಿಂದುವೇ ಶ್ರೇಷ್ಠ ಅಂತ ಪ್ರಚಾರ ನಡೆಯುತ್ತಿದ್ದು, ಹ್ಮ್ ಇಂದು ಸಂವಿಧಾನದ ಮೌಲ್ಯಗಳನ್ನು ಬುದ್ಧನಿಗಿಂತ ಹಿಂದೂ ಧರ್ಮವೇ ನೀಡಿತು ಎಂದು ಏರುವ ಈ ಸ್ಥಿತಿಯಲ್ಲಿ ಹ್ಮ್ ಅಸ್ಮಿತೆಯ ಭಯದಿಂದ ಈ ಹುನ್ನಾರವೇ? ಅದು ಸ್ವಲ್ಪ ಪ್ರಶ್ನೆ ಹ್ಮ್. ನೇರವಾಗಿಲ್ಲ. ನೋಡಿ, ಇನ್ನೊಂದು, ಇವ್ರು ಎಷ್ಟೇ ಶ್ರೇಷ್ಠ ಅಥವಾ ಏನು ಮಾಡಿದ್ರು ಈ ಜಾತಿ ಪದ್ಧತಿ ಇರುವ ತನಕ ಅವರು ಬೌದ್ಧರ ಮೌಲ್ಯಗಳನ್ನು ಕದ್ದಿದ್ದಾರೆ, ಎಲ್ಲ ತಮ್ಮನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಮೂಲ ಸ್ಟ್ರಕ್ಚರ್ ಹೋಗ್ತಾ ಇಲ್ವಲ್ಲ. ಜಾತಿ ಧರ್ಮ ಜಾತಿ ಪದ್ಧತಿಯೇ ಅದರ ಬೇಸ್. ಆಮೇಲೆ ಅದು ಸರ್ವೈವ್ ಆಗಿರೋದು ಅದರಿಂದಲೇ ಅಂತ ಅವರೇ ಒಪ್ಕೊಳ್ತಾರೆ. ಇಟ್ ಈಸ್ ಬಿಕಾಸ್ ಆಫ್ ಕಾಸ್ಟ್ ಸಿಸ್ಟಮ್ ಹಿಂದೂಯಿಸಮ್ ಸ್ಟ್ಯಾಂಡ್ಸ್ ಈವನ್ ಟುಡೇ. ಅದು ಹೋಯ್ತಂದ್ರೆ ಇಲ್ಲ ಅಂತ. ಸೊ ಹಾಗಾಗಿ ಇದು ಅದನ್ನಿಟ್ಕೊಂಡು ನಾವ್ ಏನೇ ನೀವು ಮೌಲ್ಯಗಳನ್ನ ತುರುಕೊಂಡ್ರು ಅದು ನಿಲ್ಲಲ್ಲ. ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸಾಧಿಸುವುದಾದ್ರೂ ಹೇಗೆ? ಮೀಸಲಾತಿಯನ್ನೇ ವಿರೋಧಿಸುವವರ ಮಧ್ಯೆ ಇದು ಸಾಧ್ಯವೇ ಅಂತ ಶಿವಕುಮಾರ್ ಕೇಳ್ತಾರೆ. ಮೀಸಲಾತಿ ವಿರೋಧಿಸ್ತಾ ಇದಾರೆ. ಈಗ ಎಲ್ರಿಗೂ ಮೀಸಲಾತಿ ಇದೆಯಲ್ಲ, ಯಾರಿಗಿಲ್ಲ ಹೇಳಿ? ಟಾಪ್ ಟು ಬಾಟಮ್ ಇದೆ. ಈಗ ದೊಡ್ಡವ್ರಿಗೆ ಜಾಸ್ತಿ ಇದೆ, ಅಂದ್ರೆ ಮೇಲ್ಜಾತಿ ಅನ್ನಿಸ್ಕೊಂಡವ್ರಿಗೆ. ಸೊ ಎಲ್ರೂ ನಾವು ಮಾತಾಡೋದು ಕಲ್ತ್ಕೋಬೇಕು ಸ್ವಲ್ಪ. ಯಾರಾದ್ರೂ ಇವ್ರಿಗೇನಪ್ಪಾ SC ST ಅಂತಾರಲ್ಲ, ಅಂತವ್ರಿಗೆ ನಿಮ್ಗೇನಪ್ಪಾ ನಮ್ಗಿಂತ 10 ಪಟ್ಟು ಜಾಸ್ತಿ ತಗೊಂಡಿದ್ದೀರಿ ನೀವು ಅಂತ ಕೇಳ್ಬೇಕು ಅಲ್ವಾ? ಇನ್ನೊಂದಷ್ಟು ಪ್ರಶ್ನೆಗಳಿದಾವೆ, ಬಟ್ ಸಮಯ 8:10 ಆಗ್ತಾ ಇರೋದ್ರಿಂದ ಬಹುಶಃ ನಾವು ಜನರಲಿ ಆನ್ಸರ್ ಇಟ್ ಇನ್ ದಿ ಲೇಟೆಸ್ಟ್ ತ್ರಿಪಿಟಕಗಳ ಬಗ್ಗೆ ವಿವರಿಸಿ ಅಂತ ಹೇಳ್ತೀರಾ ಸರ್? ಏನಂದ್ರಿ? ತ್ರಿಪಿಟಕಗಳ ಬಗ್ಗೆ ಮಾತಾಡ್ತೀರಾ ಸರ್? ತ್ರಿಪಿಟಕಗಳು ಬುದ್ಧರ ಬೋಧನೆಗಳ ಸಂಗ್ರಹ. ವಿನಯ ಪಿಟಕ, ಸುತ್ತ ಪಿಟಕ ಮತ್ತು ಅಭಿಧಮ್ಮ ಪಿಟಕ ಅಂತ 3 ಪಿಟಕಗಳ ಒಂದು ಬುಟ್ಟಿ. ತ್ರಿಪಿಟಕ ಅಂದ್ರೆ 3 ಪಿಟಕಗಳ ಒಂದು ಬುಟ್ಟಿ. ವಿನಯ ಪಿಟಕ ಸಂಪೂರ್ಣವಾಗಿ ಡಿಸಿಪ್ಲಿನ್, ನಮ್ಮ ಬಿಕ್ಕುಗಳಿಗೆ ಸಂಬಂಧಪಟ್ಟಂತ ಶಿಸ್ತಿನ ಸಮಾಚಾರಗಳು ಇವೆ. ಅವರು 227 ಶಿಸ್ತುಗಳನ್ನು ಫಾಲೋ ಮಾಡ್ಬೇಕು. ಬಹಳ ಕಠಿಣವಾದ ಒಂದು ಧರ್ಮ ಮತ್ತು ಅದಕ್ಕೆ ನೀತಿಯನ್ನು ಇಟ್ಕೊಂಡಿರುವ ಧರ್ಮ ಬಿಕ್ಕುಗಳ ನಡುವೆ. ಹೇಳ್ತೀನಿ, ಈ ಬೇರೆ ಧರ್ಮಗಳಲ್ಲಿ ಆಗುವ ಅನಾಹುತಗಳಲ್ಲಿ ಕಷ್ಟ. ಯಾಕೆಂದ್ರೆ ಒಂದೊತ್ತು ಊಟ ಮಾಡ್ತಾರೆ, ಸೂರ್ಯ ಮಧ್ಯಾಹ್ನದ ಮೇಲೆ ಊಟ ಮಾಡಲ್ಲ ಅವರು. ಸೊ ಇಂಥವೆಲ್ಲ ಕಠಿಣವಾದ ಇದಿದೆ. ಮತ್ತೆ ಸುತ್ತ ಪಿಟಕ ಬುದ್ಧರ ಪರ್ಯಟನದಲ್ಲಿ ಬೋಧನೆ ಮಾಡಿದ ಎಲ್ಲ ಉಪದೇಶಗಳು ಒಂದ್ ಕಡೆ ಸಂಗ್ರಹ ಆಗಿದೆ. ಅದು 5 ನಿಕಾಯಗಳಲ್ಲಿದೆ. ಮತ್ತೆ ಅಭಿಧಮ್ಮ ಒಂದು ದೊಡ್ಡ ಮನಃಶಾಸ್ತ್ರೀಯ ಗ್ರಂಥ. ಇಷ್ಟು ತಿಳ್ಕೊಂಡ್ರೆ ಸಾಕು ಓದಕ್. ಸರಿ ಸರ್, ಥ್ಯಾಂಕ್ ಯು ಸರ್. ಸುಮಾರು ಪ್ರಶ್ನೆಗಳಿದ್ದಾವೆ ಸಂಘ ಪರಿವಾರದ ಬಗ್ಗೆ. ಹೇಳಿ ಒಂದೊಂದ ಹೇಳಿ, ಕ್ವಿಕ್ ಆಗಿ ಕ್ವಿಕ್ಕಾಗಿ ಬೇಕಾದ್ರೆ 3 ಪ್ರಶ್ನೆಗಳನ್ನ ಕ್ಲಬ್ ಮಾಡಿ ಒಂದ್ ಕಡೆ ಕೇಳ್ಬಿಡ್ತೀನಿ. ಒಂದ್ಸರಿ ಆನ್ಸರ್ ಬಿಟ್ರೆ ಅದು ಕಂಪ್ಲೀಟ್ ಮಾಡೋಣ ಸರ್. ಇವತ್ತಿನ ಸಂಘ ಪರಿವಾರದ ಚಿಂತನೆ ಏನು ಅಂತ ಜಗನ್ನಾಥ್ ಕೇಳ್ತಾರೆ. ಮತ್ತೆ ಈಗಿನ ತಾತ್ವಿಕ ಈಗಿನ ತತ್ವಪದಕಾರರಿಗೂ ಗುರು ಪರಂಪರೆ ಬೌದ್ಧ ಧರ್ಮಕ್ಕೆ ಏನಾದ್ರೂ ಸಾಮ್ಯತೆ ಇದೆ ಅಂತ ದೇವರಾಜ್ ಕೇಳ್ತಾ ಇದ್ದಾರೆ. ಇನ್ನೊಬ್ರು ಕೆ ಮುನಿಯಪ್ಪ ಅಂತ ಶಿಕ್ಷಕರು, ಸರ್ ಬೌದ್ಧ ಧರ್ಮವನ್ನು ಸ್ವೀಕರಿಸಿದವರು ಕೂಡ ದೇವರ ಪೂಜೆ ಮಾಡೋದು, ಊರು ಹಬ್ಬಗಳನ್ನ ಮಾಡೋದು ಕೇಳಿದ್ರೆ ಅದು ನಮ್ಮ ಜಾನಪದ ಅಂತಾರೆ. ವಿದ್ಯಾವಂತರೇ ಈ ರೀತಿ ಮಾತುಗಳನ್ನು ಹೇಳ್ತಾರೆ, ಈಗೇಕೆ ತಿಳಿದವರಲ್ಲದಲ್ಲಿ ಗೊಂದಲ? ಇನ್ನು ಮುಂದಿನ ಪೀಳಿಗೆ ನಿಜ ಸಂದೇಶವೇನು ಅಂತ ಕೇಳ್ತಾರೆ. ನೋಡಿ, ಯಾರಿಗೆ ಪುನರ್ಜನ್ಮದ ಬಗ್ಗೆ ಡಾಕ್ಟರ್ ಗೋಪಾಲ್ ಅಂತಕ್ಕಂಥವ್ರು ಕೇಳ್ತಾರೆ ಸರ್, ಅದನ್ನು ಅನ್ಸುತ್ತೆ. ಅವಾಗ್ಲೇ ಮೊದಲನೇದೇನು ಪ್ರಶ್ನೆ? ಸಂಘ ಪರಿವಾರದ ಚಿಂತನೆ ಏನು ಅಂತ ಜಗನ್ನಾಥ್ ಕೇಳ್ತಾರೆ. ಆಮೇಲೆ ನಮ್ಮ
ತತ್ವಪದಕಾರರಿಗೂ ಮತ್ತು ಈ ನಮ್ಮ ಬೌದ್ಧ ಧರ್ಮಕ್ಕೂ ಇರತಕ್ಕಂಥ ಸಾಮ್ಯತೆ ಅಥವಾ ಏನು ಏನಾದ್ರೂ ಸಾಮ್ಯತೆ ಇದೆಯಾ ಅಂತಕ್ಕಂಥ ಮಾತನ್ನ ಕೇಳ್ತಾರೆ. ತತ್ವಪದಕಾರರಿಗೂ ಬೌದ್ಧ ಧರ್ಮಕ್ಕೆ ಏನಾದ್ರು ಸಾಮ್ಯತೆ ಇದೆಯಾ ಅಂತ 2ನೇ ಪ್ರಶ್ನೆ. 3ನೇ ಪ್ರಶ್ನೆ ಊರು ಹಬ್ಬಗಳ ಬಗ್ಗೆ ಮುನಿಯಪ್ಪ ಅವರು ಕೇಳೋದು. ನಮ್ಮ ಓದ್ಕೊಂಡಂತ ಅಥವಾ ವಿದ್ಯಾವಂತ ಪರಂಪರೆ ಬಹಳ ಮಂದಿ ಹೇಳ್ತಾರೆ, ಈ ಶೂದ್ರರ ಮಧ್ಯೆನೆ ಹೇಳ್ತಾರೆ ಏನಂದ್ರೆ ನಮ್ ಜಾತಿ ಯಾಕೆ ಬಿಡ್ಬೇಕು ಅಂತ. ಅವ್ರ ಜಾತಿಯ ಬಗ್ಗೆ ಒಂದ್ ಸ್ವಲ್ಪ ಪ್ರೇಮ ಇರುತ್ತೆ, ಅವ್ರ ಜಾತಿವಾದಿಗಳಂತಾನೆ ಹೇಳ್ಬೋದು ನಾವು. ಅಷ್ಟು ಜಾತಿ ಒಂದು ನಿಕೃಷ್ಟವಾದ ಹುಸಿಯಾದ ಪರಿಕಲ್ಪನೆ. ಅದನ್ನ ಬಿಡ್ಬೇಕು ಅಂತ ನಿಮ್ ಮನಸ್ಸಿಗೆ ಬಂದ್ರೆ ಹೊರಗೆ ಬನ್ನಿ, ಇಲ್ಲ ಅಲ್ಲೇ ಇದೆ ಅದನ್ನ ನಮ್ ಜನಪದದ್ದು ಯಾಕೆ. ಈಗ ನಮ್ ಮಂಟೆ ಸ್ವಾಮಿ ಇದಾರೆ, ನಮ್ಗೆ ಮಹದೇಶ್ವರ ಇದಾರೆ, ಅದನ್ನೇ ಪೂಜೆ ಮಾಡ್ತೀವಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ನಮ್ಮ ಜಿಲ್ಲೆಯಲ್ಲೇ ಎಲ್ಲ ಇರೋದು, ಚಾಮರಾಜನಗರದಲ್ಲಿ ಚಿಕ್ಕಲ್ಲೂರು ಅಂತ ಒಂದಿದೆ, ಅಲ್ಲಿ ಜಾತ್ರೆಗೆ ಹೋಗ್ ಯಾಕೆ ಬಿಡ್ಬೇಕು ನಾವು ಅಂತಾರೆ. ಅಲ್ಲಿ ಯಾಕೆ ಬಿಡಬಾರ್ದು ಅವ್ರಿಗೆ ಅಂತಂದ್ರೆ ಇಡೀ ರಾತ್ರಿ ಕುಡಿಬಹುದು, ಅಷ್ಟು ಬಾಡ್ ತಿನ್ಬಹುದು, ಎಲ್ಲಾ ಅದಷ್ಟೇ ಅಲ್ಲಿರೋದು. ಅಷ್ಟೇ ಅಂತಂದ್ರೆ ಈ ಕೆಲವರು ಆಚರಣೆಗಳಿಗೆ ಯಾತಕ್ಕೋಸ್ಕರ ಇದು ಹೇಗೆ ಉಂಟಾಯ್ತು ಅನ್ನೋದು ಮೂಲಕ್ಕೆ ಹೋಗೋದೇ ಇಲ್ಲ ಅವರು. ಈ ಜನ ನಮ್ ಕಡೆ ಬರದೇ ಇರ್ಲಿ ಅಂತ ಒಂದ್ ಮೂಲೆಯಲ್ಲಿ ಕೂರ್ಸಿ ಯಾವ್ದೋ ಊರಿಂದ ಹೊರಗಡೆ ತಳ್ಳಿ ನೀವು ಹಿಂಗೆ ತಿನ್ಕೊಂಡ್ ಬಿದ್ದಿರಿ ಅಂತ ಹೇಳಿದ್ ತಾನೆ. ಸೊ ನಾವು ಅಲ್ಲೇ ಇರ್ತೀವಿ, ನಮ್ಗೆ ಜನಪದ ಇದೆ ಅಂತಂದ್ರೆ ನಮ್ಗೆ ನಾಗರಿಕತೆಯ ಬೇಡವೇ? ಹಾಗಾದ್ರೆ ಬುದ್ಧ ಧರ್ಮ ಏನ್ ಕಡಿಮೆ ಇದೆ? ಅದು ಎಲ್ಲದಕ್ಕಿಂತ ಉತ್ತಮವಾಗಿದೆಯಲ್ಲ ಧರ್ಮಗಳಿಗಿಂತ. ಯಾಕೆಂದ್ರೆ ಎಲ್ಲ ಧರ್ಮಗಳು ನಮ್ಗೊಂದು ದೇವರನ್ನ ತೋರಿಸಿ ಪರಲೋಕವನ್ನು ತೋರಿಸ್ತಾ ಇದ್ದಾರೆ ಅಲ್ವಾ. ನನ್ನ ಲೇಖನಕ್ಕೆ ನನಗೆ ಪ್ರತಿಕ್ರಿಯೆಗಳು ಯಾರೋ ಕೆಲವರೆಲ್ಲ ಬರ್ದಿದ್ದಾರೆ, ಅದನ್ನ ತಪ್ಪಾಗಿ ಕೆಲವು ತಿಳ್ಕೊಂಡಿದ್ದಾರೆ. ಅಂದ್ರೆ ನಾವು ಬುದ್ಧ ಯಾಕೆ ಬೇಕು ನಮ್ಗೆ ಅಂದ್ರೆ ಅವನು ಈ ಭೂಮಿಯ ಬಗ್ಗೆ, ಮನುಷ್ಯನ ಬಗ್ಗೆ, ಜೀವಿಗಳ ಬಗ್ಗೆ ಮಾತ್ರ ಮಾತಾಡ್ತಿದ್ದಾನೆ. ಮತ್ತೆ ನಮ್ಗೆ ಇವೆಲ್ಲ ಇದರಿಂದ ಎಲ್ಲ ತೊಂದರೆಗಳಾಗಿವೆ, ಅದರಿಂದ ಅದ್ರಲ್ಲಿ ಬಿಟ್ಟು ಹೊರಗಡೆ ಬರ್ಬೇಕು ಅಂತ ನಾವು ಹೇಳ್ತೀವಿ. ಆಮೇಲೆ ಅವರೆಲ್ಲ ಇಲ್ಲೇ ಇದ್ಕೊಂಡು ನಾವು ಸಾಧಿಸ್ಬೇಕು, ಮೇಲೆ ಬರ್ಬೇಕು ಅಂತ ಕೆಲವರು, ಅದರಲ್ಲೂ ಈ OBCಗಳಲ್ಲಿ ಕೆಲವು ಇಂಟೆಲೆಕ್ಚುಯಲ್ಸ್ ಹೇಳೋದು ಕೇಳಿದೀನಿ. ಬೌದ್ಧ ಧರ್ಮದ ನಾವು ಯಾಕೆ ಧರ್ಮಾಂತರವಾಗ್ಬೇಕು ಅಂತ ಬಾಬಾ ಸಾಹೇಬರು ಬರೀತಾರೆ. ಅಷ್ಟು ಕ್ಲಾರಿಟಿಯಿಂದ ಒಂದು ಭಾಷಣ, ಒಂದು ಲೇಖನ 3 ಭಾಗದಲ್ಲಿ ಮೊನ್ನೆ ಯಾರೋ ಓದಿದ್ರು. ನಮ್ಮ ಅರುಣ್ ಜೋಳದ ಕೂಡ್ಲಿಗೆ ಅವರು ಅಂಬೇಡ್ಕರ್ ಓದು ಅಂತ ಮಾಡ್ತಿದ್ದಾರೆ. ಅದರಲ್ಲಿ ಒಳ್ಳೊಳ್ಳೆ ಅದನ್ನ ಆರಿಸ್ಕೊಂಡು ಓದ್ತಿದ್ದಾರೆ ಕೆಲವರು. ಅದರಲ್ಲಿ ನಾವ್ ಯಾಕೆ ಧರ್ಮಾಂತರವಾಗ್ಬೇಕು ಅಸ್ಪೃಶ್ಯರು ಅಂತ ಅವ್ರು ಹೇಳಿದ್ದಾರೆ ಕೇಳಿ. ಒಂದು ಮಾತನ್ನು ತೆಗೆದು ಹಾಕಕ್ಕಾಗಲ್ಲ ಅಂಬೇಡ್ಕರ್ ಹೇಳಿರೋದ್ರಲ್ಲಿ. ಯಾರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಈ ಮೇಲ್ಜಾತಿಯವರು ಓದಲ್ಲ ಅಂಬೇಡ್ಕರ್, ಅದು ಸಮಸ್ಯೆ. ಅಂಬೇಡ್ಕರ್ ಅಂದ್ರೆ ಇವರು ದಲಿತರು ನೋಡ್ಕೊಂತಾರೆ ಬಿಡಿ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು? ಅದಕ್ಕೆ ನಾವ್ ಎಲ್ಲಾನು ಓದ್ಕೋಬೇಕು. ಎಲ್ಲ ಅಂಬೇಡ್ಕರ್ ವೇದಗಳು ಓದಿದ್ರೆ, ಪುರಾಣಗಳು ಓದಿದ್ರೆ, ಫಾರಿನ್ ಆಥರ್ಸ್ಗಳನ್ನ ಓದಿದ್ರೆ, ಗ್ರೀಕ್ ಫಿಲಾಸಫಿ ಓದಿದ್ರೆ ಅವ್ರೆಲ್ರು ಎಷ್ಟೆಲ್ಲ ಮಾತಾಡ್ತಿದ್ರು, ಕೊಡಕ್ಕಾಗ್ತಿತ್ತ. ದೇರ್ ಇಸ್ ನೋ ಇಂಟೆಲೆಕ್ಚುಯಲ್ ಈಕ್ವಾಲೆಂಟ್ ಟು ಅವರ್ ಬಾಬಾ ಸಾಹೇಬ್ ಟುಡೇ, ಇವನ್ ಟುಡೇ ಇಂಡಿಯಾದಲ್ಲಿ. ಸೊ ಅಷ್ಟೊಂದು ಮೊದಲು ಬುದ್ಧ ಇದ್ದಾನೆ, ಆಮೇಲೆ ಇವ್ರು ಎಲ್ಲಾನು ನಮ್ಗೆ ಸಾರ ಸಂಗ್ರಹವಾಗಿ ಕೊಟ್ಟಿದ್ದಾರೆ. ಅದನ್ನ ಓದಕ್ಕೆ ತಾಳ್ಮೆ ಇಲ್ಲ ಅಂದ್ಬಿಟ್ಟು ನಾವು ಅಲ್ಲಿರ್ತೀವಿ, ಇಲ್ಲಿರ್ತೀವಿ, ಅಲ್ಲಿ ಇದೇ ಪ್ರಶ್ನೆಗಳು ಹಾಕೊಂಡು ಕೂತೀವಿ. ಸುಮ್ನೆ ಕುತೂಹಲಕ್ಕೆ ನೀವು ನೋಡಿ, ಒಳಗೆ ಹೋಗ್ಬಿಡ್ತೀರ ನೀವು. ಕುತೂಹಲಕ್ಕೆ ಒಂದ್ ತೆಗೆದು ನೋಡಿ, ಸುತ್ತ ಪಿಟಕದ ಒಂದು ಅಧ್ಯಾಯ ತೆಗೆದು ನೋಡಿ, ಹೋಗ್ತೀರ ಏನ್ ಇಷ್ಟೆಲ್ಲ ಸುಳ್ಳು ಹೇಳಿ ನಮ್ಮನ್ನ ಮಿಸ್ಲೀಡ್ ಮಾಡಿದಾರಲ್ಲ ಅಂತ. ನಮಗ್ ಮೋಸ ಹೋಗಿದೀವಲ್ಲ ನಾವು, ತಲೆ ತಲಾಂತರಗಳಿಂದ ನಮ್ಮನ್ನು ಮುಟ್ಟಿಸ್ಕೊಳ್ಳದೆ ಅವಮಾನ ಮಾಡಿದಾರಲ್ಲ ಅಂತ ಕಿಚ್ಚು ಬರುತ್ತೆ ನಿಮ್ಗೆ. ಆವಾಗ ಗೊತ್ತಾಗತ್ತೆ ಓದ್ಬೇಕು, ಯಾವ್ದು ಓದ್ಬೇಕು ಬಿಡ್ಬೇಕು. ಯಾವುದು ಅದಕ್ಕೆ ಸಮಾನ. ತತ್ವಪದಕಾರರೆಲ್ಲರೂ ಒಬ್ಬ ಗುರುವನ್ನ ಇಟ್ಕೊಂಡು ಅಂದ್ರೆ ನೈತಿಕತೆಯನ್ನ ಹೇಳಿದ್ದಾರೆ ಎಲ್ರು. ಭಕ್ತಿ ಪಂಥದಲ್ಲೂ ಇದೆ, ತತ್ವಪದಕಾರರು ಇಲ್ಲಿ ಅದು ಒಂದು ನೈತಿಕ ವ್ಯಾಲ್ಯೂಗಳನ್ನು ಹೇಳಿದ್ದಾರೆ. ಅದ್ರ ಸಮಾಜವನ್ನು ಬದಲಾಯಿಸುವಂತ ಶಕ್ತಿ ಅವುಗಳಿಗೆ ಇರ್ಲಿಲ್ಲ. ಅದಕ್ಕೆ ನಿಲ್ಲೋಕ್ಕಾಗ್ಲಿ. ಧನ್ಯವಾದ ಸರ್. ಸೊ ಪ್ರಶ್ನೆಗಳು ಕೇಳಿದ ಎಲ್ರಿಗೂ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಹಿಂದೂ ರವನಾಪುರ ಅವರು ಅಧ್ಯಕ್ಷೀಯ ನುಡಿಗಳನ್ನ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತೇನೆ. ಓಟ್ ಯು ಸರ್. ಎಲ್ರಿಗೂ ನಮಸ್ಕಾರ. ತುಂಬ ದೀರ್ಘವಾಗಿ
ತುಂಬ ಒಳ್ಳೆಯ ವಿಚಾರಗಳ ಚರ್ಚೆ ಇದುವರೆಗೆ ನಡೆದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹಳ ಮುಖ್ಯವಾಗಿ ಬೌದ್ಧ ತಾತ್ವಿಕತೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು ಅನ್ನೋ ವಿಚಾರ ಇದೆಯಲ್ಲ, ಅದೇನೇ ಈ ಸಂದರ್ಭಕ್ಕೆ ತುಂಬಾ ಅಗತ್ಯವಾಗಿರ್ತಕ್ಕಂಥ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ದೃಷ್ಟಿಯಿಂದ ಬೌದ್ಧ ಧರ್ಮ ಅನ್ನೋದು ಅತ್ಯಂತ ಉನ್ನತವಾದ ಮಟ್ಟಕ್ಕೆ ಒಬ್ಬ ಮನುಷ್ಯನ ತಗೊಂಡೋಗುವಂಥ ಒಂದು ಧರ್ಮ ಅದು. ಬಹುಶಃ ಜಗತ್ತಿನ ಬೇರೆ ಯಾವುದೇ ಧರ್ಮಗಳಾಗಲಿ, ಯಾವುದೇ ತತ್ವ ಸಿದ್ಧಾಂತಗಳಾಗಲಿ ಮನುಷ್ಯನ ಒಂದು ಎತ್ತರಕ್ಕೆ ತಗೊಂಡೋಗ್ಬೋದೇ ಹೊರತು ಅವನನ್ನು ಅತ್ಯಂತ ಗರಿಷ್ಠ ಮಟ್ಟ ಅಂತ ಏನು ಹೇಳ್ತಾರಲ್ಲ, ಅಲ್ಲಿಗೆ ತಗೊಂಡೋಗುವಷ್ಟು ಶಕ್ತಿ ಬೇರೆಯವಕ್ಕೆ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಒಂದು ಬೌದ್ಧ ಧರ್ಮ ಬಹಳ ಕಷ್ಟವಾದ ಧರ್ಮ ಅಂತ ಹೇಳ್ತಾರೆ, ಅದನ್ನು ಪಾಲಿಸೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಬಹುಶಃ ಯಾರು ಈ ಮಾತನ್ನು ಹೇಳ್ತಿದ್ದಾರೆ ಅವರೆಲ್ಲರೂ ವ್ಯವಸ್ಥಿತವಾದಂಥ ನಮ್ಮ ಪೂರ್ವಾಗ್ರಹಗಳಿಗೆ ಒಳಗಾಗಿ, ಅದರಲ್ಲೂ ಭಾರತದ ವೈದಿಕ ಮನಸ್ಥಿತಿಗೆ ಒಳಗಾಗಿ ಇದನ್ನು ಪ್ರಚಾರ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಒಂದು ಸಾರಿ ಒಬ್ಬ ವ್ಯಕ್ತಿ ಕಾಯ ವಾಚ ಮನಸ ಬೌದ್ಧ ಧರ್ಮದ ಹತ್ತಿರ ಹೋದರೆ ಅದನ್ನು ಪೂರ್ತಿ ಅರಗಿಸ್ಕೊಳ್ಳೋದು, ಅದರೊಳಗೆ ಹೋಗೋದು ನಂತರದ ವಿಚಾರ. ಬೌದ್ಧ ಧರ್ಮದ ಹತ್ತಿರಕ್ಕೆ ಹೋದರೆ ಮತ್ತೆ ವಾಪಸ್ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದೇ ಇಲ್ಲ. ಯಾಕೆಂದರೆ ಬೌದ್ಧ ಧರ್ಮ ಅತ್ಯುನ್ನತವಾದ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಜೀವನ ಕ್ರಮ ಅದು. ಹಾಗಾಗಿ ವಿಶೇಷವಾಗಿ ನಾನು ನಮ್ಮ ದಲಿತ ಸಮುದಾಯಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಹೇಗೆ ಮೊಳಕೆ ಒಡೆದವು, ಆ ಪ್ರಜಾಪ್ರಭುತ್ವದ ಮೌಲ್ಯಗಳಿಂದಾಗಿ ನಮಗೆಲ್ಲ ಅಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶಗಳಾದರೂ ಸಿಕ್ಕಿದವು. ಇದರ ಮೂಲ ಇರೋದು ಬೌದ್ಧ ಧರ್ಮದಲ್ಲಿ ಅನ್ನೋದನ್ನು ನಾವೆಲ್ಲ ಮನದಟ್ಟು ಮಾಡ್ಕೋಬೇಕು. ಬೌದ್ಧ ಧರ್ಮದ ಮೂಲದಿಂದನೇ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಇವತ್ತು ನಮಗೆಲ್ಲ ಸಿಕ್ಕಿದವೆ. ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ಬೌದ್ಧ ಧರ್ಮವನ್ನು ವ್ಯಾಖ್ಯಾನ ಮಾಡ್ತಾ ಇರತಕ್ಕಂಥ, ಬೌದ್ಧ ಧರ್ಮವನ್ನು ಯಾರಿಗೆ ಮುಟ್ಟಿಸ್ಬೇಕು ಅನ್ನೋ ಪ್ರಯತ್ನಗಳು ಒಂದು ಕಡೆ ವಿದ್ವಾಂಸರ ವಲಯದಲ್ಲಿ ನಡೀತಾ ಇದೆ, ಇನ್ನೊಂದು ಕಡೆ ಆಚರಣೆಯ ವಲಯದಲ್ಲಿ ನಡೀತಾ ಇದೆ. ಇವರ ಇಬ್ಬರ ಪರಿಭಾಷೆಗಳು ಬದಲಾಗಬೇಕು ಅಂತ ನನಗನ್ಸುತ್ತೆ. ಪ್ರಜಾಪ್ರಭುತ್ವದ ಪರಿಭಾಷೆನೂ ಬದಲಾಗಬೇಕಾಗಿದೆ. ಯಾಕಂತಂದರೆ ಪ್ರಜಾಪ್ರಭುತ್ವ ಪ್ರಜೆಗಳು ಒಳಗೊಂಡು ನಡೆಸ್ತಾ ಇರ್ತಕ್ಕಂಥ ಆಡಳಿತಾತ್ಮಕ ಪ್ರಕ್ರಿಯೆಯಾಗಿ ಇವತ್ತು ಉಳಿದಿಲ್ಲ. ಯಾಕೆಂತಂದರೆ ಪ್ರಜಾಪ್ರಭುತ್ವದ ಪರಿಭಾಷೆ ಕೂಡ ಕೆಲವರ ಕೈಯಲ್ಲಿ ಗುತ್ತಿಗೆಯಾಗಿ ಉಳ್ಕೊಂಡಿದೆ. ಅಂದರೆ ಸಂಸದೀಯ ಪ್ರಜಾಪ್ರಭುತ್ವದ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿ ಇವತ್ತು ಭಾರತ ದೇಶದಲ್ಲಿ ಪ್ರಜಾಸತ್ತೆ ಉಳ್ಕೊಂಡಿದೆ. ಆದರೆ ಬೌದ್ಧ ತಾತ್ವಿಕತೆ ಪ್ರತಿಪಾದಿಸಿದಂಥ ಪ್ರಜಾಪ್ರಭುತ್ವ ಅದಾಗಿರಲಿಲ್ಲ. ಬಾಬಾ ಸಾಹೇಬರು ಕೂಡ ಯಾವ ಬೌದ್ಧ ತಾತ್ವಿಕತೆಯ ಆಧಾರದ ಮೇಲೆ ಸಂವಿಧಾನವನ್ನು ರಚನೆ ಮಾಡೋಕ್ಕೆ ಆರಂಭ ಮಾಡಿದ್ರು ಅಥವಾ ಸಂವಿಧಾನದಲ್ಲಿ ಅದನ್ನು ಅಳವಡಿಸೋಕ್ಕೆ ಆರಂಭ ಮಾಡಿದ್ರು, ಅದರಲ್ಲಿ ಬಹಳಷ್ಟು ವಿಚಾರಗಳನ್ನು ಅವರು ಸೇರಿಸಲಿಕ್ಕೆ ಸಾಧ್ಯವೇ ಆಗಿಲ್ಲ. ಆದರೂ ಅವರ ಮಿತಿಮೀರಿ ಇಲ್ಲಿಯ ಭಾರತದ ಇದ್ದಂಥ ಈ ವೈದಿಕ ಪ್ರತಿರೋಧವನ್ನು ಏಕಾಂಗಿಯಾಗಿ ಎದುರಿಸಿ ಅಲ್ಲಲ್ಲಿ ಮನುಷ್ಯ ಸಹಜವಾದಂಥ ಮಾನವೀಯವಾದಂಥ ಸಮಾನತೆಯ ಅಂಶಗಳನ್ನು ಸೇರಿಸದೆ ಹೋಗಿದ್ರೆ ಇವತ್ತು ಬರೀ ದಲಿತರೇ ಅಲ್ಲ, ಶೂದ್ರರು ಕೂಡ ಒಂದು ಮಾತನಾಡುವಂಥ ಶಕ್ತಿ ಇವತ್ತು ಬರ್ತಾ ಇರಲಿಲ್ಲ.
ಒನ್ ಮ್ಯಾನ್ ಒನ್ ವೋಟ್ ಅಂತ ಬಾಬಾ ಸಾಹೇಬ್ರು ಏನು ಸಂವಿಧಾನದಲ್ಲಿ ಸೇರಿಸಿದ್ರು, ಅದರ ಮೂಲ ಸತ್ವ ಅಡಗಿರೋದೇ ಬೌದ್ಧ ತಾತ್ವಿಕತೆಯಲ್ಲಿ. ಬೌದ್ಧ ತಾತ್ವಿಕತೆ ಹೇಳುವಂಥ ಪ್ರಜಾಪ್ರಭುತ್ವ ಅದು ಬರೀ ಜನಪ್ರತಿನಿಧಿಗಳು ನಡೆಸುವಂಥ ಆಡಳಿತಾತ್ಮಕವಾದಂಥ ಪ್ರಜಾಪ್ರಭುತ್ವ ಅಲ್ಲ. ಜನಗಳೇ ನೇರವಾಗಿ ಭಾಗವಹಿಸಿ ಆಡಳಿತಾತ್ಮಕವಾದ ನಿರ್ಣಯಗಳನ್ನು ತಗೊಳ್ಳುವಂಥ ಪ್ರಜಾಪ್ರಭುತ್ವದ ಮೌಲ್ಯಗಳು ಬೌದ್ಧ ತತ್ವದಲ್ಲಿ ಅಡಗಿದ್ದು ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕಾಗಿದೆ. ಯಾಕೆ ಪ್ರಬುದ್ಧ ಭಾರತ ಅಂತ ಪದೇ ಪದೇ ನಾವು ಬಳಸ್ತೀವಿ ಅಂತಂದರೆ, ಇಡೀ ದೇಶದಲ್ಲಿ ನಾಗರಿಕತೆ ಅನ್ನೋದು ಬಂದಿದ್ದೆ. ನಾಗರಿಕತೆ ಅಂತಂದರೆ ಒಬ್ಬ ಮನುಷ್ಯ ಸಹಜವಾಗಿ ಈಕ್ವಲ್ ರೈಟ್ಸಿಂದ, ಸಮಾನ ಭಾವನೆಯಿಂದ ಬದುಕುವಂಥದ್ದು, ಅಥವಾ ಒಂದು ನೈತಿಕ ನೆಲೆಗಟ್ಟಿನಲ್ಲಿ ಒಂದು ಸಮಾನವಾದಂಥ ಸ್ಪಿರಿಚುವಲ್ ಏನದು ಒಂದು ಇಂಟ್ರಾಕ್ಷನ್ ಇಟ್ಕೊಂಡು ಬದುಕುವಂಥ ಒಂದು ವಾತಾವರಣವನ್ನು ಕಲ್ಪಿಸೋದ್ರಲ್ಲಿ ಮಾತ್ರ ಅದು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಬೌದ್ಧ ತಾತ್ವಿಕತೆ ಪ್ರತಿಪಾದಿಸಿದ್ದು. ಇಲ್ಲಿ ಸಮಸ್ಯೆ ಏನಾಗ್ತಾ ಆಗ್ತಿದೆ ಅಂತಂದರೆ, ನಮ್ಮಲ್ಲಿ ನಾನು ಅಧ್ಯಯನ ಮಾಡಿರೋ ರೀತಿ, ಒಬ್ಬ ಚಳುವಳಿಗಾರನಾಗಿ, ಒಬ್ಬ ಪತ್ರಕರ್ತನಾಗಿ, ಒಬ್ಬ ಬರಹಗಾರನಾಗಿ ಕಳೆದ 40-50 ವರ್ಷಗಳಿಂದ ಈಚೆಗೆ ನಾವು ಎಷ್ಟು ಮಟ್ಟಿಗೆ ಬಾಬಾ ಸಾಹೇಬರನ್ನ ದೂರ ತಳ್ತಾ ಇದ್ದೀವಿ ಅನ್ನೋದು ನನಗೆ ಹೆಚ್ಚು ಮನದಟ್ಟಾಗ್ತಾ ಇದೆ. ಹತ್ತಿರ ತಗೋತಾ ಇಲ್ಲ. ನಾವು ಬಾಯಲ್ಲಿ ಬಾಬಾ ಸಾಹೇಬರ ವಿಚಾರಗಳನ್ನು ಕೇಳ್ತಾ ಇದ್ದೀವಿ. ನನಗೆ ಭಾಳ ಸಾರಿ ಅನಿಸುತ್ತೆ, ನಮ್ಮೆಲ್ಲ ಚಳುವಳಿಗಾರರು, ನಮ್ಮೆಲ್ಲ ರಾಜಕಾರಣಿಗಳು ಕಳೆದ ಒಂದು 8-10 ವರ್ಷಗಳಿಂದ ಈಚೆಗೆ ಅವರು ಎಷ್ಟು ಕೋಮುವಾದಿಗಳಾಗ್ತಿದ್ದಾರೆ, ಅವರೆಷ್ಟು ಜಾತಿವಾದಿಗಳಾಗ್ತಿದ್ದಾರೆ, ಅವರೆಷ್ಟು ಅವಕಾಶವಾದಿಗಳಾಗ್ತಿದ್ದಾರೆ ಅಂತಂದರೆ, ಇತ್ತೀಚೆಗೆ ನಡೆದಂಥ ಬೌದ್ಧರ ಜನಸಂಖ್ಯಾ ಸಮೀಕ್ಷೆಯಲ್ಲಿ ಅದು ಭಾಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸ್ವಾರ್ಥಕ್ಕಾಗಿ, ಅವರ ರಾಜಕೀಯ ಲಾಭಕ್ಕಾಗಿ ಅವರು ಬೌದ್ಧರನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಅಂದರೆ ನಾವು ನಿಜವಾಗ್ಲೂ ಬಾಬಾ ಸಾಹೇಬರ ಅನುಯಾಯಿಗಳಾಗ್ತೀವ ಅಥವಾ ಬಾಬಾ ಸಾಹೇಬರ ವಾರಸುದಾರರಾಗ್ತೀವ? ನಮ್ಮಲ್ಲಿರ್ತಕ್ಕಂಥ ಜಾತೀಯತೆಯನ್ನು ನಾವು ಕಳ್ಕೊತೀವ? ನನಗಿವತ್ತು ಮೇಲ್ಜಾತಿಯವರು ಮಾತ್ರ ಜಾತಿವಾದಿಗಳಾಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ದಲಿತರ ಮನಸ್ಸಿನ ಒಳಗೆ ಇವತ್ತು ಜಾತಿ ಬಲಿಷ್ಠವಾಗಿದೆ. ದಲಿತರೊಳಗಿರೋ ಜಾತಿಗಳನ್ನೇ ನನ್ನ ಕೆಳಗೆ ಇನ್ನೊಂದು ಜಾತಿಯವನಿದ್ದಾನೆ ಅಂತ ಹೆಮ್ಮೆ ಪಡುವಂಥ ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಮಾದಿಗರನ್ನ ಹೊಲೆಯರನ್ನ ಬೋವಿಗಳನ್ನು ಲಂಬಾಣಿಗಳನ್ನ ಇನ್ನೊಬ್ಬ ಅಗಸನ್ನ ಇನ್ನೊಬ್ಬ ಜಾತಿಯವರು, ಪ್ರತಿಯೊಬ್ಬರು ನನ್ನ ಕಾಲ ಕೆಳಗೆ ಇನ್ನೊಬ್ಬಿದ್ದಾನೆ ಅಂತ ಹೆಮ್ಮೆ ಪಡುವಂಥ ಸ್ಥಿತಿಗೆ ಇವತ್ತು ಈ ಅಷ್ಟೊಂದು ಹೀನಾಯ ಸ್ಥಿತಿಗೆ ನಾವು ಬಂದು ಮುಟ್ತಾ ಇದ್ದೀವಿ. ಇದರ ಅರ್ಥ ಏನಪ್ಪ ಅಂತಂದರೆ, ನಮಗೆ ನಿಜವಾಗ್ಲೂ ಈ ದೇಶದ ಬಹುಜನರಿಗೆ, ನಾಟ್ ಓನ್ಲಿ ದಲಿತ್ಸ್, ವೈದಿಕರಲ್ಲದೆ ಇರತಕ್ಕಂಥ ಪ್ರತಿಯೊಬ್ಬನಿಗೂ ಬದುಕಬೇಕು ಅಂತಂದರೆ ಅವ್ರಿಗಿರೋ ಏಕೈಕ ಆಶಾಕಿರಣ ಬೌದ್ಧ ಧರ್ಮ ಹೊರತು ಬೇರೆ ಯಾವುದೂ ಅಲ್ಲ. ಭಾಳ ಜನ ನಮ್ಮಲ್ಲಿ, ಇದು ಅಪ್ರಸ್ತುತನೇನೋ ಗೊತ್ತಿಲ್ಲ ನನಗೆ, ಆದರೆ ಕಾಂಟೆಂಪ್ರರಿ ಆದಂಥ ಇಶ್ಯೂ ಇದು. ಭಾಳ ಜನ ನಾವು ಬೌದ್ಧರಾಗ್ತೀವಿ, ಆದರೆ ಪರಿಶಿಷ್ಟ ಜಾತಿಯಲ್ಲಿ ಹೊಲೆಯ, ಮಾದಿಗ ಅಥವಾ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೋತೀವಿ ಅಂತ ಭಾಳ ಜನ ಮಾತಾಡ್ತಿದ್ದಾರೆ. ತತ್ಕ್ಷಣದ ಲಾಭಕ್ಕೆ ನೀವು ಅದನ್ನು ಮಾಡಬಹುದು, ಆದರೆ ಅದ್ರ ಮೂಲಕ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನ ಆಲೋಚನೆ ಮಾಡಬೇಕಾಗಿದೆ. ಯಾವ ಧರ್ಮದಲ್ಲಿ ಜಾತಿಯ ಅಸಮಾನತೆಯ ಕೂದಲು ಎಳೆಯಷ್ಟು ಅಂಶಗಳೂ ಇಲ್ಲವೋ ಆ ಧರ್ಮವನ್ನು ಒಪ್ಪಿಕೊಂಡು ನಾನು ಇಂಥ ಜಾತಿಯವನು ಅಂತ ಗುರುತಿಸ್ಕೊಂಡ್ರೆ ಅದರಿಂದ ನಮ್ಗೆ ಯಾವುದೇ ಉಪಯೋಗ ಸಿಕ್ಕಲ್ಲ ಅನ್ನೋದು ನನ್ನ ಭಾಳ ದೃಢವಾದ ನಂಬಿಕೆ. ನಾವು ಕಳ್ಕೊಳ್ಳೋದು ಏನೂ ಇಲ್ಲ. ನೇರವಾಗಿ ಬೌದ್ಧ ಧರ್ಮ ಒಪ್ಕೊಂಡ್ರೂ ಅಲ್ಲಿ ಅಲ್ಪಸಂಖ್ಯಾತರ ಮೀಸಲಾತಿ ಇದೆ. ಭಾರತದಲ್ಲಿ ಮೀಸಲಾತಿ ಇಲ್ಲದೆ ಇರೋ ದಿನನೇ ಇಲ್ಲ.
ಮೀಸಲಾತಿಯಿಂದ ದಲಿತರು ಹಾಗೆ ಮಾಡ್ತಿದ್ದಾರೆ ಹೀಗೆ ಮಾಡ್ತಿದ್ದಾರೆ ಅನ್ನೋದು ಬೇರೆ ವಿಚಾರ. ಆದರೆ ಪರಿಶಿಷ್ಟ ಜಾತಿಯವರಾಗಿ ಎಷ್ಟು ಅನುಕೂಲಗಳು ನಿಮ್ಗೆ ಸಿಗುತ್ತೋ ಅದ್ರ ಜೊತೆಲಿ ಎಷ್ಟು ಅವಮಾನ ನಿಮಗೆ ಸಿಗುತ್ತೋ, ಅದೇ ನೀವು ಅಲ್ಪಸಂಖ್ಯಾತರಾಗಿ ನಿಮ್ಗೆ ಎಷ್ಟು ಅನುಕೂಲಗಳು ಸಿಗ್ತವೋ, ಎಷ್ಟು ಸ್ವಾಭಿಮಾನ ಸಿಗುತ್ತೋ, ಇಲ್ಲಿ ಅವಮಾನ ಸಿಗುತ್ತೆ, ಅಲ್ಲಿ ನಿಮಗೆ ಸ್ವಾಭಿಮಾನ ಸಿಗುತ್ತೆ. ಈ ಆಯ್ಕೆಯನ್ನು ನೀವೇ ಮಾಡ್ಕೋಬೇಕಾಗಿದೆ. ನಮಗೆ ಸ್ವಾಭಿಮಾನ ಬೇಕೋ ಅವಮಾನ ಬೇಕೋ, ನಮಗೆ ಸಮಾನತೆ ಬೇಕಾ ಅಸಮಾನತೆ ಬೇಕಾ, ಈ ಆಯ್ಕೆಯನ್ನು ನಾವು ಮಾಡ್ಕೋಬೇಕಾಗಿದೆ. ಬೌದ್ಧ ತಾತ್ವಿಕತೆಯನ್ನು ನಾವು ಚಿಂತನೆ ಮಾಡುವಾಗ, ಬೌದ್ಧ ತಾತ್ವಿಕತೆಯೇ ಮೂಲವಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಬಗ್ಗೆ ನಾವು ಚಿಂತನೆ ಮಾಡುವಾಗ ಇದನ್ನು ಕೂಡ ನಾವು ಪರಿಗಣನೆ ಮಾಡ್ಕೋಬೇಕಾಗಿದೆ. ನಾವು ಏನನ್ನು ಕಳ್ಕೋಬೇಕಾಗಿದೆ ಮತ್ತು ಏನನ್ನು ಪಡ್ಕೋಬೇಕಾಗಿದೆ. ನಾವು ಪಡ್ಕೋಬೇಕು ಅಂತ ಹೇಳ್ಕೊಳ್ಳೋದ್ರ ಜೊತೆಯಲ್ಲಿ ಕಳ್ಕೊಳ್ಳೋದನ್ನ ಜಾಸ್ತಿ ಮಾಡ್ತಾ ಹೋದರೆ ಅದರಿಂದ ಆಗೋ ಅನುಕೂಲಗಳೇನು ಅದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಆಮೇಲೆ ಭಾಳ ಮುಖ್ಯವಾಗಿ ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ಜಾತೀಯತೆಗೆ ಯಾವುದೇ ಅವಕಾಶಗಳಿಲ್ಲ. ಅದೊಂದು ವಿಸ್ತೃತವಾದಂಥ ಮೂಡ್ನಾಕುಡು ಅವರು ಹೇಳ್ತಾ ಇದ್ರು ಆಗಲೇ, ಇದು ಪ್ರಜಾಪ್ರಭುತ್ವದೋ ಅಥವಾ ಜಾತಿ ಪ್ರಭುತ್ವವೋ ಅನ್ನೋ ಥರ ಹೇಳ್ತಾ ಇದ್ರು. ಜಾತಿ ಪ್ರಭುತ್ವವೇ ಮೂಲವಾಗಿರ್ತಕ್ಕಂಥ ಒಂದು ಇವತ್ತಿನ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇದೆ. ಪ್ರತಿಯೊಂದರಲ್ಲೂ ಜಾತಿಯನ್ನೇ ಮುಂದೆ ಮಾಡಿಕೊಂಡು ಪ್ರತಿಯೊಂದು ಅವಕಾಶಗಳನ್ನು ತಗೊಳ್ಳೋವಂಥದ್ದಿದೆ. ಎಲ್ಲಿ ಅಸ್ಪೃಶ್ಯತೆ ಇರಬೇಕು, ಅಸ್ಪೃಶ್ಯತೆ ಹೋದರೆ ಮೀಸಲಾತಿ ಹೋಗ್ಬಿಡುತ್ತೆ ಅಂತ ಮಾತಾಡ್ತಕ್ಕಂಥ ಹಲವಾರು ದಲಿತ ನಾಯಕರನ್ನ ನಾನು ನೋಡಿದ್ದೀನಿ. ಇವೆಲ್ಲವೂ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ? ನಾವು ನಿಜವಾಗ್ಲೂ ಅಂಬೇಡ್ಕರ್ ಅವರನ್ನ ಅಧ್ಯಯನ ಮಾಡಿದೀವ ಅಥವಾ ಅವರ ದಾರಿನಲ್ಲಿ ಹೆಜ್ಜೆ ಇಡ್ತಾ ಇದ್ದೀವ? ಇವೆಲ್ಲವನ್ನು ನಾವು ತುಂಬ ಎಚ್ಚರಿಕೆಯಿಂದ ಇಲ್ಲಿ ನೋಡ್ಕೋಬೇಕಾಗಿದೆ. ಮುಂದುವರೆದ ಭಾಗವಾದಂಥ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಎಲ್ಲೂ ವ್ಯಕ್ತಿ ಕೇಂದ್ರಿತವಾದಂಥ ಆಡಳಿತಕ್ಕೆ ಅವಕಾಶ ಇರೋದೇ ಇಲ್ಲ. ವ್ಯಕ್ತಿ ಕೇಂದ್ರಿತವಾದಂಥ ಪ್ರಭುತ್ವಕ್ಕೆ ಎಲ್ಲೂ ಅವಕಾಶ ಇರೋದಿಲ್ಲ. ಆದರೆ ನಮ್ಮಲ್ಲಿ ವ್ಯಕ್ತಿ ಕೇಂದ್ರಿತವಾದಂಥ ವ್ಯವಸ್ಥೆ ಬಹಳಷ್ಟು ಪ್ರಬಲವಾಗಿ ಬೆಳೀತಾ ಇದೆ. ಅದು ಸರ್ಕಾರದಲ್ಲಿ ಇರೋರು ಅಂತಲೇ ಇಲ್ಲ, ಈವನ್ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಇರೋವಂಥವ್ರಲ್ಲೂ ವ್ಯಕ್ತಿ ಕೇಂದ್ರಿತವಾದಂಥ ವ್ಯವಸ್ಥೆಗಳು ಇವತ್ತು ಮುಂದುವರಿತಾ ಇದ್ದಾವೆ. ಅದು ನಿಜವಾಗಲೂ ಬೌದ್ಧ ತಾತ್ವಿಕತೆಗೆ ವಿರುದ್ಧವಾದದ್ದು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ನಾನು ಸಾಕಷ್ಟು ಸಮಯ ಆಗಿರೋದ್ರಿಂದ ಹೆಚ್ಚು ವಿವರಗಳನ್ನು ಮಾತಾಡಲಿಕ್ಕೆ ಹೋಗೋಕ್ಕಾಗಲ್ಲ. ಆಮೇಲೆ ಈ ಚರ್ಚೆಗಳು ಈ 1-2 ವೆಬಿನಾರಲ್ಲಿ ಮುಗಿಯುವಂಥದ್ದಲ್ಲ. ಈ ರೀತಿಯ ನೂರಾರು ಚರ್ಚೆಗಳು, ನೂರಾರು ವಿಚಾರಗಳು ನಡೀತಾನೆ ಹೋಗಬೇಕಾಗಿದೆ. ಭಾಳ ಮುಖ್ಯವಾಗಿ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳ್ತೀನಿ. ಅದು ಬುದ್ಧ ಆಗಲಿ, ಧರ್ಮ ಸ್ಥಾಪಕರು ಈ ಜಗತ್ತಿನಲ್ಲಿ ಆಗಿ ಹೋಗಿದ್ದಾರೋ ಅವರೆಲ್ಲರೂ ಸಮಾನತೆಯ ಹರಿಕಾರರಾಗಿ ಬಂದಿದ್ದಾರೆ. ಯಾವ ಧರ್ಮ ನಮ್ಮಲ್ಲಿ ಆ್ಯಕ್ಚುಲಿ ಹಿಂದೂ ಧರ್ಮ ನಮ್ಮದು ಅಂತ ಇಲ್ಲಿ ಭಾಳಷ್ಟು ಜನ ಹೇಳ್ತಾರೆ. ಆದರೆ ಹಿಂದೂ ಧರ್ಮದ ಅಸ್ತಿತ್ವದ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲ. ಭಾಳ ಇತ್ತೀಚೆಗಷ್ಟೇ ಹಿಂದೂ ಧರ್ಮ ಅನ್ನೋ ಪದ ಬಳಕೆಯನ್ನು ಬಂದಿದ್ದು, ಅದನ್ನು ಬೇರೆ ಬೇರೆ ರೀತಿ ಎಲ್ಲರನ್ನೂ ಒಳಗೊಂಡು ತಮ್ಮ ಹಿಡಿತವನ್ನು ಸಾಧಿಸಬೇಕು ಅಂತಕ್ಕಂಥ ವೈದಿಕ ಶಕ್ತಿಗಳು ಅದನ್ನು ದೊಡ್ಡದು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸ್ಪಿರಿಚುಯಾಲಿಟಿ ಮತ್ತು ಮೊರಾಲಿಟಿ. ಈ ಸ್ಪಿರಿಚುಯಾಲಿಟಿ ಮತ್ತು ಮೊರಾಲಿಟಿ ಇಲ್ಲದೆ ಇರತಕ್ಕಂಥ ಯಾವುದೇ ಸಮಾಜಗಳು ಅವು ಏಳಿಗೆಯನ್ನು ಕಾಣಕ್ಕೆ ಸಾಧ್ಯ ಆಗಲ್ಲ. ಬೌದ್ಧ ತತ್ವ ಕೂಡ ಹೇಳೋದು ಇದನ್ನೇ. ಅದರಿಂದ ನಾವು ನಮ್ಮ ಸಂಘಟನೆಗಳು ಇವತ್ತು ಹಾಳಾಗಿ ಹೋಗಿದ್ದಾವೆ, ರಾಜಕೀಯ ವ್ಯವಸ್ಥೆ ಹಾಳಾಗಿ ಹೋಗಿದೆ, ಮತ್ತೊಂದು ಹಾಳಾಗಿ ಹೋಗಿದೆ ಅಂತಂದರೆ ಏನಕ್ಕಪ್ಪ ಅಂತಂದರೆ ಅಲ್ಲಿ ಯಾವುದೇ ಮೊರಾಲಿಟಿಗಳಿಲ್ಲ, ಯಾವುದೇ ನೈತಿಕತೆ ಇಲ್ಲ, ಯಾವುದೇ ಸ್ಪಿರಿಚುಯಾಲಿಟಿ ಇಲ್ಲ. ಎಲ್ಲವೂ ಆ ಕ್ಷಣದ ಲಾಭಗಳಿಗೆ ಉರಿಯೋ ಮನೆಯಲ್ಲಿ ಗಳು ಹಿಡ್ಕೊಂಡ್ರು ಅಂತಾರಲ್ಲ, ಆ ಸ್ಥಿತಿಗೆ ಎಲ್ಲವೂ ಬಂದು ಹುಟ್ಟಿಸ್ತಾ ಇದ್ದಾವೆ. ಅದರಿಂದ
ನನಗೆ ಬಹಳ ಪ್ರಾಮಾಣಿಕವಾಗಿ ಅನಿಸೋದು ಬೌದ್ಧ ತಾತ್ವಿಕತೆ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ನಾವು ಚರ್ಚೆ ಮಾಡುವಾಗ ನಮ್ಮಲ್ಲಿ ಬಹಳಷ್ಟು ಜನ ಇವತ್ತು ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಹಲವಾರು ಜನಗಳು ಬಹಳಷ್ಟು ಕಾಲದಿಂದ ಪ್ರಗತಿಪರ ಚಳುವಳಿಗಳು ಚಿಂತನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಂದಿರತಕ್ಕಂಥವ್ರು. ಆದರೆ ನಮಗೆ ಎಲ್ಲೂ ಒಂದು ಪರ್ಯಾಯವಾದ ಒಂದು ನೆಲೆಗಟ್ಟು ಸಿಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ ನಾವು ಒಂದು ಸ್ಪಿರಿಚುವಲ್ ಪಾತನ್ನು ಹಿಡಿದಿಲ್ಲ. ನಾವು ಆ ಸ್ಪಿರಿಚುವಲ್ ಪಾತ್ ಅನ್ನೋದೇನೆ ಬೌದ್ಧ ತಾತ್ವಿಕತೆಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು. ನಾನು ಎಡನೂ ಅಲ್ಲ ಬಲನೂ ಅಲ್ಲ, ನಾನು ಮಧ್ಯಮ ಮಾರ್ಗಿ, ನಾನು ಮನುಷ್ಯತ್ವವೇ ನನ್ನ ಧರ್ಮ ಅಂದ್ಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ಏನಾದರೂ ಒಂದು ಶಾಂತಿ ನೆಮ್ಮದಿ ಒಂದು ನೆಲೆಯಾಗಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ಅತ್ಯಂತ ಪ್ರಕ್ಷುಬ್ಧ ಮತ್ತು ಕ್ಷೋಭೆ ಮತ್ತು ಆತಂಕದ ಕ್ಷಣಗಳಲ್ಲಿ ನಮ್ಮನ್ನೆಲ್ಲ ಉಳಿಸಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ಈ ರೀತಿಯ ಸ್ಪಿರಿಚುವಲ್ ಮತ್ತು ಮೊರಾಲ್ ಆದಂಥ ಒಂದು ಧಾರ್ಮಿಕ ನೆಲೆಗಟ್ಟೆ ಹೊರತು ಬೇರೆ ಯಾವುದೂ ಅಲ್ಲ. ಆ ಧಾರ್ಮಿಕ ನೆಲೆಗಟ್ಟು ಬೇರೆ ಯಾವುದೂ ಅಲ್ಲ, ಅದು ಬೌದ್ಧ ಧರ್ಮ. ನಮ್ಮ ಎಲ್ಲ ದಲಿತ, ಹಿಂದುಳಿದ, ವಿಶೇಷವಾಗಿ ವೈದಿಕರಲ್ಲದ ಎಲ್ಲರಲ್ಲೂ ನಾನು ಮನವಿ ಮಾಡೋದೇನಪ್ಪ ಅಂತಂದರೆ, ಭಾರತ ದೇಶವನ್ನು ನಾವು ಉಳಿಸ್ಕೋಬೇಕು ಅಂತಿದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲರ ಒಳಗೊಳ್ಳುವಿಕೆಯನ್ನು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಕುವೆಂಪು ಅವರು ಹೇಳಿದಾರೋ ಅದನ್ನು ಉಳಿಸ್ಕೋಬೇಕು ಅಂತಂದರೆ ನಮಗೆ ಇರ್ತಕ್ಕಂಥ ಏಕೈಕ ಮಾರ್ಗ ಬೌದ್ಧ ಧರ್ಮ. ಆ ಕಡೆ ಹೋಗೋದ್ರ ಕಡೆ ನಾವು ಹೆಜ್ಜೆ ಇಡೋಣ ಅಂತ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಐ ಥಿಂಕ್ ಸ್ಪಿರಿಚುಯಾಲಿಟಿ ಮತ್ತು ಮೊರಾಲಿಟಿ ಏನು ಬೌದ್ಧ ಧರ್ಮದ ಮೂಲ ತತ್ವಗಳಿದ್ದಾವೆ, ಅವೇನೇ ಈ ಪ್ರಜಾಪ್ರಭುತ್ವದ ಬುನಾದಿ ಆಗ್ಲಿಕ್ಕೆ ಸಾಧ್ಯ. ಅದಿಲ್ಲದೆ ಪ್ರಜಾಪ್ರಭುತ್ವ ಯಶಸ್ಸು ಕಾಣೋದು ಅತ್ಯಂತ ಕಷ್ಟದ ಕೆಲಸ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತಿನ ಈ ಒಂದು ಅಧ್ಯಕ್ಷೀಯ ನುಡಿಗಳನ್ನು ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೊಮ್ಮೆ ಇವತ್ತಿನ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗೀತೆಯನ್ನ ಹಾಡಿದಂತಹ ಶ್ರೀಯುತ ಮಧು, ಮಹಾರಾಜ ಕಾಲೇಜಿನ ಲೆಕ್ಚರ್, ಅವರಿಗೆ ಕೂಡ ನಾನು ಸ್ಫೂರ್ತಿಧಾಮದ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮದ ಮೂಲ ವಿಷಯವನ್ನ ಪ್ರಸ್ತಾಪ ಮಾಡಿದಂತಹ ಪ್ರಜಾಪ್ರಭುತ್ವದ ಮೌಲ್ಯಗಳು ಅಂತಕ್ಕಂಥ ವಿಷಯ, ಬೌದ್ಧ ಧರ್ಮದ ತತ್ವಗಳ ಮೇಲೆ ಹೇಗೆ ಅಡಿಗಲ್ಲಾಗಿ ನಿಂತಿದೆ ಅಂತಕ್ಕಂಥ ವಿಷಯವನ್ನ ಪ್ರಸ್ತಾಪ ಮಾಡಿದಂತಹ ಶ್ರೀಯುತ ಮುಲ್ಲಾಪೂರು ಚಿನ್ನಸ್ವಾಮಿ ಸರ್ ಅವರಿಗೆ ನಾನು ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಸ್ಫೂರ್ತಿಧಾಮದ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀಯುತ ಇಂದೂಧರ ವನ್ನಾಪುರ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೇನೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ ಈ ಕಾರ್ಯಕ್ರಮದ ಆಯೋಜನೆಗೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ತೊಡಗಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ಎಲ್ಲ ತಾಂತ್ರಿಕ ತಂಡಕ್ಕೆ, ವಿಶೇಷವಾಗಿ ಸ್ಫೂರ್ತಿಧಾಮದ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಈ ಒಂದು ವೆಬಿನಾರ್ ನಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜನ ಇವತ್ತು ಭಾಗವಹಿಸಿದ್ದೀರಿ. ಚಿಂತಕರು, ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಎಲ್ರಿಗೂ ಕೂಡ ನಾನು ಸ್ಫೂರ್ತಿಧಾಮದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಸುಮಾರು ಜನ ಫೀಡ್ಬ್ಯಾಕ್ ಗಳಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದೀರಿ. ಜೊತೆಗೆ ಏನು ನೀವು ಈ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಒಲವನ್ನ ವ್ಯಕ್ತಪಡಿಸಿದೆ, ಇಂತಹ ಕಾರ್ಯಕ್ರಮಗಳು ಮುಂದೇನು ಕೂಡ ಆಯೋಜನೆಯನ್ನ ಸ್ಫೂರ್ತಿಧಾಮ ಮುಂದುವರಿಸಲಿದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮಗಳನ್ನ ಈ ತರದ ವೈಚಾರಿಕ ನಿಲುವುಗಳಿರ್ತಕ್ಕಂಥ, ಜೊತೆಗೆ ಬುದ್ಧ ಮತ್ತು ಅಂಬೇಡ್ಕರರ ಏನು ವಿಚಾರಗಳಿದ್ದಾವೆ ಅವುಗಳಿಂದ ಕೆಲಸಗಳನ್ನ ನಾವು ಮುಂದೆನೂ ಕೂಡ ಸ್ಫೂರ್ತಿಧಾಮ ಈ ತರದ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶವನ್ನ ಹೊಂದಿದೆ ಅಂತಕ್ಕಂಥ ಮಾತನ್ನ ತಮಗೆ ಹೇಳ್ತಾ, ತಾವೆಲ್ಲರೂ ಕೂಡ ಭಾಗವಹಿಸಿದ್ದಕ್ಕೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ
ಮುಂದಿನ ಕಾರ್ಯಕ್ರಮಗಳು ಕೂಡ ತಮ್ಮ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ಸ್ಫೂರ್ತಿಧಾಮದ ಪರವಾಗಿ ನಾನು ಹೇಳ್ತಾ ಈ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರೂ ಕೂಡ ಶುಭರಾತ್ರಿ. ಥ್ಯಾಂಕ್ ಯು.